ಎಸ್. ಸೊ ತುಂಬಿದವರು ಒಂದ್ಸಲ ನನಗೆ ಡನ್ ಅಂತ ಹೇಳಿ ಹಾಕ್ರಿ. ಹಾ, ಸುಮಂಗಲ ಮ್ಯಾಮ್. ಹಾ, ತುಂಬಿದ್ರೆ ತುಂಬದತ್ತಲ್ಲ ಮೇಡಮ್, ನಿನ್ನೆ ತುಂಬಿದ್ರು ತುಂಬೇಡ್ರಿ ನೀವು. ಮತ್ತೆ ಇವತ್ತೇನಾರ ಗ್ರೂಪ್ನಾಗ ಬಂದಲ್ಲಿ ತುಂಬಿದ್ರಿ ಅಂದ್ರೆ ನಿಮಗ್ ತುಂಬದ್ ಬೇಕಾಗಿಲ್ಲ. ಬಟ್ ಒಟ್ಟೆ ಟೋಟಲಿ ತುಂಬಿಲ್ಲ ಅಂದ್ರೆ ನಮ್ ಸಪೋರ್ಟಿವ್ ಸಿಸ್ಟಮ್ ನಿಮ್ಗೆ ಸಿಗೋದಿಲ್ಲ ಅಷ್ಟೇ, ಮತ್ತೇನ್ ದೊಡ್ಡ ತೊಂದರೆ ಆಗೋದಿಲ್ಲ. ಅಚಾನಕ್ ಕೆಲವೊಂದು ಅನಿವಾರ್ಯ ಕಾರಣಗಳು ಬಂದಿರುತ್ತೆ, ಅವಾಗ ನಮ್ಮಲ್ಲಿ ಫಿಲಪ್ ಮಾಡ್ಲಾರ್ದವ್ರಿಗೆ ನಾವು ಅಷ್ಟು ಇದು ಮಾಡೋದಿಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ, ನಾವ್ ಯಾಕೆ ಇದು ಮಾಡೋದಿಲ್ಲ ನಮ್ ಟೀಮ್. ಹಾ, ಎಸ್, ಮಹೇಂದ್ರ ಸರ್ ಅವ್ರು ತುಂಬಿದ್ದಾರೆ. ಎಸ್. ಸೊ ಬೇಗ ಬೇಗ ತುಂಬಿದವ್ರು ಒಂದ್ಸಲ ಚೆಕ್ ಮಾಡಿ ಎಷ್ಟು ಮಂದಿ ತುಂಬ್ಯಾರ. ಎಸ್, ರಮೇಶ್, ರಾಧಾ, ಪ್ರೇಮ್ ಕುಮಾರ್. ಆ 2 ಸೆಷನ್ಗಿಂತ ಮುಂಚೆ ಇದ್ರೆ ಈಗ್ನು ತುಂಬೇಕು ಶಾಂತಲಾ ಮ್ಯಾಮ್. ನಿನ್ನೆ ಮತ್ತು ಇವತ್ ಮಾತ್ರ ಬರುತ್ತೆ ಇದು ಫಾರ್ಮೆಟ್, ಅದಕ್ಕಿಂತ ಹಿಂದೆ ಮತ್ತೆ ಹೋಗೋದಿಲ್ಲ ನಾವು. ಅದು ಕೌಂಟ್ ಆಗೋದಿಲ್ಲ, ಅದು ಬೇರೆ ವೀಕ್ ನಲ್ಲಿ ಬಂದಿರುತ್ತೆ, ಈ ವೀಕ್ ನಲ್ಲಿ ಬೇಕು ಲೆಕ್ಕ. ಎಸ್. ಥ್ಯಾಂಕ್ ಯು ಹರ್ಷವರ್ಧನ್ ಸರ್. ಓಕೆ, ಸೈನ್ಸ್ ಇದೆ, ಇದು ಮ್ಯಾಗ್ನೆಟಿಕ್ ಪವರ್ ಇದೆ ನೋಡ್ರಿ, ಇದು ಸೈನ್ಸ್ ಇದೆ. ಒಂದ್ ನೆನ್ಪಿಟ್ಕೋರಿ, ಯಾರ ಹೃದಯ ಶುದ್ಧ ಇರುತ್ತೆ ನೋಡ್ರಿ, ಅವ್ರು ಏನ್ ಹೇಳಿದ್ರು ಚೆನ್ನಾಗ್ ಅನ್ಸುತ್ತೆ ಅಷ್ಟೇ. ನಾನೇನಂತ ದುನಿಯಾದಾಗ ಇಲ್ದ ಭಯಂಕರ ತಂದ್ ನಿಮ್ಗೆ ಹೇಳ್ತಾ ಇಲ್ಲ, ಇರೋದನ್ನೇ ಹೇಳ್ತೀನಿ. ಬಟ್ ಒಳ್ಳೆ ಮನಸ್ಲಿಂದ ಹೇಳ್ತೀನಿ ಅಷ್ಟೇನು. ನಮ್ದು ವಿಚಾರ ಏನು, ನಮ್ ಗಳಿಕೆ ಉದ್ದೇಶ ಇಲ್ಲ ನಮ್ ಟ್ರಸ್ಟಿಂದು. ನಮ್ ಟ್ರಸ್ಟಿನ ಉದ್ದೇಶ ಏನು ಅಂದ್ರೆ ಬೆಳೆಸೋ ಉದ್ದೇಶ ಇದೆ ಎಲ್ಲರಿಗೂ. ಎಲ್ರು ಬೆಳಿಬೇಕು. ನೀವು ನೆನ್ಪಿಟ್ಕೋರಿ, ನೀವೇನಾದ್ರೂ ಫೈನಾನ್ಸಿಯಲ್ ಎಜುಕೇಶನ್ಗೆ ಏನಾದ್ರೂ ಬಂದ್ರೆ ನಿಮ್ಗೆ ಗೊತ್ತಿರ್ಲಿ, 97% ಜನರ ಹತ್ರ ಓನ್ಲಿ 3% ಹಣ ಇದೆ. ಬೇಕಾದ್ರೆ ಬರ್ಕೋರಿ, 97% ಜನರ ಹತ್ರ 3% ದುಡ್ಡಿದೆ, ಮತ್ತೆ 3% ಜನರ ಹತ್ರ 97% ಹಣ ಇದೆ. ಒಪ್ತಿರಿಲ್ಲ? ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಆ ಕಡೆ ದುಡ್ಡು ಹರಿಲತ್ತವ, ದಿನ ಕೋಟ್ಯಾಂತರ ರೂಪಾಯಿ ಹರಿತಾವ. ಯಾಕ ನಮ್ಮಲ್ಲಿ ಯಾಕೆ ಹರಿತಾ ಇಲ್ಲ? ನಮಗೂ ಅವರಿಗೂ ವ್ಯತ್ಯಾಸ ಇದೆ. ಅದೇ ವ್ಯತ್ಯಾಸ ನಿಮಗೆ ಇವತ್ತು ತಿಳಿಸೋದಿದೆ. ನಾವು ಶ್ರೀಮಂತರು ಆಗದೆ ಇರೋದಕ್ಕೆ ನಮ್ಮ ಮನಸ್ಥಿತಿ ಬಹಳ ಬಡ ಇದೆ, ಅದಕ್ಕೆ ನಾವು ಶ್ರೀಮಂತರಾಗ್ತಾ ಇಲ್ಲ. ಅದನ್ನ ಚೇಂಜ್ ಮಾಡೋದ್ ಗುರಿ ಇದೆ ನಂದು. ನನ್ ಗುರಿ ಏನಿದೆ ಅಂದ್ರೆ ಬದಲಾಯಿಸ್ಬೇಕು. ನಾವ್ ಯಾರು ಮಧ್ಯಮ ವರ್ಗದವರು, ಇಡೀ ಜಗತ್ತು ನಡೀತಾ ಇರೋದು ಮಧ್ಯಮ ವರ್ಗದವರಿಂದ. ನೆನ್ಪಿಡ್ರಿ ಇದು ಮಾತನೆ, ಮತ್ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಜಗತ್ತು ನಡೀತಾ ಇರೋದು ಬಹಳ ಬಡತನದಿಂದ ಬಳಲ್ತಾ ಇರುವಂತವ್ರಲಿಂದು ಜಗತ್ ನಡೀತಾ ಇಲ್ಲ. ಅತಿ ಅಗರ್ಭ ಶ್ರೀಮಂತರು ಯಾರಿದಾರ ನೋಡ್ರಿ, ಅವ್ರಲಿಂದು ಜಗತ್ ನಡೀತಾ ಇಲ್ಲ. ಜಗತ್ತು ನಡೀತಾ ಇರೋದು ನಮ್ಮಂತ ಮಧ್ಯಮ ವರ್ಗದವರಿಂದ. ಆದ್ರೆ ನಮ್ ಪ್ರಾಬ್ಲಮ್ ಏನು ಅಂದ್ರ, ನಮ್ದು 3 ಇರೋದಿಲ್ಲ, 6 ಆಗೋದಿಲ್ಲ. ಸುಮ್ನೆ ಘಾಣದ್ ಎತ್ ಅಂತಾರ ನೋಡ್ರಿ, ಘಾಣದ್ ಎತ್ ಗೊತ್ತಲ್ಲ ನಿಮ್ಗೆ? ಮುಂಜಾನೆ ಹಿಡಿದು ಸಂಜೆ ತಕ ಸುತ್ತುತ್ತದ ಅದು, ಇತ್ತಿಂದತ್ತ ಅತ್ತಿಂದಿತ್ತ. ಸೇಮ್ ನಮ್ದು ಹಂಗೆ 9 to 5 9 to 5. ಮನೇಲಿಂದ 9ಕ್ಕೆ ಬಿಡ್ರಿ, 5ಕ್ಕೆ ವಾಪಸ್ ಬರ್ರಿ, 9ಕ್ಕೆ ಬಿಡ್ರಿ, 5ಕ್ಕೆ. ಏನ್ ಮಾಡತ್ತೀವಿ ಲೈಫ್ನಾಗ? ಇಷ್ಟು ಮಾಡಿದ್ಮೇಲೆ ಕೈ ತುಂಬಾ ದುಡ್ಡಿಲ್ಲ ನಮ್ಮ ಹತ್ರ. ಲೋನ್ ಮಾಡಲ್ಲ ಅಂದ್ರೆ ನಮ್ದು ಕೆಲಸ ಏನು ಆಗೋದಿಲ್ಲ. ಸಾಲ ಮಾಡ್ಲಾರ್ದೇನೆ ಮದ್ವೆನೆ ಮಾಡೋದಿಲ್ಲ ನಾವು, ಗೊತ್ತಿರ್ಲಿ ನಿಮ್ಗೆ. ನಮ್ಮ ಮನೆಯಲ್ಲಿ ಒಂದ್ ಮದ್ವೆ ಮಾಡ್ಬೇಕಂದ್ರೆ ಸಾಲನೇ ಆಪ್ಷನ್ ಅದ ನಮ್ಮ ಹತ್ರ. ಹಾಗಾದ್ರೆ ದುಡ್ದಿದ್ದೆಲ್ಲ ಎಲ್ಲಿ ಹೋಗ್ತಾ ಇದೆ? ರೀಸನ್ ಏನು ಅಂದ್ರ ನಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಬದಲಾಗ್ತಾ ಇಲ್ಲ. ನಮ್ ಮಧ್ಯಮ ವರ್ಗದವ್ರ ದೊಡ್ಡ ಸಮಸ್ಯೆ, ನೀವು ಬೇಕಾದ್ರೆ ನೋಟ್ ಮಾಡ್ಕೊಡ್ರಿ. ಎಲ್ಲಿ ಖರ್ಚು ಮಾಡ್ಬೇಕು ನೋಡ್ರಿ ಅಲ್ಲಿ ಹಿಡಿತೀವಿ, ಎಲ್ಲಿ ಹಿಡಿಬೇಕು ಅಲ್ಲಿ ನೀರ್ ಹಾಕಿನಂಗ್ ಹಾಕ್ತಿವಿ. ದುಡ್ಡು ನೀರ್ ಸುರಿದಂಗ್ ಹೋಗಿರುತ್ತೆ. ಎಷ್ಟೋ ಫಂಕ್ಷನ್ಗಳು ಒಬ್ರು ಹೋದ್ರು ಸಾಕು, ಒಬ್ರು ಹೋಗಿ ಏನೋ ಒಂದ್ ಪ್ರೋಗ್ರಾಮ್ ಮುಗಿಸ್ಬಂದ್ ಇಲ್ಲ ಮನಿ ಮಂದಿ ಹೋಗ್ತೀವಿ, ಅದಕ್ಕೆ ವೇಸ್ಟ್. ಅದು ನಮ್ಗೆ ಮ್ಯಾನೇಜ್ ಮಾಡೋದಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ನನ್ಗೆ ಇದನ್ನ ಪರಿವರ್ತನೆ ಮಾಡೋದಕ್ಕೆ ನಾನು ಟೊಂಕ ಕಟ್ಟಿ ನಿಂತೀನಿ.
ಇದು ಚೇಂಜ್ ಆಗ್ಬೇಕು, ಈ ಮೈಂಡ್ ಸೆಟ್ ಅನ್ನ ಚೇಂಜ್ ಆಗ್ಬೇಕು. ಫೈನಾನ್ಸಿಯಲ್ ಗ್ರೋತ್ ಆಗ್ಬೇಕಂದ್ರ ನಿಮ್ಮ ಇಮೋಷನಲಿ ಪ್ಯಾಟರ್ನ್ ಇದೆ ನೋಡ್ರಿ, ಅದನ್ನ ಚೇಂಜ್ ಮಾಡ್ಬೇಕು. ಇದು ನಮ್ಮ ಮಾಸ್ಟರ್ ಮೈಂಡ್ ನ ಮೇನ್ ಮೋಟೋ ಇದ್ರ ಮೇಲಿದೆ. ಸೊ ಹಾಗಾಗಿ ಆಮೇಲೆ 32 ಮೆಂಬರ್ಸ್ ಮಾತ್ರ ನೀವು ಈ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿದ್ರಿ ಅಂತ. ಸೊ ಹಾಗಾಗಿ ದಯವಿಟ್ಟು ಇನ್ನೊಂದ್ಸಲ ನಿಮ್ಗೆ ಚಾನ್ಸ್ ಇದೆ, ಅದನ್ನ ತುಂಬಬಹುದು ಅಂತ ಹೇಳ್ತಾ, ಎಸ್ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ, ಡನ್. ಸೊ ನೆಕ್ಸ್ಟ್ ಮತ್ತೆ ಹೋಗೋಣ ಮುಂದೆ, ಸಮಯ ಬಹಳ ಕಡಿಮೆ ಇದೆ ನನಗೂ. ಓಕೆ, ಎಸ್. ಹಾ, ಬೇರೆ ಯಾರು ಇಲ್ಲ, ಅದು ನೀವೇ ಇದ್ದೀರಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಬರ್ಕೋರಿ, ಸ್ವಲ್ಪ ಡೈರಿ ಒಳಗೆ ನೋಟ್ ಮಾಡ್ರಿ. ನಾವು ಸಕ್ಸಸ್ಫುಲ್ ಜನ ಅಂತ ಹೇಳಿ ಇವರೆಲ್ಲರಿಗೂ ಕರಿತೀವ? ಎಸ್. ಇವರೆಲ್ಲರಿಗೂ ಸಮೇತ ನಾವು ಸಕ್ಸಸ್ಫುಲ್ ಜನ ಅಂತ ಕರಿತೀವ? ಸ್ವಲ್ಪ ಹಿಂಗ್ ಮಾಡ್ರಿ ಎಲ್ಲರ ಕೈ. ಸೊ ಹಾಗಾದ್ರೆ ನಾನು ನಿಮ್ಗೆ ಮತ್ತೆ ಕ್ವಶನ್ ಮಾಡ್ತೀನಿ, ಮತ್ತೆ ಮೈಂಡಿಗೆ ನಿಮ್ಗೆ ವರ್ಕ್ ಕೊಡ್ತೀನಿ. ಅವ್ರು ಏನ್ ಮಾಡಿ ಸಕ್ಸಸ್ ಆಗಿರ್ಬೋದು? ಏನ್ ಮಾಡಿರ್ಬೇಕು ಅವ್ರು ಸಕ್ಸಸ್ ಆಗೋದಕ್ಕೆ? ನಿಮ್ಗೆ ಗೊತ್ತಿರ್ಬೋದಲ್ಲ ಏನ್ ಮಾಡಿರ್ಬೇಕು, ಅದು ಸ್ವಲ್ಪ ಇಲ್ಲಿ ಮೆನ್ಷನ್ ಮಾಡ್ರಿ ನೋಡೋಣ. ಏನ್ ಮಾಡಿ ಸಕ್ಸಸ್ ಆದ್ರು ಅವರು? ಹಾ, ರಮೇಶ್ ಸರ್ ಹೇಳ್ತಾರೆ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಮಾಡಿದ್ರು. ನೆಕ್ಸ್ಟ್ ಏನ್ ಮಾಡಿರ್ಬೇಕು ಅವರೆಲ್ಲರೂ ಸಕ್ಸಸ್ ಆಗೋದಕ್ಕೆ? ಸುಮ್ನೆ ಥಿಂಕ್ ಮಾಡ, ಅಷ್ಟು ಜನರದಿಲ್ಲ, ಯಾರ್ದೋ ಒಬ್ರದೇ ತಗೋರಿ. ಏನ್ ಮಾಡಿರ್ಬೇಕು? ಸರ್ವಿಸ್ ಇತ್ತು ಅವ್ರು, ಪ್ಯಾಷನ್. ಹಾ, ಅವ್ರು ಪ್ಯಾಷನ್ ನ ಫಾಲೋ ಮಾಡಿದ್ರು. ಎಸ್ ಎಸ್, ಕಿಶೋರ್ ಸರ್ ಹೇಳ್ತಾರ ಮ್ಯಾನಿಫೆಸ್ಟ್ ಮಾಡಿದ್ರು. ಸರ್ ಕೆಲಸ ಮಾಡ್ಲಾರ್ದಿನೇ ಮ್ಯಾನಿಫೆಸ್ಟ್ ಆಗೋದಿಲ್ಲ, ವರ್ಕ್ನು ಮಾಡಿರ್ತಾರ ಅವ್ರು. ಹಾ, ಆನಂತರ ಶಿವಲೀಲಾ ಮ್ಯಾಮ್ ಹೇಳ್ತಾರ ಸ್ಟ್ರಗಲ್ ಮಾಡಿದ್ರು ಅವ್ರು. ಯೋಚನಾ ಲಹರಿ ಬೇರೆ ಇತ್ತು. ಹಾ, ಅಲ್ಟ್ರಾ. ಎಸ್. ನಾಗಲಕ್ಷ್ಮಿ ಅವರು ಸೋಷಿಯಲ್ ವರ್ಕ್ ಅಂಡ್ ಹೆಲ್ಪಿಂಗ್ ಟು ಪೀಪಲ್, ಡೆಫಿನೆಟ್ಲಿ. ಸುಮಂಗಲ ಮ್ಯಾಮ್ ಹೇಳ್ತಾರ ಹೈ ಥಿಂಕಿಂಗ್ ಪವರ್, ಕ್ರಿಯೇಟಿವ್ ವರ್ಕ್, ಗಿರೀಶ್ ಸರ್. ಓಕೆ ಓಕೆ. ಗಣೇಶ್ ಅವರು ಹೇಳ್ತಾರ ಹಾ, ಸುಮಂಗಲ ಟ್ಯಾಲೆಂಟ್ ಸ್ಮಾರ್ಟ್ ವರ್ಕ್, ವಿಜಯಲಕ್ಷ್ಮಿ ಅವರು ವೆಲ್ತ್ ಜನರೇಟ್ ಮಾಡಿದ್ರು, ರಾಧಾ ಅವರು. ವೀರೇಶ್ ಸರ್ ಹೇಳ್ತಾರೆ ಸಬ್ ಕಾನ್ಶಿಯಸ್ ಮೈಂಡ್ ಯೂಸ್ ಮಾಡಿದ್ರು. ಪ್ರೇಮ್ ಕುಮಾರ್ ಸರ್ ಹಾರ್ಡ್ ವರ್ಕ್ ವಿತ್ ಅದೃಷ್ಟ. ಎಸ್. ಈಗ ನಾನ್ ನಿಮ್ಗೆ ಕ್ವಶನ್ ಮಾಡ್ತೀನಿ, ಸರಿಯಾಗಿ ಕೇಳ್ರಿ. ಅವ್ರು ಏನ್ ಮಾಡಿದ್ರು? ಹಾ, ಸಮೀರ್ ಅಲಿ ಸರ್ ಈಗ ಆನ್ಸರ್ ಕರೆಕ್ಟ್ ಹೇಳಿದ್ರು. ಅವ್ರ ಜೊತೆ ಒಬ್ರು ಗುರು ಇದ್ರು, ನೋಟ್ ಮಾಡ್ಕೊಂಡ್ರು. ಅವ್ರು ಯಾಕೆ ಸಕ್ಸಸ್ ಆದ್ರು ಅಂದ್ರ ಅವ್ರ ಜೊತೆಗ್ ಬೆನ್ನ ಹಿಂದ್ ಬಿದ್ದ ಅವ್ರಿಗೆ ಮುಂದೆ ತರೋದಕ್ಕೆ ಒಂದು ಗುರು ಅನ್ನುವಂತ ಒಂದು ಜೀವ ಇತ್ತು. ಒಬ್ಬ ಕೋಚ್, ಗೈಡ್, ಮೆಂಟರ್, ಯಾರೋ ಒಬ್ರು ಅವ್ರ ಜೊತೆಗೆ ಕೆಲಸ ಮಾಡಿದ್ರು. ಈ ಸ್ಕ್ರೀನ್ ಮೇಲೆ ಇರುವಂತ ಪ್ರತಿಯೊಬ್ರು ಇವ್ರಿಗೆ ಬಿಟ್ಟು ನೀವು ಥಿಂಕ್ ಮಾಡ್ರಿ, ವಿದೌಟ್ ಗುರು ಯಾರು ಸಕ್ಸಸ್ ಆಗೋದಿಲ್ಲ ನೋಡ್ರಿ ಲೈಫ್ ನಲ್ಲಿ, ನೆನ್ಪಿಡ್ರಿ. ನಮ್ಗೆ ಬಹಳ ಸಲ ಏನ್ ಮಾಡ್ತಾರಂದ್ರ, ಅದು ಯಾರ್ದು ಉದಾಹರಣೆಯನ್ನ ಕೊಡ್ತಿರ್ತಾರ ನೋಡ್ರಿ, ಬೆರಳನ್ನ ಕಟ್ ಮಾಡಿ ಕೊಡ್ತಾರ ನೋಡ್ರಿ, ಏನ್ ಹೆಸರು? ದ್ರೋಣಾಚಾರ್ಯರದೊಂದು ಸ್ಟೋರಿಯಲ್ಲಿ ಬರುತ್ತೆ ನೋಡ್ರಿ. ಹಾ, ಆ ಒಂದು ಉದಾಹರಣೆಯನ್ನ ಕೊಡ್ತಾರ ಅವ್ರು. ಆದ್ರೆ ನಾನ್ ಹೇಳ್ತೀನಿ ಅವರು ಸಮೇತ ಗುರುವಿನ ಮಾರ್ಗದರ್ಶನದಲ್ಲೇ ಬಂದಿದ್ದು. ಈಗ ಇವ್ರೆಲ್ಲರೂ, ಲತಾ ಮಂಗೇಶ್ಕರ್ ಬೈ ಬರ್ತ್ ಗಾಯಕಿ ಇರ್ಲಿಲ್ಲ, ಬೆಳಿತಾ ಬೆಳಿತಾ ಗುರುವಿನ ಅಡಿಯಲ್ಲಿ ಅವ್ರು ಕಲ್ತರು. ಕರ್ನಾಟಿಕ್ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತವನ್ನ ಕಲ್ತು ಇವತ್ತು ವಿಶ್ವ ಪ್ರಸಿದ್ಧ ಗಾಯಕಿಯಾಗಿ ಅವ್ರು ಹೊರ ಹೊಮ್ಮಿದ್ದಿದೆ. ಅದಾದ್ಮೇಲೆ ಸಚಿನ್ ತೆಂಡೂಲ್ಕರ್ ಅವರು, ರಮಾಕಾಂತ್ ಆಚ್ರೆ ಅವರು 6 ವರ್ಷದ ಮಗು ಇದ್ದಾಗ ಇವ್ರ ಕೈದೊಳಗ್ ಬ್ಯಾಟ್ ಕೊಟ್ಟಿರ್ತಾರೆ. ಲೈಫ್ ಟೈಮ್ ಅವರೇ ಕೋಚ್ ಮಾಡಿರುವಂತದ್ದು. ಹಾಗಾಗಿ ಇವ್ರ ಹತ್ರ ಇರುವಂತ ದೊಡ್ಡ ಅಸ್ತ್ರ ಯಾವುದು ಅಂದ್ರೆ ಒಬ್ಬ ಕೋಚ್ ಇದ್ರು ಇವ್ರ ಹತ್ರ, ಹೇಳೋರು ಕೇಳೋರು ಇದ್ರು. ಅದಕ್ಕೆ ಇವತ್ತು ಜೀವನದಲ್ಲಿ ಯಾರೆಲ್ಲರೂ ಸಕ್ಸಸ್ಫುಲ್ ಇದಾರೆ ನೋಡ್ರಿ, ಅವ್ರ ಹಿಂದೆ ಒಬ್ರು ಕೋಚ್ ಇದಾರೆ. ಇದು ನೀವು ತಲೆಗಿಟ್ಕೋರಿ. ಮತ್ ಕೋಚ್ ಅಂದ್ರೆ ಇವತ್ ಶಬ್ದ ಚೇಂಜ್ ಆಗಿದೆ. ಹಾ, ಏಕಲವ್ಯಂದ್ ಉದಾಹರಣೆ ಹೇಳ್ತಾರೆ. ಗುರು ಇಲ್ಲದೆ ನೋ, ಗುರುವಿನ ಆಶೀರ್ವಾದ ಇತ್ತು, ಗುರುವಿನ ಮಾರ್ಗದರ್ಶನ ಇತ್ತು ಅಂದಾಗ ಮಾತ್ರ ಸಾಧ್ಯ ಆಗಿದೆ, ಇಲ್ಲಂದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವು ರಾಮನಿಗೆ ದೇವ್ರಂತೀವಿ, ಕೃಷ್ಣನಿಗೆ ದೇವ್ರಂತೀವಿ, ವಿವೇಕಾನಂದವರಿಗೂ ಸಮೇತ ಇದು ಮಾಡ್ತೀವಿ, ಡಾಕ್ಟರ್ ಅಂಬೇಡ್ಕರ್ ಅವರಿಗೂ ನಾವು ಮಾತಾಡ್ತೀವಿ. ಹಾಗಾದ್ರೆ ಇವ್ರೆಲ್ಲರೂ ಗುರು ಇಲ್ಲದೇನೆ ಬೆಳೆದರ? ಇವ್ರು ಯಾರು? ಇಂಥವ್ರೆಲ್ಲ ಇಷ್ಟು ದೊಡ್ಡ ಮೇಧಾವಿಗಳು, ವಿಶ್ವವನ್ನ, ಇಡೀ ವಿಶ್ವವನ್ನ ನಮ್ ಕಡೆ ತಿರುಗಿ ನೋಡುವಂತೆ ಇವ್ರೆಲ್ಲರೂ ಮಾಡಿದ್ರಲ್ಲ. ಹಾಗಾಗಿ ಇವ್ರ ಹತ್ರ ಗುರು ಇಲ್ಲದೇನೆ ಸಾಧ್ಯ ಇತ್ತ? ಇರ್ಲಿಲ್ಲ. ಸೊ ಹಾಗಾಗಿ ಹೇಳ್ತೀನಿ ನೋಡ್ರಿ, ರಾಮನಿಗೆ ದೇವ್ರಂತೇವ್, ಅವರು ಸಮೇತ ವಶಿಷ್ಠರ ಹತ್ರ ಕಲ್ತಿತ್ತು. ಕೃಷ್ಣನಿಗೆ ದೇವ್ರಂತ ಕರಿತೀವಿ, ಸಾಂದೀಪನಿ ಹತ್ತಿರ ಗುರುಕುಲದಲ್ಲಿ ಕಲ್ತಿರುವ ಉದಾಹರಣೆ ಇದೇವಿ. ಬಟ್ ನಾವು ಮಧ್ಯಮ ವರ್ಗದವ್ರು ಇದ್ದೇವ್, ನಮಗ್ ಗುರು ಇಲ್ಲ, ಏನ್ ಶಿಷ್ಯ ಇಲ್ಲ, ನಾವೇ ನಾವೇ ಗುರುಗುರು, ಏನ್ ಮಾಡತ್ತೀವಿ ನಮಗ್ ಗೊತ್ತಿಲ್ಲ. ನಮ್ಗೆ ಯಾವ ಗುರುವಿನ ಅವಶ್ಯಕತೆ ಇಲ್ಲ ನೋಡ್ರಿ. ಹಿಂಗ್ ಬೆಳೆದ ನಮ್ಮ ಮೈಂಡ್.
ನಾವ್ ಏನ್ ತಿಳ್ಕೊಂಡಿವಿ ಬರೇ PUC ಡಿಗ್ರಿ ತನಕ ಏನ್ ನಾವ್ ಲೆಕ್ಚರು ಟೀಚರ್ ಕಲಿಸ್ತಾರ ನೋಡ್ರಿ ಆಟಕ್ಕೆ ಖತಮ್ ಐತ್ ಗಾಡಿ ನಮ್ದು. ನಿಮ್ ಗೊತ್ತಾ ಇನ್ನೊಂದು ಬಹಳ ದೊಡ್ಡ ಸುಳ್ಳು ಯಾವ್ದು ಅಂತ ಹೇಳ್ತೀನಿ ನೋಡ್ರಿ. ನಮ್ ಡಿಗ್ರಿ ಇದ್ರೊಳಗೆ ಯಾರ್ಯಾರು ರ್ಯಾಂಕ್ ಸ್ಟೂಡೆಂಟ್ ಇದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ರ್ಯಾಂಕ್ ಸ್ಟೂಡೆಂಟ್ ನಿಮ್ಮ ಲೈಫ್ ನ ನಾನ್ ರ್ಯಾಂಕ್ ಸ್ಟೂಡೆಂಟ್, ನಾನು 80% ತೆಗ್ದಿನಿ PUC ಆ ಟೈಮ್ ನ. ಅಂತವ್ರು ಯಾರಿದ್ರಿ ನನ್ ಸರಿ ಕಾಂಪಿಟೇಷನ್ ಮಾಡಿದವ್ರು ಹೆಚ್ಚು ಹಿಂಗ್ ಕೈ ಮಾಡ್ರಿ ನೋಡಿ. ಯಾರ ಒಬ್ರು ಇಬ್ರು ಇರ್ಬೋದು. ಹಾ, ನಮ್ ಹತ್ರ ಮಾರ್ಕ್ಸ್ ಕಾರ್ಡ್ ಇದೇನಾ 80% ಅಥವಾ 60% ಇರ್ಬೋದು. ಇದೇನಾ ಎಲ್ಲರ ಹತ್ರ ಹಿಂಗ್ ಕೈ ಮಾಡ್ರಿ. 60% ಎಷ್ಟೋ ಒಂದ್ ತಗೊಂಡಿದ್ ಮಾರ್ಕ್ಸ್ ಕಾರ್ಡ್ ಇದೆ. ಹಾ ಹೋಗ್ಲಿ, 60% ನೀವು ತಗೊಂಡಿರಿ, ನಿಮ್ ಹತ್ರ ಸರ್ಟಿಫಿಕೇಟ್ ಇದೆ. ಇವತ್ತು ನೀವು ಯಾವ ಕ್ವಶನ್ ಆನ್ಸರ್ ಅನ್ನ ಬರ್ದಿರ್ ನೋಡ್ರಿ, ಆ ಪ್ರಶ್ನೆ ಒಂದೇ ಕೇಳ್ತೀನಿ, ಆನ್ಸರ್ ಬರುತ್ತಾ ನಮ್ಗೆ? ಬರ್ತದ? ಅಂದ್ರೆ ಸರ್ಟಿಫಿಕೇಟ್ ಸುಳ್ಳದನ? ಹಾ, ಇದ್ರ ಅರ್ಥ ಏನು ಅಂದ್ರ, ನಾವ್ ಯಾವ್ದೋ ಕಾಲಘಟ್ಟಕ್ಕೆ ರಾಯನ್ ಕಾಲಕ್ಕೆ ಒಂದ್ ಸರ್ಟಿಫಿಕೇಟ್ ತಗೊಂಡ್ ನಾನ್ ಭಾರಿ ಹುಷಾರಿದ್ದೀನಂತ ಇವತ್ ಕುಂತೀವಿ ನೋಡ್ರಿ. ಅಪ್ಡೇಟ್ ಆಗದೇನೆ, ಅಪ್ಗ್ರೇಡ್ ಆಗದೇನೆ ನಾವು ಜೀವನದಲ್ಲಿ ಸಫಲ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರಂದ್ರೆ ಬರ್ಕೋರಿ, ಟಿಲ್ ಡೆತ್, ಲಾಸ್ಟ್ ಜೀವನದ ಕೊನೆಯ ಘಟ್ಟದವರೆಗೂ ಸಮೇತ ಅವ್ರು ಕಲಿತಾರ. ಪ್ರತಿಯೊಂದನ್ನ ಕಲಿತಾರ, ಮತ್ ಪ್ರತಿಯೊಂದರಲ್ಲಿ ಅವ್ರು ಅಪ್ಡೇಟ್ ಇರ್ತಾರ, ಮತ್ತೆ ಅಪ್ಗ್ರೇಡ್ ಇರ್ತಾರ. ನಾವು ಮಧ್ಯಮ ವರ್ಗದವ್ರು ಏನ್ ಮಾಡ್ತೀವಿ ಅಂದ್ರೆ ನಮ್ದು ಅಪ್ಡೇಷನ್ ಇರಂಗಿಲ್ಲ ಏನು. ಯಾವತ್ತು 20 ವರ್ಷದಿಂದ PUC ಮುಗ್ದು ನೋಡ್ರಿ, ಇವತ್ತಿಗೆ ನಮ್ಮ ಮಕ್ಳಿಗೆ ನಿಂಗ್ ಗೊತ್ತೇ ನಾನ್ ಹಂಗ್ ಮಾಡಿ ನಿಂಗ್ ನಮ್ಮ ಮಕ್ಳದ್ ಏನಾದ ಇವತ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮಕ್ಕಳು ಯಾಕೆ ಪುಸ್ತಕ ತೆಗೆದು ಓದ್ತಾ ಇಲ್ಲ ಅಂದ್ರೆ ಆನ್ಲೈನ್ ನಲ್ಲಿ ಅವ್ರಿಗೆ ಎಲ್ಲಾನು ಅವೈಲೇಬಲ್ ಇದೆ, ಅದಕ್ಕೆ ಪುಸ್ತಕ ಕಡೆ ಅಷ್ಟೊಂದು ಫೋಕಸ್ ಮಾಡೋದಿ. ಹಂಗಂದ್ ನಮ್ಮ ಮಕ್ಕಳು ದಡ್ಡ ಇದ್ದಾರಂತ ತಿಳ್ಕೊಬೇಡ್ರಿ. ಸೊ ಹಾಗಾಗಿ ನಮ್ಗೆ ಯಾವ್ದು ಸಾಧ್ಯ ಆಗಿಲ್ಲ ಅದು ನಮ್ಮ ಮಕ್ಕಳಿಗೆ ಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಇವತ್ತಿನ ಫೀಲ್ಡ್ ಅನ್ನ ಏನಾದ್ರು ಲರ್ನ್ ಮಾಡಿದ್ರ ನಾವು ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೋದು, ಅವ್ರಿಗೆ ಸಹಾಯ ಮಾಡ್ಬೋದು. ಸೊ ಹಾಗಾಗಿ ಈಗ ಬರ್ಕೋರಿ, ಲೈಫ್ ನಲ್ಲಿ ನೀವೇನಾದ್ರೂ ಪರಿವರ್ತನೆ ಆಗ್ಬೇಕು ಅಂದ್ರ ನೀವು ಅಪ್ಡೇಟ್ ಆಗ್ಬೇಕು, ಮತ್ತೆ ಅಪ್ಗ್ರೇಡ್ ಆಗ್ಬೇಕು. ನಾನ್ ಯಾವ್ದೋ ಕಾಲಕ್ಕೆ ಮಾಡಿದ್ದು ಇವತ್ತಿಗೂ ನಾನು ಅದೇ ನಡ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಆಗೋದಿಲ್ಲ. ನಿಮ್ಗ್ ಗೊತ್ತಿರ್ರಿ, ನಾವು ಬಾಲ್ಯದಲ್ಲಿದ್ದಾಗ ಯಾರ್ಯಾರ್ದು 42, 43 ಇಯರ್ ಇದೆ ಬಾಡಿ ಏಜ್, ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಹಾ, ನಮ್ ಕಾಲಘಟ್ಟದ್ದು ಹೇಳ್ತೀನಿ. ನಾವು ಸಣ್ಣವ್ರಿದ್ದಾಗ ಅವಾಗ ಆ ಹುಡುಗಿ ನೋಡ್ಲಕ್ ಬಂದಿರ್ತೀವಿ, ಹುಡುಗರು ಗೊತ್ತಲ್ಲ, ನೆನ್ಪ್ ಮಾಡಿ ಸ್ವಲ್ಪ ಆ ಕಡೆಗೆ ಹೋಗ್ರಿ. ಆ ಹುಡುಗನ್ ಕೈದೊಳಗ್ ಏನಾದ್ರ HMT ಗಡಿಯಾರ ಇತ್ತು ಅಂದ್ರ ಅವ್ನಿಗೆ ಹುಂಡ ಹೆಚ್ಚಿಗೆ ಕೊಡ್ತಿರು. ಹುಂಡ ಅಂದ್ರೆ ವರದಕ್ಷಿಣೆ ಹೆಚ್ಚಿಗೆ ಸಿಕ್ತಿತ್ತಾ? ಹಾ, ವಿಜಯಲಕ್ಷ್ಮಿ ಮೇಡಮ್ ನೆನ್ ಬಂತ. ಹಾ ರೀ ಮೇಡಮ್, ಸಿಕ್ತಿತ್. ಓ ಏನು HMT ಗಡಿಯಾರ ಅವ್ನ್ ಕೈದೊಳಗ, ಊರಿಗೆ ಶ್ರೀಮಂತರ ಅವ್ರು HMT ಗಡಿಯಾರ. ಅಡೆ ಅವ್ನ್ ಏನ್ ಆಸ್ತಿ ಪಾಸ್ತಿ ಏನ್ ನೋಡೋದಿಲ್ಲ, ಗಡಿ HMT ಅದನ ಶ್ರೀಮಂತ ಅಂತ ತಿಳ್ಕೊಂಡ್ ಬಿಡ್ತಿರು. ಆ ಟೈಮಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಅವ್ನಿಗೆ ಮದ್ವೆ ಮಾಡಿದ್ದು ಸಂದರ್ಭ ಇದೆ. ಈಗ ಅದೇ HMT ಎಲ್ಲದ? ವ್ಯಾಲ್ಯೂ ಯಾಕೆ ಕಳ್ಕೊಂತು? ಇವತ್ ಅದೇ HMT ಹಾಕೊಂಡವ್ರಿ ನಾವು ಬಡವ್ರು ಅಂತ ಕರಿತೀವಿ. ನೆನ್ಪಿಡ್ರಿ ಇದು ಮಾತು. ರೀಸನ್ ಏನು ಅಂದ್ರೆ ಬರ್ಕೋರಿ, HMT ಕಂಪನಿ ಇತ್ತು ನೋಡ್ರಿ, ಅದು ಅಪ್ಡೇಟ್ ಆಗ್ಲಿಲ್ಲ, ಅಪ್ಗ್ರೇಡ್ ಆಗ್ಲಿಲ್ಲ, ಅದು ವ್ಯಾಲ್ಯೂ ಕಳ್ಕೊಂಡ್ ಬಿಡ್ತು. ಸೇಮ್ ಅದೇ ರೀತಿ ನಿಮ್ PUC ಇದು ಡಿಗ್ರಿ ಇದೇನ್ ಮಾರ್ಕ್ಸ್ ಕಾರ್ಡ್ ಅವ ನೋಡ್ರಿ, HMT ಗಡಿಯಾರ ಇದ್ದಂಗದು. ಈಗ ಅದು ಏನ್ ಕೆಲಸ ಮಾಡಂಗಿಲ್ಲ, ದೇವ್ರಾಣೆ. ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಹಾಕ್ರಿ. ಒಂದೇದು. ಎರಡನೇದು, ಒಂದ್ 15 ವರ್ಷದ ಹಿಂದೆ ಹೋದ್ರೆ ನಿಮ್ಗೂ ಅನುಭವ ಇದೆ, ನೋಕಿಯಾ ಹ್ಯಾಂಡ್ಸೆಟ್ ಇತ್ತು. ಯಾರ್ಯಾರು ನೋಡಿದ್ರಿ? ಎಲ್ಲಾರು ನೋಡಿವಿ, ಎಲ್ಲಾರು ಬಳಸ್ತೀವಿ. ನನ್ಗೆ ಈಗ್ಲೂ ಅನುಭವ ಇದೆ ನೋಡ್ರಿ. ನಾನ್ ಡ್ಯೂಟಿ ಮಾಡೋದಕ್ಕೆ ಹೋಗ್ತಿದ್ದೆ, ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ, ನಮ್ಮ ಮನೆಯವ್ರ ಬಲ್ಲಿತ್ತು, ನನ್ನ ಹತ್ರ ಇರ್ಲಿಲ್ಲ. ಆ ನೋಕಿಯಾ ಹ್ಯಾಂಡ್ಸೆಟ್ದು ಒಂದ್ ಮ್ಯೂಸಿಕ್ ಇತ್ತು. ಫೋನ್ ಬಂದ ಅಂತ ಹಿಂಗ್ ಬರ್ತಿತ್ತು, ನೆನ್ಪದನ? ಹಾ, ಅದು ಏನ್ ಮ್ಯೂಸಿಕ್ ಇತ್ತು ಅಂದ್ರ ಎಲ್ಲಾರು ಬಸ್ನೊಳಗೆ ತಿರುಗಿ ನೋಡ್ತಿದೀವ್ ನಾವ್ ಅವ್ರಿಗೆ. ನೋಕಿಯಾ ಹ್ಯಾಂಡ್ಸೆಟ್ ಇದ್ದವ್ರು ಊರಿಗೆ ಗೌಡ್ರು ಇದ್ರು. ನಮ್ದು ಗೌಡ್ರ ಅಂದ್ರೆ ಶ್ರೀಮಂತರು, ನಾವ್ ನಮ್ ಭಾಗಕ್ಕೆ ಗೌಡ್ರ ಅಂತ ಕರಿತೀವಿ, ಶ್ರೀಮಂತರಿ. ಅಷ್ಟು ವ್ಯಾಲ್ಯೂ ಇತ್ತು ಅವ್ರ ಮೇಲೆ. ಮೊಬೈಲ್ ಅದ ಮುಗೀತ, ಅವ್ರೊಟ್ಟು ಸೌಕರ್ಯ ಯಾರಿಲ್ಲ, ಅವ್ರಷ್ಟು ಗ್ರೇಟ್. ಏನ್ ಡಿಮಾಂಡ್ ಅವ್ರು ಕೇಳ್ಬೇಡ್ರಿ. ಅಡ್ಡೆ ಆ ಲ್ಯಾಂಡ್ ಲೈನ್ ಬಂದಿವ್ ನೋಡ್ರಿ ಮನ್ಯಾಗ, ಹಳ್ಳಿಗ್ 1-2 ಮೊಬೈಲ್ ಬಂದಿವ್, ಅವ್ರದ್ದು ಏನ್ ಡಿಮಾಂಡ್ ಕೇಳೇಬೇಡ. ಎಲ್ಲಾರ ಫೋನ್ಗಳು ಇವ್ರ ಮನೆಗೆ ಬರ್ಬೇಕು. ಬರ್ತೀವ? ನೀವು ಹೋಗಿದ್ರಲ್ಲ ಯಾರ್ದೋ ಮನಿಗ್ ನಿಮ್ ಕಾಲ್ ಬರ್ತಿತ್ತು, ನೀವು ಹಾ ನೇತ್ರಾವತಿ ಅಮ್ಮಗ್ ನೆನಪು ಬರ್ತು, ಅವ್ರು ಕರಿತಿರು. ಅವ್ರು ಏನ್ ದಿಮಾಕ ಕೇಳ್ಬೇಡ್ರಿ, ನೀವು ನಿಮ್ ಕೊರ್ಲಾಕ್ ಬರೋದು. ಅಯ್ಯೋ ಶಿವ, ಊರಿಗೆಲ್ಲ ಅವರೇ ಶ್ರೀಮಂತರು, ಲ್ಯಾಂಡ್ ಲೈನ್ ಇದ್ದವ್ರು, ನೋಕಿಯಾ ಇದ್ದವ್ರು. ಇವತ್ತು ಅದೇ ನೋಕಿಯಾ ಇರೋರಿಗೆ ಏನ್ ಕರಿತೀವಿ? ಅದೇ ನೋಕಿಯಾ ಸೇಮ್ ಹ್ಯಾಂಡ್ಸೆಟ್ ಏನ್ ಕರಿತೀವಿ? ಹಾ, ಸೊ ನೀವು ಅಪ್ಡೇಟ್ ಆಗ್ಲಿಲ್ಲ, ಅಪ್ಗ್ರೇಡ್ ಆಗ್ಲಿಲ್ಲ ಅಂದ್ರ ನೋಕಿಯಾ ಹ್ಯಾಂಡ್ಸೆಟ್ HMT ಗಡಿಯಾರ ಆದಂಗ ಆಯ್ತ್ರಿ ಮಕ್ಕಳೇ. ಚೇಂಜ್ ಆಗ್ರಿ. ಇದು ಗೊತ್ತಾಯ್ತು ನನಗೆ ಟ್ರೈನಿಂಗ್ದೊಳಗೆ. ನಾನ್ ಯಾವ ಲೆವೆಲ್, ನನಗೂ ಹಿಂಗೆ ದಿಮಾಕ್ ಬಾಳ ಇತ್ತು. ದಿಮಾಕ್ ಅಂದ್ರೆ 80% ತೆಗ್ದ ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್ ನಾನ್ ಡಿಸ್ಟ್ರಿಕ್ಟ್ ರ್ಯಾಂಕ್ ಇದ್ದೀನಿ ಅಂತ ಹೇಳ್ತಾ ಓಡಾಡ್ತಿದ್ದ. ಆಮೇಲೆ ಗೊತ್ತಾಯ್ತದ ಏನ್ ಕೆಲ್ಸಕ್ಕೆ
ಜಾಬ್ ಕೊಟ್ಟದ ಅಷ್ಟೇ ಆಗಿದೆ, ಬೇರೆದ್ ನನ್ಗೆ ಏನು ಆಗ್ಲಿಲ್ಲ. ಸೊ ಹಾಗಾಗಿ ಇವತ್ತು ಬರ್ಕೋರಿ, ಜೀವನದ ಕೊನೆಯ ಹಂತದವರೆಗೂ ಯಾರ್ ಲರ್ನ್ ಮಾಡ್ತಾರ ನೋಡ್ರಿ, ಅವ್ರದ್ದು ಅರ್ನಿಂಗ್ 100% ಇರುತ್ತೆ. ಲರ್ನಿಂಗ್ ಬರ್ಕೋರಿ, ಲರ್ನಿಂಗ್ ಈಕ್ವಲ್ ಟು ಅರ್ನಿಂಗ್. ಬರ್ಕೋರಿ, ಸ್ವಲ್ಪ ಬರೀರಿದು ಸೈನ್ಸ್ ಇದೆ. ಕಲಿಕೆ ಇದೆ ನೋಡ್ರಿ, ಕಲಿಕೆಗೆ ಸಮ ಏನಿದೆ ಅಂದ್ರೆ ಗಳಿಕೆ ಇದೆ. ಇವತ್ತು ನೀವು ಮಂತ್ಲಿ 50,000 ರೂಪಾಯಿ ಗಳಿಸ್ತಾ ಇದ್ದೀರಿ, ಸಣ್ಣ ಎಕ್ಸಾಂಪಲ್. ನೀವು ಮಂತ್ಲಿ 50,000 ರೂಪಾಯಿ ಗಳಿಸ್ತಾ ಇದ್ದೀರಿ ಅಂದ್ರ ಅಲರ್ಟ್ ಆಗ್ರಿ, ನಿಮ್ಮ ಕಲಿಕೆ ಕೇವಲ 50,000 ಇದೆ. ಅದು ದೇವ್ರಾಣಿ, ಅದಕ್ಕೆ ಅಂತ ಕಂಪನಿ ಸಿಕ್ಕ್ಯದ, ನಿಮ್ಗೆ ಅಂತ ಜಾಬ್ ಸಿಕ್ಕಿದೆ. ಯಾಕಂದ್ರೆ ನಿಮ್ದು ಅರ್ಹತೆ ಅಂತೀವಲ್ಲ, ಕ್ವಾಲಿಟಿ, ಅದು ಎಷ್ಟದಿದೆ? 50,000 ಇದೆ, ಅದಕ್ಕೆ 50 ಕೊಡ್ತಾರ ಅವ್ರು. ಈಗ ನೀವ್ ಅದನ್ನ 1 ಲಕ್ಷಕ್ಕೆ ಬರ್ಬೇಕಂದ್ರೆ ಎಕ್ಸ್ಟ್ರಾ ಕಲಿಬೇಕು, ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು, ಕಂಪನಿ ತೋರಿಸ್ಬೇಕು ನನ್ನಲ್ಲೂ ಇದೆ ಆ ಹಂತ ತಲುಪುವಂತ ಸಾಮರ್ಥ್ಯ. ಅವಾಗ ಮಾತ್ರ ಆ ಕಂಪನಿ ನನಗೆ 1 ಲಕ್ಷ ಕೊಡುತ್ತೆ. ನಾನ್ ಸರಿ ಹೇಳ್ತಿದ್ದೀನಿ? ನಿಮ್ದು ಯಾರಾದ್ರೂ ಮಂತ್ಲಿ 1 ಲಕ್ಷ ನೀವು ಗಳಿಸ್ತಾ ಇದ್ದೀರಿ ಅಂದ್ರೆ ನಿಮ್ ಕಲಿಕೆ 1 ಲಕ್ಷದ್ದೇ ಇದೆ. ನೀವು 15,000 20,000 ಗಳಿಸ್ತಾ ಇದ್ದೀರಿ ಅಂದ್ರೆ ದೇವ್ರಾಣೆ ಹೇಳ್ತೀನಿ, ನಿಮ್ ಲರ್ನಿಂಗ್ ಅಷ್ಟೇ ಇದೆ, ಅದಕ್ಕಿಂತ ಹೆಚ್ಚಿಗಿಲ್ಲ. ನೀವ್ ಇದು ಬದಲಾಯಿಸ್ಬೇಕು, ನಿಮ್ಮ ಅರ್ನಿಂಗ್ ಅನ್ನ ಬದಲಾಯಿಸ್ಬೇಕಂದ್ರೆ ಒಂದೇ ಒಂದು ಆಪ್ಷನ್ ಇದೆ, ಲರ್ನಿಂಗ್ ಚೇಂಜ್ ಮಾಡ್ಬೇಕು. ಮತ್ ಇಲ್ಲಿ ತನಕ ನೀವ್ ಏನ್ ಮಾಡ್ತಾ ಬಂದಿರಿ ನೋಡ್ರಿ, ಕಾಗಕ್ಕ ಗುಬ್ಬಕ್ಕನ್ ಕತಿ, ಅವ್ ಕತೆಗಳು ಏನು ಕೆಲಸ ಮಾಡೋದಿಲ್ಲ. ಈಗ ಹಾಕ್ತೀನಿ ಸ್ಟೋರಿ, ಅದು ಏನು ಮಾಡೋದಿಲ್ಲ. ನೀವು ಯಾವಾಗ ಅಪ್ಗ್ರೇಡ್ ಆಗ್ತೀರಿ, ಹೊಸದನ್ನ ಕಲಿಯೋದಕ್ಕೆ ನೀವು ಸಾಧ್ಯ ಇದೆ ನೋಡ್ರಿ, ಅವಾಗ ಮಾತ್ರ ಬೆಳೀತೀರಿ. ನಿಮ್ಗೆ ಗೊತ್ತಲ್ಲ, ಬೀದರ್ SSLC ಮತ್ತು PUC ರಿಸಲ್ಟ್ ಬಂದಾಗ ಎಲ್ಲರಿಗೆ ಹೆಂಗ್ ಅನಿಸ್ತದ? ನಮ್ದು ಈಗ್ಲೂ ಹೇಳ್ತಾರ, ನಮ್ DD ಪೈ ಯಾವಾಗ್ಲೂ ಮಾತಾಡ್ತಿರ್ತಾರ, ರಿಸಲ್ಟ್ ಬಂದಾಗ ನಾವು ಬೀದರ್ದವ್ರು ಮೇಲಿಂದ ಹುಡ್ಕಂಗಿಲ್ಲ, ಕೆಳಗಿಂದ ನೋಡ್ತಾ ಹೋಗ್ತೀವಿ ಅಂತ ಲಿಸ್ಟ್ ನ. ಒಟ್ ಕನ್ಫರ್ಮ್ ನಮ್ಗ್ ರಿಸಲ್ಟ್ ಕಮ್ಮಿ ಬರುತ್ತೆ. ಆದ್ರೆ ಇವತ್ ಅದೇ ಬೀದರು ಬಹಳ ದೊಡ್ಡ ಲೆವೆಲ್ದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಒಂದ್ ಶಿವಾನಿ ಅನ್ನುವಂತ ಹುಡುಗಿ ಸರಿಗಮಪದೊಳಗ್ ಫಸ್ಟ್ ರ್ಯಾಂಕ್ ಬಂತ ಹುಡುಗಿ, 50 ಲಕ್ಷ ರೂಪಾಯಿ ಒಳಗೆ ಬಹುಮಾನ ಸಿಕ್ತು. ಅವಳ ವಯಸ್ಸು ಎಷ್ಟಿದೆ? 16-17 ವಯಸ್ಸಿದೆ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ನಾವು ಹಿಂದುಳಿದವ್ರು ಇದ್ದೀವಿ, ನಮ್ ಕೈಲಾಗ್ಲಾರ್ದವ್ರು ಇದ್ದೀವಿ. ಇವತ್ತಿಗೆ ಹೇಳ್ತೀನಿ, ಬೀದರ್ನೊಳಗ ಫೇಸ್ಬುಕ್ ಆಡ್ ಮಾಡುವಂತವ್ರು ಒಬ್ರು ಇಲ್ಲ. ಅಷ್ಟ್ ಇನ್ನೂ ಹಿಂದೆ ಇದೆ, ನಾನ್ ಮುಂದ್ ಬಂದಿದೆ ಅಂತ ಹೇಳ್ತಾ ಇಲ್ಲ. ಬೀದರ್ನಲ್ಲಿ ಟೋಟಲ್ ಇಲ್ಲ. ನಾನ್ ಬಾಂಬೈಲಿಂದ ಫೇಸ್ಬುಕ್ ಆಡ್ ನಡೆಸ್ತೀನಿ. ನಿಮ್ಮ ಹತ್ರ ಏನ್ ಬರುತ್ತೆ ನೋಡ್ರದು, ಬಾಂಬೈಲಿಂದ ನಡೆಯುತ್ತೆ. ಅದು ಮಂತ್ಲಿ 50,000 ರೂಪಾಯಿ ನಾವು ಕಟ್ತೀವಿ ಅದಕ್ಕೆ. ಸೊ ಹಾಗಾಗಿ ಹೇಳ್ತೀನಿ, ನಾನು ಅಪ್ಗ್ರೇಡ್ ಆದ, ನಾನ್ ಫೇಸ್ ಮಾಡೋದಕ್ ರೆಡಿ ಅದ, ನಂದೇ ಒಂದ್ ಟೀಮ್ ಕಟ್ದ. ಸೊ ಹಾಗಾಗಿ ಎಲ್ಲಿಯವರೆಗೂ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋದಿಲ್ಲ, ಅಲ್ಲಿ ತನಕ ನಿಮ್ಮ ಲೈಫ್ ಸೆಟ್ ಆಗೋದಿಲ್ಲ. ಬರ್ಕೋರಿ, ಮೈಂಡ್ ಸೆಟ್ ಚೇಂಜ್ ಆದಾಗ ಮಾತ್ರ ನಮ್ಮ ಲೈಫ್ ಸೆಟ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಇಲ್ಲಾಂದ್ರೆ ಎಲ್ಲಿದ್ರಿ ನೋಡ್ರಿ ಅಲ್ಲೇ ಇರ್ತ್ರಿ. ಅದೇ ಹೇಳ್ದಲ್ಲ, ಕಾಗಕ್ಕ ಗುಬ್ಬಕ್ಕನ್ ಕತ್ತಿ, ನಾ ಹೇಳ್ತೀನಿ, ನಾನ್ ಕೇಳ್ರಿ, ಮತ್ತೊಬ್ರು ಕೇಳ್ರಿ, ಮತ್ತೊಬ್ರು ಹೇಳ್ರಿ, ಇಷ್ಟೇ ಆಗುತ್ತೆ. ಸೊ ರೀಸನ್ ಏನು ಅಂದ್ರ, ನಾವು ಮಧ್ಯಮ ವರ್ಗದವರು ಲರ್ನಿಂಗ್ ಮೇಲೆ ಫೋಕಸ್ ಮಾಡೋದಿಲ್ಲ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲರಿಗೂ ಡಿಸೈಡ್ ಮಾಡ್ತೀವಿ, ಪಾಪ ನಾವು ಬಾಳ ಮುಗ್ದ್ರು, ನಮ್ ಜನ ನಾವು ಬಾಳ ಮುಗ್ದ್ರು. ಡಿಸೈಡ್ ಮಾಡಿರ್ತೀವಿ, ಡಿಸೆಂಬರ್ 31 ದಿವಸ ಯಾರ್ಯಾರು ಅಲರ್ಟ್ ಆಗಿರ್ತೀರಿ? ಹಿಂಗ್ ಕೈ ಮಾಡ್ರಿ ನೋಡೋಣ. ಅಲರ್ಟ್ ಅಂದ್ರೆ ಏನೋ ಒಂದ್ ಮಾಡ್ತೀನಿ ಅಂತ. ಡಿಸೆಂಬರ್ 31 ದಿವಸ ಈ ವರ್ಷ ಪುಸ್ತಕ ಓದೋದೇ, ಈ ವರ್ಷ ವಾಕಿಂಗ್ ಮಾಡ್ತೀನಿ, ಈ ವರ್ಷ ಮೆಡಿಟೇಷನ್ ಮಾಡೋದು, ಈ ವರ್ಷ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಡ್ಡಾಡೋಡ ಬಾರ್ದ ಡೈರಿ ಎಲ್ಲ ತುಂಬಿಡೋದು ಒಳಗ್. ಬರೀತ್ರಿ? ಯಾರ್ಯಾರು ಬರ್ದವ್ರು ಇದ್ರಿ ಮಹಾಶೂರರ್? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ನನಗೆ ನಾನು ಮಾಡಿ ನಕ್ಕಿದ್ದೀನಿ, ಅದಕ್ಕೆ ಗೊತ್ತದನ. ಒಂದು ಸಂಶೋಧನೆ ಹೇಳುತ್ತೆ, 5 ದಿನಗಳ ನಂತರ 95% ಜನರಿಗೆ ಅವ್ರ ಡೈರಿ ಎಲ್ಲದಂತ ನೆನಪಿರಲ್ಲಂತವ್ರಿ. 95% ಜನರಿಗೆ ಓನ್ಲಿ 5 ಡೇಸ್ ಅಲ್ಲಿ ಅವ್ರ ಡೈರಿ ಎಲ್ಲಿದೆ ಅಂತ ನೆನಪಿರೋದಿಲ್ಲ. ರೀಸನ್ ಏನು? ಯಾಕೆ ಅವ್ರ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ? ಬರ್ದಿದ್ ತಪ್ಪಿತ್ತ? ರಾಧಾ ಮೇಡಮ್, ನೀವು ಬರ್ದಿರಿ, ತಪ್ಪು ಬರ್ದಿರಿ? ನೋ, ಕರೆಕ್ಟೇ ಬರ್ದಿರಿ ನೀವು. ವಿಜಯಲಕ್ಷ್ಮಿ ಅವರು ಕೈ ಮಾಡಿದ್ರು ಮೋಸ್ಟ್ಲಿ. ನೀವು ಬರ್ದಿಂದ ಏನಾದ್ರೂ ಸುಳ್ಳಿತ್ತೆ? ನೋ, ಅದು ಸತ್ಯನೇ ಇತ್ತು. ಆದ್ರೆ ಯಾಕೆ ವರ್ಕೌಟ್ ಆಗ್ಲಿಲ್ಲ? ರೀಸನ್ ಬರ್ಕೋರಿ. ಏನಾಗುತ್ತೆ ಇಲ್ಲಿ ಅಂದ್ರ, ನಮ್ಮ ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ 2 ರೀತಿ ವರ್ಕ್ ಮಾಡ್ತಾ ಇರುತ್ತೆ. ನೀವು 31 ಡಿಸೆಂಬರ್ ದಿನ ಸಬ್ ಕಾನ್ಶಿಯಸ್ ಮೈಂಡ್ ರೆಸ್ಟ್ ಮೋಡ್ ನಾಗ ಇದ್ದಿರುತ್ತೆ, ನಿದ್ರೆಯಲ್ಲಿ ಇರುತ್ತೆ. ಅದು ಪಾಪ ಅದ್ರ ಪಾಡಿಗೆ ಅದು ಮಲಗುತ್ತೆ. ಈ ಕಾನ್ಸಿಯಸ್ ಮೈಂಡ್ ಜಾಗೃತ ಮನಸ್ಸಿಗೆ ಡ್ರೀಮ್ಸ್ ಗಳು ಇರ್ತಾವ, ಅದು ಮಾಡೋಣ, ಇದು ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ. ಅದು ಪಾಪ ಕುಂತ ಎಲ್ಲಾ ಡೈರಿ ಎಲ್ಲಾ ಮೇಂಟೈನ್ ಮಾಡುತ್ತೆ. ಯಾವುದು? ಕಾನ್ಸಿಯಸ್ ಮೈಂಡ್. ಅದು ಬರೆಯುತ್ತೆ, ಎಲ್ಲಾ ಮಾಡುತ್ತೆ, ಬಟ್ ಆ ಮೆಸೇಜ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗೋದಿಲ್ಲ. ಪ್ರಾಬ್ಲಮ್ ಇಲ್ಲಿ ಎಲ್ಲ. ಈಗ ಮರ್ದಿನ ಬೆಳಗಾಗಿ ನೀವು ಡಿಸೈಡ್ ಮಾಡಿರ್ತೀರಿ, ರಾತ್ರಿ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ.
ಈಗ ಹಾಸಿಗೆಯೊಳಗಿಂದ ಎದ್ದು ಇರ್ತೀರಿ, ವಾಕಿಂಗ್ ಶುರು ಆಗುತ್ತೆ. ದಡ ದಡ ಅಲ್ಲಿ ನಡ್ದ ಇಲ್ಲಿ ನಡ್ದ ಆಗು ಮಾಡ್ದ ಎಲ್ಲ ಮಾಡ್ತೀರಿ. ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಂತದ 8 ಗಂಟೆ ತಕ ಅಲ್ಲಗಾಡಲ್ದ ಮನುಷ್ಯ 5 ಗಂಟೆಗೆ ಎದ್ದು ಏನಾಗ್ಲತ್ತು, ಅದ್ ಕನ್ಫ್ಯೂಷನ್, ಅದಕ್ಕೆ ಏನು ಗೊತ್ತಿಲ್ಲ ಪಾಪ, ಅದಕ್ಕೆ ಮೆಸೇಜ್ ಕೊಟ್ಟಿಲ್ಲ ನೀವು. ಅದು ನಿಮ್ಗೆ ಹೇಳ್ತೀನಿ, ಭ್ರಮೆಯೊಳಗೆ 3 ದಿನ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಅದು ಗೊತ್ತಿರೋದಿಲ್ಲ. ನೀವ್ ಹಿಂಗ್ ಡಿಸೈಡ್ ಮಾಡಿರಿ, ಹಿಂಗೆಲ್ಲಾ ಜೀವನದಲ್ಲಿ ದೊಡ್ಡ ಕಡ್ದು ಬುಟ್ಟಿ ತುಂಬೇಕಂತ ವಿಚಾರ ಮಾಡಿರಂತ ಅದು ಗೊತ್ತಿರೋದಿಲ್ಲ. ಅದು ಕನ್ಫ್ಯೂಷನ್ ನಾಗೆ 3 ದಿನ ಸಪೋರ್ಟ್ ಮಾಡುತ್ತೆ. 4ನೇ ದಿನ ಅದು ಗೇಮ್ ಮಾಡ್ತದೆ ನಿಮ್ಮ ಮೇಲೆ. 4ನೇ ದಿನ ನಿಮ್ಗೆ ಇಂಥ ಸಂದರ್ಭವನ್ನ ಕ್ರಿಯೇಟ್ ಮಾಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಇಡೀ ರಾತ್ರಿ ನಿಮ್ಗೆ ನಿದ್ರೆ ಬರೋದಿಲ್ಲ, ಇಲ್ಲ ಜ್ವರ ಬರುತ್ತೆ, ಇಲ್ಲ ನೆಗಡಿ ಬರುತ್ತೆ, ಇಲ್ಲ ಕೈಕಾಲ್ ನೋವಾಗ್ಲೋ ಪೇನ್ ಶುರು ಆಗುತ್ತೆ, ಏನಾದ್ರೂ ಒಂದು, ಇಲ್ಲ ನೆಂಟರು ಬರ್ತಾರೆ ಮನೆ. 4ನೇ ದಿವಸ ರಾತ್ರಿ 1-2 ಗಂಟೆ ತನಕ ಎಚ್ಚರಿರ್ತೀರಿ. ಅದಾದ್ಮೇಲೆ ಬೆಳಗ್ಗೆ 4ನೇ ದಿವಸದ್ 5ನೇ ದಿವಸಕ್ಕೆ ನೀವೇನ್ ಬೆಳಗಾಗಿ ಹೇಳ್ಬೇಕು, ನಿಮ್ದೇ ಕೈ, ನಿಮ್ದೇ ಮೊಬೈಲ್ದು, ನಿಮ್ದೇ ಅಲಾರಾಮ್ ನೀವೇ ಬಂದ್ ಮಾಡ್ತೀರಿ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಇದು ವಾಸ್ತವ. ಹಿಂಗಾಗಿದೇನ? ಯಾರ್ಯಾರಿಗಾಗಿದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಹಾ, ಎಲ್ಲರ ಅವ್ರೇ ಅಷ್ಟು ನನ್ ಹಿಡ್ಕೊಂಡು ನನ್ಗೂ ಆಗಿದೆ ಇದು. ಸೊ ಹಾಗಾಗಿ ಈಗ ಬರ್ಕೋರಿ, ನಮ್ಮ ಮೆಸೇಜ್ ಏನಿದೆ ನೋಡ್ರಿ, ಬರ್ಕೋರಿ. ನಮ್ಮ ಜೀವನದಲ್ಲಿ ನಾವು ಯಾವ ಫೀಲ್ಡ್ ಅಲ್ಲಿ ಯಶಸ್ವಿ ಆಗ್ಬೇಕಂತ ಯೋಚನೆ ಮಾಡ್ತೀವಿ ನೋಡ್ರಿ, ಆ ಯೋಚನೆಯನ್ನ ಆಕ್ಟಿವಿಟಿ ಬೇಸ್ ನಲ್ಲಿ ಮೈಂಡಿಗೆ ಏನ್ ಮಾಡ್ಬೇಕಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಕೊಡ್ಬೇಕಾಗುತ್ತೆ. ಅದು ನಮ್ದು ಮೆಸೇಜ್ ಇನ್ಪುಟ್ ಆಗೋದಿಲ್ಲ ಅಷ್ಟೇ, ಒಳಗ್ ಹೋಗೋದಿಲ್ಲ. ಅದು ಒಳಗ್ ಹೋಗೋದಕ್ಕೆ ಈ ಟ್ರೈನಿಂಗ್ ನ ಅವಶ್ಯಕತೆ ಇದೆ. ನೀವು ಯಾವ್ದೇ, ಇದು ಒಂದು ಮೆಸೇಜ್, ಸುಮ್ನೆ ಎಕ್ಸಾಂಪಲ್. ಲೈಫ್ ನಲ್ಲಿ ನಿಮ್ಗೆ ಹೇಳ್ತೀನಿ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೀವು ಇವತ್ತೇನಾದ್ರೂ ಡಿಸೈಡ್ ಮಾಡಿದಿರಿ ನಾನು ಒಂದ್ 10 ಕೋಟಿ ಗಳಿಸ್ಬೇಕಂದ್ರ 100% ನೀವು ಗಳಿಸ್ತೀರಿ. ನೋ ಆಪ್ಷನ್ ಸಿಸ್ಟಮ್ ಇದೆ, ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ಬಟ್ ಅಷ್ಟು 10 ಕೋಟಿ ಗಳಿಸುವಷ್ಟು ಮೈಂಡ್ ಸೆಟ್ ಯಾರು ತಯಾರಾಗ್ಬೇಕು? ಯಾರ್ದು? ಆ ತಯಾರು ಮಾಡೋದೇ ನನ್ ಕೆಲಸ ಇದೆ. ನನ್ ಕೆಲಸ ಏನಿದೆ ಅಂದ್ರೆ ಅದು ತಯಾರು ಮಾಡೋದು. 10 ಕೋಟಿ ಮೈಂಡ್ ಸೆಟ್ ಅನ್ನ ನಿಮ್ಗೆ ತಯಾರು ಮಾಡೋದಿದೆ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಮ್ಮ ಮೆಸೇಜ್ ಏನಿದೆ ನೋಡ್ರಿ, ಅದನ್ನ ಸರಿಯಾಗಿ ಯಾವ ರೀತಿ ನಿರ್ವಹಿಸ್ಬೇಕನ್ನುವಂಥದ್ದಿದೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರ ನಿಮ್ಮ ಹತ್ರ ಒಬ್ಬ ಕೋಚ್, ಗುರು, ಗೈಡ್, ಮೆಂಟರ್ ನ ಅವಶ್ಯಕತೆ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಇದೆ, ಸ್ವಲ್ಪ ಬರ್ಕೋರಿ. ಹಾ, ಸೊ ನಾವು ನಮ್ ಜೀವನದಲ್ಲಿ ಯಾಕೆ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ, ಏನ್ ಕಾರಣಕ್ಕೆ? ಸ್ವಲ್ಪ ಮೆಸೇಜ್ ಮಾಡ್ರಿ ಎಲ್ಲರೂ, ಬೇಗ ಬೇಗ ಟೈಪ್ ಮಾಡ್ರಿ, ಸಮಯ ಆಗ್ತಾ ಇದೆ. ನಾವ್ ಯಾಕೆ ಹಾರ್ಡ್ ವರ್ಕ್ ಮಾಡ್ತೀವಿ? ರೀಸನ್, ಕಾರಣ ಇರ್ಬೋದಲ್ಲ. ಸುಮ್ನೆ ಹಾರ್ಡ್ ವರ್ಕ್ ಮಾಡೋದಿಲ್ಲ ನಾವು. ಎಲ್ರು ಬೇಗ ಬೇಗ ಮತ್ತೆ ಮೊದ್ಲು ಯಾರು ಮೆಸೇಜ್ ಮಾಡ್ತೀರಿ ಅವ್ರದಷ್ಟೇ ಓದೋದಾಗುತ್ತೆ, ಆಮೇಲಿಂದ ಓದ್ಲಕ್ ಆಗೋದಿಲ್ಲ. ನಮ್ ಬಹಳ ಸ್ಪೀಡ್ ಜಾಸ್ತಿ ಆಗುತ್ತೆ. ಏನೇ ಕ್ವಶನ್ ಕೇಳ್ತೀನಿ ನೋಡ್ರಿ, ತಕ್ಷಣಕ್ಕೆ ಉತ್ತರ ಕೊಡ್ರಿ ಅಂದ್ರೆ ನನ್ನ ಇದಕ್ ಬರುತ್ತೆ. ಹಾ, ಅಲ್ಟ್ರಾ ಸರ್ ಹೇಳ್ತಾರ ನೋಡ್ರಿ, ಫಾರ್ ಫ್ಯಾಮಿಲಿ, ಕುಟುಂಬದ ಸಲುವಾಗಿ ಕಷ್ಟಪಡ್ತೀವಿ. ಹಾ, ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ನಾಗಲಕ್ಷ್ಮಿ. ಫಾರ್ ಮನಿ, ರಾಧಾ ಮ್ಯಾಮ್ ಹೇಳ್ತಾರ. ಹಾ, ಹೆಚ್ಚಿನ ಗಳಿಕೆಗೆ ರಾಮಮೂರ್ತಿ ಸರ್. ಹಾ, ಹನುಮಂತಪ್ಪ ಅಣ್ಣ, ಹೆಚ್ಚಿನ ಹಣ. ವಿಜಯಲಕ್ಷ್ಮಿ ಮ್ಯಾಮ್ ಸಕ್ಸಸ್ ಸಲುವಾಗಿ, ಮಂಜುಳಾ ಮ್ಯಾಮ್ ಸಕ್ಸಸ್ ಸಲುವಾಗಿ. ಎಸ್ ಎಸ್, ಟೈಪ್ ಮಾಡ್ರಿ. ಯಾಕೆ ಕಷ್ಟ ಪಡ್ತಾ ಇದ್ದೀನಿ? ಎಲ್ಲಾರು ಕಷ್ಟ ಪಡ್ತಾ ಇದೀಯಲ್ಲ, ನಾನು ಕಷ್ಟ ಪಡ್ತಾ ಇದ್ದೀನಿ, ನನ್ಗೇನ್ ಕುಂತಲೇ ಸಿಗ್ತಾ ಇದ್ದೀನ? ನೋ. ಎಸ್ 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 ಎಸ್. ಸೊ ಈಗ ನಾನು, ನೀವ್ ಯಾರ್ಯಾರು ಬರ್ದಿರಿ ಅದೆಲ್ಲ ಕರೆಕ್ಟೇ ಬರ್ದಿರಿ, ಯಾರ್ದು ತಪ್ಪಿಲ್ಲ. ನಾವು ಈ 3 ಕಾರಣಕ್ಕಾಗಿ ನಾವು ಕಷ್ಟ ಪಡ್ತಾ ಇರ್ತೀವಿ. ಮೇನ್ ಒಂದು ಸಕ್ಸಸ್ ಸಲುವಾಗಿ, ಒಂದು ಖುಷಿಯಾಗಿರೋದಕ್ಕೆ, ಒಂದು ಶಾಂತಿ ಮತ್ತು ನೆಮ್ಮದಿಯಿಂದ ಇರ್ಬೇಕು ಅಂತ ಕಷ್ಟಪಡ್ತೀವಿ. ಎಸ್ ಆರ್ನು? ಹಾಗಾದ್ರೆ ಈ 3 ನಮ್ಗ್ ಸಿಗ್ತಾ ಇವೇನಾ? ಕ್ವಶನ್ ಮತ್ತೆ ನಾನು ಕಷ್ಟ ಪಡ್ತಾ ಇದ್ದೀರಿ. ಒಬ್ಬೊಬ್ರು 15 ವರ್ಷ, 20 ವರ್ಷ, 25 ವರ್ಷದಿಂದ ಸಮೇತ ಕಷ್ಟ ಪಡ್ತಾ ಇದ್ದೀರಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಸಕ್ಸಸ್ ಆಗಿವಾ? ಸಕ್ಸಸ್ ಆಗಿವಿ? ಖುಷಿಯಾಗಿದ್ದೀವಿ? ಅದು ಇಲ್ಲ. ನೆಮ್ಮದಿಯಾಗಿದ್ದೀವಿ? ಅದು ಇಲ್ಲ. ಹಾಗಾದ್ರೆ ಪ್ರಾಬ್ಲಮ್ ಎಲ್ಲೋ ಒಂದ್ ಕಡೆ ಇದೆ ಅಂತ ಹೇಳಿ ನಿಮ್ಗೆ ಅನ್ಸ್ತಾ ಇಲ್ಲ? ಒಂದು ಕಾಲಘಟ್ಟ ಇತ್ತು, ಹಾರ್ಡ್ ವರ್ಕ್ ಮಾಡಿದವ್ರು ಸಕ್ಸಸ್ ಆಗ್ತಿರು, ಹಾರ್ಡ್ ವರ್ಕ್ ಮಾಡಿದವ್ರಿಗೆ ಶಾಂತಿ ಸಮಾಧಾನ ಇತ್ತು, ಹಾರ್ಡ್ ವರ್ಕ್ ಮಾಡಿದವ್ರಿಗೆ ಬಹಳ ಖುಷಿಯಾಗಿ ಜೀವನ ಮಾಡ್ತಿರು. ಆದ್ರೆ ಇವತ್ತು ಅದು ಸಾಧ್ಯ ಆಗ್ತಾ ಇಲ್ಲ ಅಂದ್ರ ಎಲ್ಲೋ ಒಂದ್ ಕಡೆ ಹಳಿ ತಪ್ತಾ ಇದೆ ಅಂತ ಅರ್ಥ. ಇದು ನೀವು ತಲೆಗೆ ತಗೋತಾ ಇಲ್ಲ. ನಾವು ಸ್ಪೆಷಲಿ ನಾವು ಮಧ್ಯಮ ವರ್ಗದವ್ರು, ನಾವು ಪ್ರಯತ್ನ ಅಂತೂ ಮಾಡ್ತಾ ಇದೀವಿ, ಆದ್ರೂ ಆಗ್ತಾ ಇಲ್ಲ ಅಂದ್ರ ಇದ್ರ ಹಿಂದೆ ಇನ್ನೂ ಒಂದು ವರ್ಕ್ ಇದೆ. ಅದನ್ನ ನೀವು ಕಂಪಲ್ಸರಿಯಾಗಿ ಮಾಡ್ಬೇಕು. ಅದ್ರ ಹೆಸರು ಏನು ಅಂದ್ರೆ ಸ್ಮಾರ್ಟ್ ವರ್ಕ್. ಬರ್ಕೋರಿ, ಸ್ವಲ್ಪ ಟೈಪ್ ಮಾಡ್ಕೋರಿ.
1 ಸೆಕೆಂಡ್. ಹಾ, ಎಸ್. ಇನ್ನೂ ಒಂದು ವರ್ಕ್ ಯಾವ್ದು ಮಾಡೋದಿದೆ ನಮ್ದು? ಸ್ಮಾರ್ಟ್ ವರ್ಕ್. ಇಲ್ಲಿ ತಪ್ತಾ ಇದೆ ಅಂತ ನಿಮ್ಗೆ ಯಾವತ್ತರ ಅನ್ಸಿದೇನಾ? ಹಾ. ಸೊ ಇವತ್ ಬರ್ಕೋರಿ, ಲೈಫ್ ನಲ್ಲಿ ನೀವು ಸಕ್ಸಸ್ ಆಗ್ಬೇಕು, ಶಾಂತಿ ನೆಮ್ಮದಿಯಿಂದ ಇರಬೇಕು, ನೀವು ಅಂದ್ಕೊಂಡಿದ್ದೆಲ್ಲವನ್ನ ಪೂರ್ತಿ ಆಗ್ಬೇಕಂದ್ರ ಹಾರ್ಡ್ ವರ್ಕ್ ಜೊತೆಗೆ ನಿಮ್ಗೆ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಬರ್ಲೇಬೇಕು. ಈಗ ನಾನ್ ಮಾಡ್ತಾ ಇರೋದು ಹಾರ್ಡ್ ವರ್ಕ್ ಇದೆನಾ ಸ್ಮಾರ್ಟ್ ವರ್ಕ್ ಇದೆ? ಯಾವ ವರ್ಕ್ ಇದೆ ಸ್ವಲ್ಪ ಟೈಪ್ ಮಾಡಿ ನೋಡೋಣ. ಶ್ರೀದೇವಿ ಹೂಗಾರ್ ಅವರು ಸ್ಮಾರ್ಟ್ ವರ್ಕ್ ಮಾಡತ್ತಾರ, ಹಾರ್ಡ್ ವರ್ಕ್ ಮಾಡತ್ತಾರ ನಿಮ್ ಪ್ರಕಾರ? ಸ್ವಲ್ಪ ಟೈಪ್ ಮಾಡಿ, ಬೇಗ ಮಾಡ್ರಿ. ಹಾ, ಸ್ಮಾರ್ಟ್ ವರ್ಕ್. ಯಾರಿಗಾದ್ರೂ ನಿಮ್ ಮನೆಗ್ ಬಂದು ಬಾಗಿಲ್ ಹಿಂಗ್ ಬಡದು ಒಂದ್ ಪಾಂಪ್ಲೆಂಟ್ ಕೊಟ್ಟು ನಿಮ್ಗೇನಾದ್ರೂ ಬೀದರ್ ಕರ್ಕೊಂಡ್ ಬಂದೀವನ? ನೋ, ಸ್ಮಾರ್ಟ್ ವರ್ಕ್ ಮಾಡತ್ತೀವಿ, ಕುಂತಲ್ಲೇ ಕೆಲಸ ನಡೆದದ. ಹಾಗಾದ್ರೆ ಇದೇ ವರ್ಕ್ ನೀವ್ ಯಾಕೆ ಮಾಡಬಾರ್ದು? ನನ್ ಪ್ರಶ್ನೆ ತಿಳಿಲತ್ತದ ಎಲ್ಲರಿಗೂ? ಇದೇ ವರ್ಕ್ ಅನ್ನ ನೀವ್ ಯಾಕೆ ಮಾಡೋದಿಲ್ಲ? ನಿಮ್ಮಲ್ಲೂ ಆ ಶಕ್ತಿ ಇದೆ, ನಿಮ್ಮಲ್ಲೂ ಬೆಳೆಯುವ ಸಾಮರ್ಥ್ಯ ಇದೆ, ನಿಮ್ಮಲ್ಲೂ ಕನಸುಗಳಿವೆ. ಆದ್ರೆ ನಮ್ಮ ಪ್ರಾಬ್ಲಮ್ ಏನು ಅಂದ್ರ ನಮ್ಗೆ ಸಪೋರ್ಟಿವ್ ಸಿಸ್ಟಮ್ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಸ್ಮಾರ್ಟ್ ವರ್ಕ್ ನಾವು ಮಾಡೋದಿಲ್ಲ, ಸುಮ್ನೆ ಹಗಲು ರಾತ್ರಿ 9 to 5 ಬಡದಾಡ್ಲತ್ತೀವ್. ಕೈ ತುಂಬಾ ಹಣನೂ ಇಲ್ಲ, ಬಳಸೋದಕ್ಕೆ ಸಮಯನೂ ಇಲ್ಲ. ಮಾಡೋಣ ಅಂದ್ರೆ ಅದು ಆಯುಷ್ಯನೂ ಉಳಿತಾ ಇಲ್ಲ, ಅದನ್ನು ಹೋಗ್ತಾ ಇದೆ, ಎಲ್ಲಾನು ಮುಗಿತಾ ಇದೆ. ಜೀವನದ ಕೊನೆಯ ಘಟ್ಟದಲ್ಲಿ ಒಂದೇ ಉಳಿಯುತ್ತೆ, ಪಶ್ಚಾತ್ತಾಪ. ಅವತ್ ಅನಿಸ್ತದೆ, ಯಾರೋ ಶ್ರೀದೇವಿ ಮೇಡಮ್ ಅಂತ ಒಬ್ರು ಹಿಂಗೆ ಕೋರ್ಸ್ ಮಾಡಿ ಹೇಳಿದ್ರು, ಅದು ಮಾಡ್ರಿ ಇದು ಮಾಡ್ರಿ, ನಾನು ಏನು ಮಾಡ್ಲೇ ಇಲ್ಲ, ಜೀವನ ಇಲ್ಲಿಗೆ ಬಂತು. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ, ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರ ಸ್ಮಾರ್ಟ್ ವರ್ಕ್ ಇದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದಾದ್ಮೇಲೆ ನಾವು ಬಾಲ್ಯದಲ್ಲಿ ಇದ್ದಾಗ ನೀರಡಿಸಿರುವ ಕಾಗೆ ಅಂತ ಒಂದ್ ಸ್ಟೋರಿ ಇತ್ತು. ಯಾರ್ಯಾರು ಕೇಳಿದ್ರಿ? ಹಿಂಗ್ ಕೈ ಮಾಡ್ರಿ. ಒಂದ್ ಕಾಗೆ, ಎಲ್ಲಾರು ಕೇಳಿ, ನನ್ ವಯಸ್ಸಿನವರೇ ಇದ್ದೀರಿ ಹೆಚ್ಚಾಗಿ. ಆ ಕಾಗೆಗೆ ಏನಾಗುತ್ತೆ, ನೀರಡಿಕೆ ಆಗುತ್ತೆ, ಅದು ಆ ಕಡೆ ಈ ಕಡೆ ಹುಡುಕುತ್ತೆ. ಒಂದ್ ಗಡಿಗೆ ಪಾಟ್ ನಲ್ಲಿ ನೀರಿರುತ್ತೆ, ಬಟ್ ನೀರ್ ಬಾಳ ಕೆಳಗಿರುತ್ತೆ. ಆ ಕಾಗೆ ಏನ್ ಮಾಡುತ್ತೆ, ಒಂದೊಂದು ಕಲ್ಲುಗಳನ್ನ ತಂದ್ ಹಾಕಿ ಆ ಮೇಲ್ ನೀರ್ ಬಂದ್ಮೇಲೆ ಅದು ಕುಡ್ದು ಹಾರ್ತು. ನಮ್ ಸರ್ ಅವಾಗ ಅದು ಸ್ಮಾರ್ಟ್ ವರ್ಕ್ ಆಗಿ ನಮ್ ಟೈಮಿಂದು, ನಮ್ಮ ಕಾಲದ ಸ್ಮಾರ್ಟ್ ವರ್ಕ್ ಆಗಿ ಕಲ್ಗಳ ತಂದ್ ಹಾಕ್ತು. ನಾವ್ ಅದೇ ನಮ್ ತಲೆಯಾಗ ಇಟ್ಕೊಂಡೇವ್, ಕಲ್ ತಂದ್ ಹಾಕ್ಬೇಕಾಗುತ್ತೆ, ಈ ಕಲ್ಲು ಹಾಕದೆ ಕೆಲಸ ನಡೆದು. ಆದ್ರೆ ಈಗಿನ ಕಾಗೆ ಕಲ್ಲು ಹಾಕೋದಿಲ್ಲ, ಸ್ಟ್ರಾ ತರುತ್ತೆ, ಒಂದ್ ಪೈಪ್ ತರ್ತದ, ನೀರಾಗ ಹಾಕ್ತದ, ಕುಡಿತದ, ಹಾರ್ ಹೋಗ್ತದ. ಅದು ಯಾವತ್ ಕಲಿತ್ರಿ ಅಂತಿನ್ನ? ಇದು ಸ್ಮಾರ್ಟ್ ವರ್ಕ್. ಕಲ್ಲು ಹಾಕೋದ್ ಹಾರ್ಡ್ ವರ್ಕ್ ಇದೆ, ವಾವ್ ಇಲ್ಲದು. ತಂದು ಕಲ್ಲು ಹಾಕ್ಲತ್ತದ. ಇನ್ನ ನೀವು ಕಲ್ಲೇ ಹಾಕ್ಲತ್ತೀನ ಅಂದ್ರೆ ಹಾಕೋತಾ ಇರ್ರಿ, ನೀವು ಬ್ಯಾಡ ಅಂತಿನ್ನ. ಚೇಂಜ್ ಆಗ್ರಿ, ಮೈಂಡ್ ಸೆಟ್ ಚೇಂಜ್ ಮಾಡ್ರಿ, ಸಬ್ ಕಾನ್ಶಿಯಸ್ ಮೈಂಡಿಗೆ ಆಕ್ಟಿವ್ ಮಾಡ್ರಿ. ಹಾ, ಎಸ್, ವಿಜಯಲಕ್ಷ್ಮಿ ಹೇಳ್ತಾರ, ಅಪ್ಡೇಟ್ ಆಗ್ರಿ, ಅಪ್ಗ್ರೇಡ್ ಆಗ್ರಿ. ನೀವ್ ಇನ್ನ ಕಲ್ಲೇ ಹಾಕ್ತೀರಿ ಅಂದ್ರ ಜೀವನ ಮುಗಿಯುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಲೈಫ್ ಇದೆ ನೋಡ್ರಿ, ನೀವು ಯಶಸ್ವಿ ಆಗೋದಕ್ಕೆ ಪುನರ್ಜನ್ಮ ಬೇಕಂತಿಲ್ಲ, ಈಗ್ಲೇ ನೀವು ಆಗ್ಬೋದು. ಮತ್ ಇದಕ್ಕೆ ಯಾವ್ದು ವಯಸ್ಸಿನ ಅಡ್ಡಿ ಆತಂಕ ಇಲ್ಲ. ಮೆಕ್ಡಾನಲ್ಡ್ಸ್ ಇದೆ, ಮತ್ತೊಂದ್ ಸಾಕಷ್ಟು ಉದಾಹರಣೆಗಳಿವೆ. MDH ಮಸಾಲೆ ಇದೆ. ಇವರೆಲ್ಲರೂ ಸಕ್ಸಸ್ ಆಗಿದ್ದ 65 ನಂತರನೇ, ಅವರ ವಯಸ್ಸಿನ 65 ನಂತರ ಸಕ್ಸಸ್ ಆದ್ರು. ಸೊ ಹಾಗಾಗಿ ಆಯುಷ್ಯ ಮುಗಿಯೋದು ಶರೀರಕ್ಕೆ ಹೊರತು ನಮ್ಮ ಒಳಗಿರುವಂತಹ ಆತ್ಮ ಬಲಕ್ಕೆ ಮುಗಿಯೋದಿಲ್ಲ. ಹಾಗಾಗಿ ನಿಮ್ಮ ಆತ್ಮ ಚೈತನ್ಯ ಇದೆ ನೋಡ್ರಿ, ಅದನ್ನ ಜಾಗೃತ ಮಾಡೋದಕ್ಕೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಮತ್ತೆ ನಾವು ಫ್ರೀ ಮಾಡಂಗಿಲ್ಲ, ಫೀಸ್ ಇದೆ ನಮ್ದು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ನೀವ್ ಯಾರ ಆಕ್ಷನ್ ಟೇಕರ್ಸ್ ಇದ್ರಿ ಅವ್ರಿಗೆ ಮಾತ್ರ ಅವಕಾಶ ಇದೆ. ಆಕ್ಷನ್ ಟೇಕರ್ ಅಂದ್ರೆ ಮಾಡ್ಬೇಕನ್ನೋ ಮನಸ್ಥಿತಿ ಬೇಕು. ಜೀವನದಲ್ಲಿ ಇಷ್ಟೆಲ್ಲಾ ಪ್ರಯತ್ನ ಮಾಡೀನಿ, ಏನು ಆಗ್ಲಿಲ್ಲ, ಈಗ ಇದೊಂದು ನಾನ್ ಮಾಡೇ ನೋಡ್ತೀನಿ ಅಂತ ಯಾರು ತಯಾರಿರ್ತೀರಿ ನೋಡ್ರಿ, ಅವ್ರ ಸಲುವಾಗಿ ನಮ್ಮ ಅವಕಾಶಗಳು ತೆರೆದುಕೊಂಡಿವಿ ಅಂತ ಹೇಳ್ತಾ, ಎಸ್. ಸೊ ಎಲ್ರು ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಿ? ಸೊ ಯಾರ್ಯಾರು ರೆಡಿ ಇದ್ದೀರಿ ಒಂದ್ಸಲ ರೆಡಿ ಅಂತ ಟೈಪ್ ಮಾಡ್ರಿ, ಬೇಗ. ಹಾ, ಟೈಮ್ ಆಗ್ತಾ ಇದೆ. ಎಸ್, ಯಾರ್ಯಾರು ರೆಡಿ ಇದ್ದೀರಿ? ರೆಡಿ, ಬೇಗ. ಎಸ್, ನೋ, ರೆಡಿ ಅಂತ ಹಾಕ್ರಿ. ಗಣೇಶ್ ಸರ್, ರೆಡಿ, ತಯಾರಾಗಿದ್ದೀನಿ ನಾನು ಸ್ಮಾರ್ಟ್ ವರ್ಕ್ ಕಲಿಯೋದಕ್ಕೆ. ಸೊ ಹಾಗಾಗಿ ಇವತ್ತಿನಿಂದ ನೀವೇನ್ ಮಾಡ್ಬೇಕಂದ್ರ, ನಿಮಗೆ ಯಾವ ಕೆಲಸ ಸ್ಮಾರ್ಟ್ ವರ್ಕ್ ಬಹಳ ಕಷ್ಟ ಅನಿಸುತ್ತೆ ನೋಡ್ರಿ, ಅದನ್ನ ಇಷ್ಟಪಟ್ಟು ಕಲಿಯೋದಕ್ಕೆ ಶುರು ಮಾಡಿ. ಯಾವುದೇ ಲರ್ನಿಂಗ್ ಇದೆ ನೋಡ್ರಿ, ಅದು ಲರ್ನಿಂಗ್ ಆಟೋಮೆಟಿಕ್ ಆಗಿ ಬರೋದಿಲ್ಲ, ಅದು ಕಲಿಬೇಕಾಗುತ್ತೆ. ಈಗ ನಮ್ಮಲ್ಲೆಲ್ಲ ಮಾಸ್ಟರ್ ಮೈಂಡ್ ಟ್ರೈನರ್ಸ್ ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ರಶ್ಮಿ ಅವರಿದ್ದಾರೆ, ಶಶಿ ಮ್ಯಾಮ್ ಇದ್ದಾರೆ, ಸಾಕಷ್ಟು ಜನ, ಮಂಜುಳಾ ಮ್ಯಾಮ್ ಇದ್ದಾರೆ. ಅವ್ರೇನ್ ಬೈ ಬರ್ತ್ ಟ್ರೈನರ್ ಇದ್ದಾರ? ನೋ, ಅವರನ್ನ ಬೆಳೆಸ್ತಾ ಇದ್ದೀವಿ ನಾವು, ಕಲಿತಾ ಇದ್ದಾರೆ. ಸೊ ಲರ್ನಿಂಗ್ ನಲ್ಲಿ ಏನ್ ಪವರ್ ಇದೆ ಅಂದ್ರೆ, ನಿಮ್ಮ ಕನಸುಗಳೆಲ್ಲ ನನ್ಸಾಗುತ್ತೆ, ಬಟ್ ನೀವು ಕಲಿಬೇಕಾಗುತ್ತೆ, ಸಮಯ ಕೊಡ್ಬೇಕಾಗುತ್ತೆ. ನೀವು ಬರೀ ಮೊಬೈಲ್ ತಗೊಂಡು ಸ್ಕ್ರೋಲ್ ಮಾಡ್ತಾ ಇದ್ದೀರಿ ನೋಡ್ರಿ, ಸ್ಕ್ರೋಲ್ ಮಾಡೋದ್ರಿಂದ ಸಕ್ಸಸ್ ಆಗೋದಿಲ್ಲ, ನೆನ್ಪಿಡ್ರಿ. ಹಂಗೇನಾದ್ರೂ ಇದ್ರ ಮೊಬೈಲ್ ನೋಡಿ ಎಲ್ಲರೂ ಉದ್ಧಾರ ಆಗ್ಬಿಡ್ತಿದ್ಯೋ? ಆಗೋದಿಲ್ಲ.
ನಮ್ದು ಏನಾಗಿದೆ ಮನಸ್ಥಿತಿ ಬರ್ಕೋರ್ಬೇಕಾದ್ರು ನಮ್ಮ ಏಕಾಗ್ರತೆ ಓನ್ಲಿ 8 ಸೆಕೆಂಡಿಗೆ ಬಂದದ 8 ಸೆಕೆಂಡ್ ಬರ್ಕೋರ್ ಸೆಕೆಂಡ್. ನಮ್ಮ ಏಕಾಗ್ರತೆ ಪೇಶನ್ಸ್ ಅಂತೀವಿ ನೋಡ್ರಿ, ಅದು ಓನ್ಲಿ 8 ಸೆಕೆಂಡ್ ಬಂದಿದೆ. ನೀವು ಒಂದ್ 10 ವರ್ಷದ ಹಿಂದೆ, ಒಂದ್ 5 ವರ್ಷದ ಹಿಂದೆ ಹೋಗ್ರಿ, ಯೂಟ್ಯೂಬ್ ನಾಗ ಯಾವ ವಿಡಿಯೋಗಳು ನೋಡ್ತಿದ್ದೇವ್ ನಾವು? ದೊಡ್ಡ ದೊಡ್ಡ ವಿಡಿಯೋ, ಒಂದೊಂದು ತಾಸ್ ನಡೆಯೋ ವಿಡಿಯೋ ನೋಡ್ತಿದ್ದೇವೆ. SR ನೋಡ್ಕಿಂಗ್ ಕೈ ಮಾಡ್ರಿ. ಮಿನಿಮಮ್ 1 hour ಇದ್ರೆ ಅದಕ್ಕೆ ಓಪನ್ ಮಾಡ್ತಿದ್ದೇವೆ, ಅದಕ್ಕಿಂತ ಕಡಿಮೆ ಇದ್ರೆ ಏನೋ ಸಣ್ಣ ವಿಡಿಯೋದ ಅಂತ ಬಿಟ್ಟು ಹಾಕ್ತಿದ್ದೇವೆ. 1 hour ನಡೆದ್ರೆ ಅದ್ರೊಳಗೆ ಏನೋ ಜ್ಞಾನ ಇದೆ, ಅದ್ರಲ್ಲಿ ಏನೋ ಮಾಹಿತಿ ಇದೆ, ಅದು ನನಗೇನೋ ಸಪೋರ್ಟ್ ಮಾಡುತ್ತೆ ಅಂತ ನೋಡ್ತಿದ್ದೇವೆ. ಇವತ್ತು ನಾವೇ ಇದ್ದೇವೆ, ಅದೇ ಇದ್ದೀವಿ. 1 hour ವಿಡಿಯೋ ಕಡೆ ಕಣ್ಣೆತ್ತಿ ನೋಡೋದಿಲ್ಲ, ನಾವು ರೀಲ್ಸ್ ಗಳನ್ನ ನೋಡ್ತೀವಿ. ರೀಸನ್ ಏನು ಅಂದ್ರ ಅದು ಪೇಶನ್ಸ್ ತಾಳ್ಮೆ ಇದೆ ನೋಡ್ರಿ. 8 ಸೆಕೆಂಡಿಗೆ ಬಂದದ. ಅದನ್ನೇ ಬಳಸ್ತಾ ಜಗತ್ತು ಅವ್ರ ಯೂಟ್ಯೂಬರ್ಗಳೆಲ್ಲ ಬೆಳಿಲತ್ತಾರ. ಒಂದೊಂದು ನಿಮಿಷದ ವಿಡಿಯೋದಾಗ ಎಲ್ಲಾ ಮಾಹಿತಿ ಕೊಡ್ಲತ್ತಾರ. ನಾವು ಬಾಯಿ ತೆರೆದು ನೋಡತ್ತೀವಿ, ನಮ್ ನೆಟ್ ಪ್ಯಾಕ್ ಖಾಲಿ ಮಾಡ್ಕೊಲತ್ತೀವಿ, ಅವ್ರಿಗೆ ಇನ್ಕಮ್ ಹೋಗ್ಲತ್ತದ, ನೀವು ಭಜನಿ ಮಾಡತ್ತೀರಿ. ಇಷ್ಟೇ. ನೀವೆಂದ ಕ್ರಿಯೇಟ್ ಮಾಡ್ತೀರಿ ಅಂತಿನ್ನ? ನೀವ್ ಯಾವತ್ ಮಾಡ್ತೀರಿ? ಜನ ನಿಮಗ್ ನೋಡಂಗ್ ಯಾವತ್ ಬೆಳಿತೀರಿ? ಏನ್ ಇನ್ನೊಬ್ರಿಗೆ ನೋಡ್ತೀರಿ? ಸೆಲ್ಫ್ ಬರ್ರಿ, ವಾಪಸ್ ಬರ್ರಿ. ಜೀವನ ಇಲ್ಲಿ ತನಕ ಬಂದದ, ಈಗಂತೂ ಹಾಳು ಮಾಡ್ಕೊಳ್ಬೇಡ್ರಿ. ಅಟ್ಲೀಸ್ಟ್ ಈಗ ಅದ್ರ ಥಿಂಕ್ ಮಾಡ್ರಿ. ನಮ್ದು ವಿಡಿಯೋ ಬಿ ನೋಡ್ಬೇಕಲ್ಲ ಜನ. ಯಾರು ಹೇಳ್ಯಾರ ಅವ್ರದೇ ನೋಡ್ಬೇಕಂತ? ನಮಗ್ ಭಯ. ಈ ಭಯ ಇದೆ ನೋಡ್ರಿ, ಬರ್ಕೋರಿ. ಡರ್ ಸೆ ಡರೋಗೆ ತೋ ಡರ್ಕೋಕೊಂಡ್ ಡರಾಯೇಗ. ಅಂದ್ರೆ ಭಯಕ್ಕೆ ಭಯ ಪಟ್ಟರೆ ಭಯವನ್ನ ಭಯಪಡಿಸುವವರು ಯಾರು? ಸೊ ನಾನು 3 days ನ ಟ್ರೈನಿಂಗ್ ನಲ್ಲಿ ಭಯಕ್ಕೆ ಹೆಂಗ್ ಭಯ ಪಡಿಸ್ಬೇಕಂತ ಕಲಿಸ್ತೀನಿ. ವಿತ್ ಆಕ್ಟಿವಿಟಿ ಬೇಸ್. ಅದ್ಭುತವಾಗಿರುವಂತ ಮಹಾಪರಿವರ್ತನೆ. ಆ ಪರಿವರ್ತನೆ ನನ್ನ ಜೀವನದಲ್ಲಿ ಬಂದಿದೆ. ಅದಕ್ಕೆ ನಾನು ಇಷ್ಟು ಗಟ್ಟಿಯಾಗಿ ಈ ವಿಷಯವನ್ನ ಹೇಳ್ತೀನಿ. ಬಟ್ ನೀವು ಆಕ್ಷನ್ ಟೇಕರ್ ಆಗೋದಿದೆ ನೋಡ್ರಿ, ಅದು ನಿಮಗ್ ಬಿಟ್ಟಿದ್ದು. ಇಲ್ಲಿ ಯಾರಿಗೂ ಪ್ರೆಷರ್ ಇಲ್ಲ, ಏನ್ ತಲೆ ಕೆಡ್ಸ್ಕೊಳ್ಬೇಡ್ರಿ. ಬಟ್ ಚೇಂಜ್ ಆಗೋ ಪ್ರಯತ್ನ ಅಂತೂ ನೀವು ಮಾಡಿ. ಮತ್ತೆ ಜೀವನದಲ್ಲಿ ಬರ್ಕೋರಿ, ಪರಮಾತ್ಮ ನಮ್ಗೆ ಅವಕಾಶ ಮಾತ್ರ ಕೊಡ್ತಾನೆ, ಅದೃಷ್ಟ ಕೊಡೋದಿಲ್ಲ. ಬರ್ಕೋರಿ. ಅದೃಷ್ಟದಲ್ಲಿ ಇದ್ರೆ ಆಗುತ್ತೇನೋ, ಅವಕಾಶ ಕೊಟ್ಟಿರ್ತಾನೆ. ಯಾರು ಬಳಸ್ಕೊಳ್ತಾರ ಅವ್ರು ಅದೃಷ್ಟ ತೆರೆದುಕೊಳ್ತಾರೆ. ಸಾಕಷ್ಟು ಸಲ ಯಾವುದನ್ನ ನಾವು ಅವಕಾಶಗಳನ್ನ ಬಿಟ್ಟು ಹಾಕ್ತಿವಿ ನೋಡ್ರಿ, ಅದೇ ಅವಕಾಶ ಇನ್ನೊಬ್ರು ತಗೊಂಡಿರ್ತಾರ. ನೆನ್ಪಿಟ್ಕೋರಿ, ಇದು ಮಾತು. ನಿಮ್ಗೆ ಒಂದ್ ಚಾನ್ಸ್ ಬಂದಿದೆ, ನೀವು ಮಿಸ್ ಮಾಡ್ಕೊಂಡ್ರ ಆ ಕೆಲಸ ಅಲ್ಲೇ ಉಳಿಯೋದಿಲ್ಲ. ಇನ್ನೊಬ್ಬರ ಚಾನ್ಸ್ ಅನ್ನ ತಗೊಂಡಿರ್ತಾರ, ಅವ್ರ ಮುಂದೆ ಹೋಗ್ತಾರ. ನೀವ್ ಎಲ್ಲಿದ್ರಿ ಅಲ್ಲೇ ಇರ್ತೀರಿ. ಎಲ್ಲಿದ್ದೀರಿ ಅಲ್ಲೇ ಇರ್ತೀರಿ. ನಾ ಅದಕ್ಕಿಂತ ಆ ಕಡೆ ಹೋಗ್ತದೆ. ನಿಮ್ದು ಜರ್ನಿ ಹಿಂದೆ ನಡೆಯುತ್ತೆ, ಹಿಂದೆ ಹೆಜ್ಜೆ ಇಡುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ಯಾವತ್ತು ನಮ್ಮ ಅದೃಷ್ಟ ಏನು ಅಂದ್ರ, ನಾವು ಬಳಸಿಕೊಂಡಿರುವಂತ ಅವಕಾಶಗಳಿರುತ್ತೆ ನೋಡ್ರಿ, ಅವು ನಮ್ಮ ಅದೃಷ್ಟವನ್ನ ಪರಿವರ್ತನೆ ಮಾಡುತ್ತೆ. ಓಕೆನಾ? ಇಷ್ಟ ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ? ಸೊ ನೆಕ್ಸ್ಟ್ ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಹೇಳಿದ್ರೆ ನಡೆಯುತ್ತಾ ಇವತ್ತು? ಎಸ್ ಅಂತ ಟೈಪ್ ಮಾಡ್ರಿ. ಇಲ್ಲ ಅಂದ್ರೆ ನಾನು ಈಗಲೇ ಫೀಸ್ ಹಾಕ್ರಿ ಅಂದ್ರೆ ಫೀಸ್ ಹಾಕ್ಬಿಡ್ತೀನಿ. 15 ನಿಮಿಷ ಮುಗಿಸ್ತೀನಿ. 10 ನಿಮಿಷ ಎಕ್ಸ್ಟ್ರಾ ಹೇಳ್ಬೇಕಂತ ನನಗೂ ಅನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ಇನ್ನೊಂದ್ 2 ಟಾಪಿಕ್ ಇವೆ, ಅದನ್ನ ಮುಗಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಸ್. ಇದನ್ನ ನೋಟ್ ಮಾಡ್ಕೊಳ್ರಿ. ನಮ್ಮ ಒಳಗೆ 2 ರೀತಿಯ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಒಂದಿದೆ ಮಸಲ್ ಪವರ್, ಇನ್ನೊಂದಿದೆ ಮೈಂಡ್ ಪವರ್. ಬರ್ಕೋರಿ. ಒಂದ್ ಮಸಲ್ ಪವರ್, ಇನ್ನೊಂದು ಮೈಂಡ್ ಪವರ್. ಮಸಲ್ ಪವರ್ ಅಂದ್ರೆ ಶಾರೀರಿಕ ಶಕ್ತಿ, ಸ್ನಾಯು ಶಕ್ತಿ ಅಂತೀವಿ ಇದಕ್ಕೆ ಸೈನ್ಸ್ ನಲ್ಲಿ. ಇನ್ನೊಂದಿದೆ ಮಾನಸಿಕ ಶಕ್ತಿ, ಮನ್ಕೆ ಶಕ್ತಿ. ಈಗ ಇವ್ 2ರಲ್ಲಿ ಯಾವ್ದು ಪವರ್ಫುಲ್ ಇದೆ? ಮೈಂಡ್ ಪವರ್, ಮಸಲ್ ಪವರ್? ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ ಮೈಂಡ್ ಪವರ್ ಅಂತ? ಅವ್ರ ಮೈಂಡ್ ಹಾಕ್ರಿ. ಯಾರಿಗ ಅನಿಸ್ತದ ನೋಡ್ರಿ ಮಸಲ್ ಪವರ್ ಅಂತ? ಅವ್ರ ಮಸಲ್ ಪವರ್. ಎಲ್ರು ಹಾಕ್ರಿ. ಝೂಮ್ ಯೂಸರ್ ಸರ್ ಹೆಸರು ಬರೀರಿ ನಿಮ್ದು. ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ ಮೈಂಡ್ ಪವರ್ ದೊಡ್ಡದಿದೆ ಅಂತ? ಅವ್ರೆಲ್ಲಾರ ಮೈಂಡ್ ಅಂತ ಹಾಕ್ರಿ, ಬೇಗ ಹಾಕ್ರಿ. ಎಸ್. ಮಸಲ್ ಪವರ್ನು ಅನ್ಸ್ಬೋದು, ಹಂಗೇನು ಅನ್ಸಬಾರ್ದಂತ ಏನಿಲ್ಲ. ನಿಮ್ ವಿಚಾರಗಳಿವೆ, ನಿಮ್ಗೆ ಸತ್ಯ ಇರುತ್ತೆ. ಅದು ಬೋತ್ ಹಂಗೂ ಇದೆ ನೋಡ್ರಿ. ಬೋತ್ 2 ಪವರ್ಗಳು ಜಾಸ್ತಿ ಇರೋದು. ಬೋತ್ ಇಲ್ಲ ಮ್ಯಾಮ್, ನಿಮ್ಗೆ ಕ್ಲಿಯರ್ ಮಾಡ್ತೀನಿ ನಾನು. ಓಕೆ. ಎಸ್. ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ ಯಾವ ಪವರ್ ಜಾಸ್ತಿ ಇದೆ, ಅವ್ರು ಎಲ್ಲರೂ ಸಮೇತ ಮೆನ್ಷನ್ ಮಾಡ್ರಿ. ಸೊ ಈಗ ಬರ್ಕೋರಿ, ನಮಗೆ ನಮ್ಮ ಶಾರೀರಿಕ ಶಕ್ತಿ ಇದೆ ನೋಡ್ರಿ, ಅದು ಓನ್ಲಿ 10% ಇದೆ. 10% ಮಾತ್ರ ನಮ್ಗೆ ಶಾರೀರಿಕ ಶಕ್ತಿ ಇದೆ. 90% ಇದೆ ನೋಡ್ರಿ, ಅದು ನಮ್ದು ಮಾನಸಿಕ ಶಕ್ತಿ ಇದೆ. ನಾನು ಯಾವಾಗ್ಲೂ ಒಂದು ಉದಾಹರಣೆಯನ್ನ ಹೇಳ್ತೀನಿ ನೋಡ್ರಿ, ನಿಮ್ಗೆ ಸುಮ್ನೆ ನಗಿಸ್ಬೇಕಂತ ಹೇಳಿ. ಎಕ್ಸಾಂಪಲ್ ನೋಡ್ರಿ, ಯಾವ ಶಕ್ತಿ ಗ್ರೇಟ್ ಇದೆ ಅಂತ ನಿಮ್ಗೆ ಏನಾದ್ರೂ ಪ್ರಾಕ್ಟಿಕಲ್ ಬೇಕು ಅಂದ್ರೆ ನೀವು ಮಾಡ್ಬೋದು, ಅಥವಾ ಅಂತ ಸಂದರ್ಭಗಳನ್ನ ನೀವು ನೋಡ್ಬೋದು. ಒಂದ್ ದಿವ್ಸ ಏನಾಯ್ತು ಅಂತ ಹೇಳ್ತೀನಿ ನೋಡ್ರಿ. ಎಕ್ಸಾಂಪಲ್, ಯಾರ ಹೆಸರು ತಗೋಲಿ ನಾನು? ಒಬ್ರು ಯಾರ ಬೇಕಲ್ಲ, ನಮ್ ಶಶಿ ಮ್ಯಾಮ್ ಇದಾರೆ ಅಂತ ತಿಳ್ಕೊರಿ. ಸ್ವಲ್ಪ ಹಳೆಯವ್ರದೇ ತಗೋತೀನಿ, ಹೊಸವ್ರ ಟೆನ್ಷನ್ ಮಾಡ್ಕೊಂಡ್ರಿ ಏನ್ ಮಾಡ್ಲಿ ಮತ್ತೆ. ಈಗ ಶಶಿ ಮ್ಯಾಮ್ಗೆ ಆರಾಮ್ ತಪ್ಪೇದ ಒಂದ್ ದಿವ್ಸ.
ಅಚಾನಕ್ಕೆ ಬಾಳ ಆರಾಮಿಲ್ಲ, ಜ್ವರ ಬಂದಿದೆ ಅವ್ರಿಗೆ, ಹೊಟ್ಟೆ ಟೋಟಲ್ ಹಾಸಿಗೆ ಬಿಟ್ಟು ಏಳ್ಲಿಕ್ಕೂ ಆಗ್ತಾ ಇಲ್ಲ, ಹಾಸ್ಪಿಟಲ್ ಹೋಗ್ಲಿಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಅವಾಗ ಸರ್ ಏನ್ ಮಾಡಿದ್ರಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಒಂದ್ ಕಾರ್ ತಂದು ಮನಿ ಮುಂದ್ ನಿಂದ್ರಸರು. ಅವ್ರ ಮಕ್ಕಳೆಲ್ಲಾ ತಗೊಂಡ್ ಅವ್ರಿಗೆ ಕೈ ಹಿಡ್ದು ಆ ಕಡೆ ಈ ಕಡೆ ಹಿಡ್ಕೊಂಡು ಅವ್ರ ಸ್ಟೆಪ್ಸ್ ಎಲ್ಲ ಇಳಿದು ಇನ್ನೇನ್ ಅವ್ರ ಕಾರಿನ ಕೂಡ್ಸ್ಬೇಕು, ಯಾಕಂದ್ರೆ ಶಕ್ತಿನೇ ಇಲ್ಲ ಅವ್ರಿಗೆ, ಅಷ್ಟು ಜ್ವರ ಭಯಂಕರ ಬಂದು. ಅದೇ ಸಂದರ್ಭಕ್ಕೆ ನೀವೆಲ್ಲಾರು ತಿಳ್ಕೊರಿ, ಶಶಿ ಮ್ಯಾಮ್ ಎಲ್ಲ ನೀವೇ ಇದ್ದೀರಿ ಅಂತ ತಿಳ್ಕೊರಿ ಎಕ್ಸಾಂಪಲ್. ಅದೇ ಸಂದರ್ಭಕ್ಕೆ ಕಾರಿನ ಕಡೆ ಡೋರ್ ಓಪನ್ ಇದೆ, ಇನ್ನೇನು ಒಳಗ್ ಹೋಗ್ಬೇಕು, ಆ ಕಡೆಯಿಂದ ಒಂದು ಭಯಂಕರ ಓಡ್ ಬರ್ತಾ ಇದೆ ಹಾವ್. ಈಗ ಶಶಿ ಮೇಡಮ್ ಏನ್ ಮಾಡ್ತಾರ ಹೇಳ್ರಿ, ಇಲ್ಲಿ ಬರೀರಿ, ಏನ್ ಮಾಡ್ತಾರ? ಭಾಗೋರೆ ಭಾಗೋ. ಎರಡೇ ಆಪ್ಷನ್, ಒಂದ್ ಹಾವಿನಕ್ಕಿಂತ ಜಾಸ್ತಿ ಓಡ್ಬೇಕು ಅಂದ್ರೆ ಉಳಿತೀನಿ, ಹಾವಿನ ಕಮ್ ಬಂದ ಅಂದ್ರ ಅಳದ್ ಹೋಗ್ತೀನಿ ನಾ. ಅವಾಗ ಎಲ್ಲಿಂದ ಬಂತ ಎನರ್ಜಿ? ಹಾ, ರನ್ ಅವೇ, ಓಡ್ರಿ ಓಡ್ರಿ ಓಡ್ರಿ, ಎಲ್ಲಾರು ಮನಿ ಮಂದಿ ಓಡ್ತಾರ, ಅವ್ರು ಓಡ್ತಾರ ಇವ್ರು ಓಡ್ತಾರ. ಈಗ ಹಾವಿನ ಸ್ಪೀಡ್ ಇವ್ರ ಜಾಸ್ತಿ ಐತಿ. 2 ನಿಮಿಷದ ಹಿಂದೆ ಹಾಸಿಗೆದೊಳಗಿಂದ ಹೇಳಾಕ್ ಬರ್ತಿಲ್ಲ, ಈಗ ಎಲ್ಲಿಂದ ಎನರ್ಜಿ ಬಂತು? ಇದ್ರದ್ದು ಎನರ್ಜಿ ಬರ್ಕೋರಿ. 90% ಎನರ್ಜಿ ಇರೋದು ಮೈಂಡ್ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಅನಿಸ್ತಾ ಇದೆ ನೋಡ್ರಿ, ನಾನ್ ಶಾರೀರಿಕವಾಗಿ ಕಮ್ಜೋರ್ ಇದ್ದೀನಿ, ನನಗ್ BP ಇದೆ, ನನಗ್ ಶುಗರ್ ಇದೆ, ನನಗ್ ಥೈರಾಯ್ಡ್ ಇದೆ, ನನಗ್ ಹಾರ್ಟ್ ಇದೆ, ಮಣ್ಣು ಮೂರಾದಿ ಏನು ಇಲ್ಲ ನಿಮ್ಗೆ, ಮೈಂಡ್ ಸೆಟ್ ಮಾಡ್ಕೊಂಡ್ ಬಿಟ್ಟಿರಿ ಇದೆ ಇದೆ ಅಂತ. ಡಾಕ್ಟರ್ ಯಾರೋ ಒಬ್ಬ ಹೇಳಿರ್ತಾನ ಶುಗರ್ ಬಂದದ, ನಿಮ್ಗೂ ಬರ್ಕೋರಿ ನೀವು ಬೇಕಾದ್ರ. WHO ಹೇಳುತ್ತೆ BP ಮತ್ತು ಶುಗರ್ ರೋಗ ಅಲ್ಲವು, ರೋಗ ಅಲ್ವೇ ಅಲ್ಲವು. ಯಾಕೆ ರೋಗ ಅಲ್ಲ ಅಂದ್ರೆ ಅವು ಹೆಚ್ಚು ಕಡಿಮೆ ಆಗುತ್ತೆ ಅದ್ರದ್ದು. ಇವತ್ BP ಹೆಚ್ಚಿದ್ರೆ ನಾಳೆ ಕಡಿಮೆ ಆಗುತ್ತೆ, ರೋಗ ಹಂಗಿರೋದಿಲ್ಲ, ಅದು ಕಂಟಿನ್ಯೂ ಹಂಗೆ ಇರುತ್ತೆ. ಅದೇ ಕ್ಯಾನ್ಸರ್ ರೋಗ ಇರುತ್ತೆ, ಅದು ಕಂಟಿನ್ಯೂ ಆಗಿರುತ್ತೆ, ಒಂದ್ಸಲ ಬಂದ್ರೆ ಅದು ಹೋಗೋ ತನಕ ನಮ್ ಜೊತೆಗೆ ಇರುತ್ತೆ ಅದು. ಆದ್ರೆ BP ಶುಗರ್ ಇರೋದಿಲ್ಲ, ಒಂದಿನ ಹೆಚ್ಚಾಗುತ್ತೆ ಒಂದಿನ ಕಡಿಮೆ ಆಗುತ್ತೆ. ಬಟ್ ಅದು ರೋಗನೇ ಅಲ್ಲ ಅನ್ನುವಂಥದ್ದು ಡಿಸೈಡ್ ಮಾಡಿದ್ದಕ್ಕೆ ಭಯ ಪಡಿಸಿ ಅದು ರೋಗವಾಗಿ ಪರಿಣಾಮ ಮಾಡಿದವ್ರು ಯಾರು ಅಂದ್ರೆ ಇವರೇ, ಉಳಿದವರೆಲ್ಲ. ಹಂಗಂತ ನಾನು ಅವ್ರದ್ದು ಪ್ರೊಫೆಷನ್ಗೆ ಬೈತಾ ಇಲ್ಲ, ನಾನ್ ನಿಮ್ಗೆ ಬೈತೀನಿ. ಯಾಕೆ ಬೈತೀನಿ ಅಂದ್ರೆ, ಯಾಕೆ ತಲೆಗೆ ಇಟ್ಕೋತ್ರಿ ನೀವು? ಮೈಂಡ್ ಪವರ್ಫುಲ್ ಇದೆ. ನಿಮ್ಗೆ ಹೇಳ್ತೀನಿ, ನಮ್ಮ ಶರೀರದಲ್ಲಿ ಎಷ್ಟು ಎನರ್ಜಿ ಇದೆ ಅಂದ್ರ, ಸುಮಾರು 80 ಬಿಲಿಯನ್ ನರವ್ಯೂಹಗಳು, 60 ಟ್ರಿಲಿಯನ್ ಜೀವಕೋಶಗಳ ಕೆಲಸ ಮಾಡತ್ತವ್ ನಮ್ ಶರೀರದಲ್ಲಿ. ಅದ್ರಲ್ಲಿ ಯಾವ್ದೋ 1% ಹೆಚ್ಚು ಕಡಿಮೆ ಆದ್ರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೋತ್ ಬಿಡ್ತೀವಿ, ನಮ್ ಕೈಲೇ ಆಗೋದಿಲ್ಲ ಅಂತ ಹೇಳಿ ಅನ್ಕೊಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ನಿಮ್ಗೆ ಮೈಂಡಿಗೆ ವರ್ಕ್ ಕೊಡೋದ್ ಕಲೀರಿ, ಶರೀರಕ್ಕೆ ಕೊಡೋ ಸ್ವಲ್ಪ ಕಡಿಮೆ ಮಾಡಿ, ಶರೀರ ಅಂತೂ ವರ್ಕ್ ಮಾಡೇ ಮಾಡುತ್ತೆ. ಹಾಗಾಗಿ ಈಗ ಎಲ್ಲರಿಗೂ ಅರ್ಥ ಆಯ್ತಾ ಮೈಂಡ್ ಪವರ್ ಸ್ಟ್ರಾಂಗ್ ಇರುತ್ತೆ ಅಂತ? ಸೊ ಈಗ ಇನ್ನೂ ಒಂದು ಪ್ರಾಕ್ಟಿಕಲ್ ಅನ್ನ ಮಾಡೋಣ. ಇನ್ನೊಂದು, ನೀವು ಸಣ್ಣವ್ರಿದ್ದಾಗ ಯಾರು ಮಿಡಿ ಮಾವಿನ ಹಣ್ಣನ್ನ ತಿಂದಿರಿ? ಹಾ, ಮನೆಯವ್ರು ಜಾಸ್ತಿ ಮಾಡ್ತಾರೆ, ಇದು ಒಪ್ತೀನಿ. ಮಿಡಿ ಮಾವಿನ ಹಣ್ಣು ಅಂದ್ರೆ ಮಾವಿನಕಾಯಿ ಎಲ್ಲಾ ಕಡೆ ಸಿಗ್ತಾವಲ್ಲ, ಸಣ್ಣದಿರ್ತಾವ ನೋಡ್ರಿ, ಗ್ರೀನ್ ಕಲರ್. ಹಾ, ಯಾರ್ ಮಾವಿನ ಹಣ್ಣು ನೋಡಿರಿ ಅಥವಾ ಮಾವಿನ ಹಣ್ಣು ಬಳಸಿರಿ ಅವ್ರು ಮಾವಿನಕಾಯಿ ಮೈಂಡ್ ಅಲ್ಲಿ ಇಟ್ಕೋರಿ. ಯಾರ್ ಮಾವಿನ ಹಣ್ಣೆ ನೋಡ್ಲಿಲ್ಲ ಅಥವಾ ನಿಮ್ ಕಡೆ ನಿಮ್ ಭಾಗಕ್ಕೆ ಬೆಳೆದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ರಿ. ಹುಣಸೆ ಹಣ್ಣು ನೋಡಿದ್ರಿ? ಹುಣಸೆ ಹಣ್ಣು ಸಣ್ಣಾಗಿದ್ದಾಗ ಏನ್ ಮಾಡ್ತಿದ್ದೇವು? ಹುಣಸೆ ಹಣ್ಣಿಗೆ ಅದೆಲ್ಲಾ ತಗೊಂಡ್ ಬಂದು ಅದ್ರೊಳಗಿನ ಬೀಜ ಎಲ್ಲಾ ತೆಗೆದು ಸಪರೇಟ್ ಮಾಡಿ ಅದ್ರೊಳಗೆ ಒಂದಿಷ್ಟು ಬೆಲ್ಲ ಹಾಕ್ತಿದ್ವಿ, ನೆನ್ಪದ? ತಲೆ ಓಡಿಸ್ರಿ, ನೆನ್ಪ್ ಮಾಡಿ. ಅದ್ರೊಳಗೆ ಬೆಲ್ಲ ಹಾಕ್ತಿದ್ದೇವು, ಒಂದಿಷ್ಟು ಖಾರ ಹಾಕ್ತಿದ್ದೇವು, ಒಂದಿಷ್ಟು ಉಪ್ಪು ಹಾಕ್ತಿದ್ದೇವು. ಹಾಕಿ ಅವಕ್ಕೆ ಏನ್ ಮಾಡ್ತಿದ್ದೇವು? ಕಲ್ ಮೇಲೆ ಹಾಕಿ, ನೆನ್ಪ್ ಬರ್ತಾ ಇದೆ ಎಲ್ಲರಿಗೂ? ಹಾ, ಅದೆಲ್ಲ ಕುಟ್ಟಿ ಕುಟ್ಟಿ ರೌಂಡ್ ಸೇಪ್ನಾಗ ಮಾಡ್ತಿದ್ವಿ. ರೌಂಡ್ ಮಾಡಿ ಅದಕ್ಕೊಂದ್ ಕಡ್ಡಿ ಅದಕ್ ಮಾಡಿ ತಿಂತಿದ್ದೇವು. ಯಾರ್ಯಾರಿಗೆ ಬಾಯಿದೊಳಗ್ ನೀರ್ ಬಂದು? ಯಾರ್ಯಾರಿಗೆ ಶಿವಲಿಲ್ಲ ಮೇಡಮ್? ಎಲ್ಲರಿಗ್ ಬಂತ? ಎಲ್ಲರಿಗ್ ಬರುತ್ತೆ. ಸೇಮ್ ಮಾವಿನ ಹಣ್ಣು ಅದೇ, ಅದಕ್ಕೆ ಸಣ್ಣ 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 ಪೀಸ್ಗಳು ಕಟ್ ಮಾಡ್ತಿದ್ದೆವು, ಅದ್ರ ಮೇಲೆ ಖಾರ ಉಪ್ಪು ಎಲ್ಲಾ ಹಾಕಿ ಕೆಳಗ ಮೇಲೆ ಮಾಡಿ ಅದು ಸ್ವಲ್ಪ ನೀರ್ ಬಿಡ್ತಿದ್ ನೋಡ್ರಿ, ಅವ ಬಾಯ್ದ ಹಾಕೊಂಡ್ ಯಾರ್ಯಾರಿಗೆ ಅನ್ಸ್ತದ? ಹಾ, ಲಾಲಿಪಾಪ್ ನಾಗ ಮಾಡಿ. ಈಗ ನೀರ್ ಯಾರ್ಯಾರಿಗೆ ಬಂದು ಎಸ್ ಅಂತ ಟೈಪ್ ಮಾಡ್ರಿ, ನಿಮ್ ಬಾಯಿ ಒಳಗೆ ಯಾರ್ಯಾರಿಗೆ ನೀರು ಎಸ್ ಎಸ್ ಅಂತ ಮಾಡ್ರಿ. ಹಾ, ಇಲ್ಲ ಹಿಂಗ್ ಮಾಡ್ರಿ ನಡೆಯುತ್ತೆ. ಈಗ ನನ್ ಕ್ವಶನ್ ಏನು ಅಂದ್ರ, ಈಗ ನೀವ್ ಅದು ತಿಂದ್ರ? ಈಗ ತಿಂದ್ರೆ ಇಲ್ಲ. ಮಾವಿನ ಹಣ್ಣು ಸಿಕ್ತಾ? ನೋ. ಹುಣಸೆ ಹಣ್ಣು ಸಿಕ್ತಾ? ನೋ. ನೀರ್ ಎಲ್ಲಿಂದ ಬಂತು? ಇದೇ ಸಬ್ ಕಾನ್ಶಿಯಸ್ ಮೈಂಡ್. ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಓನ್ಲಿ ಥಿಂಕಿಂಗ್ ಪ್ಯಾಟರ್ನ್ ಏನಿದೆ ನೋಡ್ರಿ, ಯೋಚನೆ ಮಾಡೋದ್ರಿಂದ ವರ್ಕ್ ಮಾಡುತ್ತೆ ಅದು. ನೀವು ಖಾಲಿ ಅದಕ್ಕೆ ಮೆಸೇಜ್ ಕೊಡ್ರಿ, ಅದು ವರ್ಕ್ ಮಾಡುತ್ತೆ. ಸೊ ಇದು ಸಬ್ ಕಾನ್ಶಿಯಸ್ ಮೈಂಡ್. ಸೊ ಈ ಮೈಂಡ್ ಅನ್ನ ನಾವು ಜಾಗೃತ ಮಾಡಿದ್ರೆ ನೋಡ್ರಿ,
ಸುಮಾರು ಒಂದು 25 ವರ್ಷದ ಹಿಂದೆ ಇದು ಈ ರೀತಿ ಮಾಡಿರ್ಬೋದಲ್ಲ ಬಾಲ್ಯದಲ್ಲಿ. ಈಗಂತೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗ ಮಾಡಿರ್ಬೋದು. 25 ವರ್ಷದ ಮೆಮೊರಿ ಇವತ್ತಿಗೂ ಜೀವಂತ ಇದೆ ನಮ್ಮ ಒಳಗ. ಅದಕ್ಕೆ ನೀರ್ ಬಂತು ಬಾಯಲ್ಲಿ. ಹಿಂಗ್ ಮಾಡಿದಾಗ ಪೂರ್ತಿ ಎಲ್ಲ ಚೇಂಜಸ್ ಬಂತು ನಮ್ಮ ಹತ್ರ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ 25 ವರ್ಷದ ಹಿಂದಿನ ಮೆಮೊರಿ ಸಮೇತ ಇವತ್ತು ಸೇವ್ ಆಗಿದೆ ಅಂದ್ರ, ಸೇಮ್ ಅದೇ ರೀತಿ ಜೀವನದ ಪ್ರತಿಯೊಂದು ಘಟನೆಗಳನ್ನು ಸಮೇತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡಿದೆ ಅಂದ್ರೆ ಸೇವ್ ಮಾಡ್ಕೊಂಡು, ಆ ಘಟನೆಗಳಲ್ಲಿ ಯಾರ್ದೋ ಡೆತ್ ಆಯ್ತು ಅದು ಮೈಂಡ್ ಅಲ್ಲಿ ಹಂಗೆ ಉಳಿತು, ಯಾರೋ ನಮ್ಗೆ ನೋವು ಕೊಟ್ರು ಅದು ಮೈಂಡ್ ಅಲ್ಲಿ ಉಳಿತು, ಯಾರೋ ಸಮಸ್ಯೆ ಮಾಡಿದ್ರು ಅದು ಮೈಂಡ್ ಅಲ್ಲಿ ಉಳಿತು. ಯಾವಾಗ ಒಂದ್ಸಲ ನನ್ನ ಜೀವನದಲ್ಲಿ ಬಹಳ ಭಯಂಕರವಾಗಿರುವಂತ ಅಪಮಾನ ಆಗಿರ್ಬೋದು, ಅಪವಾದಗಳು ನನ್ ಮೇಲೆ ಬಂದಿರ್ಬೋದು, ಅದು ಆ ಘಟನೆ ಮುಗಿದು ಎಷ್ಟೋ ವರ್ಷ ಆಗಿದೆ, ಆದ್ರೆ ಇವತ್ತಿಗೂ ಮೈಂಡ್ ಎಲ್ಲಿದೆ? ಅಲ್ಲೇ ಉಳಿದಿದೆ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರ ಈ ಮೈಂಡ್ಗೆ ಆಕ್ಟಿವ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮ್ಮ ಪ್ರಯತ್ನ ಏನು ಅಂದ್ರ ಈ ಹಿಂದಿನ ಬ್ಯಾಡ್ ಮೆಮೊರಿಗಳು ಬರ್ಕೊರ್ಬೇಕಾದ್ರೆ, ಬ್ಯಾಡ್ ಮೆಮೊರಿಗಳಂದ್ರೆ ಬೇಡವಾಗಿರುವಂತಹ ಏನು ನೆನಪುಗಳಿವೆ ನೋಡ್ರಿ, ಅದನ್ನ 100% ನಾವು ಡಿಲೀಟ್ ಮಾಡ್ತೀವಿ. 100% 1% ಬಿಡೋದಿಲ್ಲ. ಫಸ್ಟ್ ಡೇ ನಮ್ದು ಮೆಮೊರಿಗಳನ್ನ ಡಿಲೀಟ್ ಮಾಡೋ ಕೆಲಸ ಆಗುತ್ತೆ. ಅದಾದ್ಮೇಲೆ ಡಿಲೀಟ್ ಆಯ್ತು ನಿಮ್ ಮೈಂಡ್ ಅಲ್ಲಿ, ಡಿಲೀಟ್ ಆದ್ಮೇಲೆ ಖಾಲಿ ಆಯ್ತು ನಿಮ್ ಮೈಂಡ್. ಖಾಲಿ ಆಗಿದ್ದಕ್ಕೆ ಹಂಗೆ ಬಿಟ್ರೆ ಏನಾಗುತ್ತೆ? ಖಾಲಿ ಬಿಟ್ರೆ ಏನಾಗುತ್ತೆ? ಮತ್ ಹೊಸ ತುಂಬ್ಕೊಳ್ತದ, ಸುಮ್ಮಿರಂಗಿಲ್ಲ ಇದು ಮೈಂಡ್. ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಬೇಕಾಗುವಂತದ್ದೇ ಇನ್ಸ್ಟಾಲ್ ಮಾಡ್ತೀವಿ. ಸೆಕೆಂಡ್ ಬರ್ಕೋರಿ, ಒಂದು ಡಿಲೀಟ್ ಮಾಡ್ತೀವಿ, ಒಳಗಿಂದೆಲ್ಲ ಬ್ಯಾಡ್ ಮೆಮೊರೀಸ್ ಗಳನ್ನ ಡಿಲೀಟ್ ಮಾಡ್ತೀವಿ. ಸೆಕೆಂಡ್ ಡೇ ನಮ್ದು ಏನ್ ನಡೆಯುತ್ತೆ ಅಂದ್ರೆ ಸೇವ್ ಮಾಡ್ತೀವಿ, ನಮಗ್ ಬೇಕಾಗಿರುವಂತೆ ಸೇವ್ ಮಾಡ್ತೀವಿ. ಅದಾದ್ಮೇಲೆ 3ನೇ ದಿನ ಅದನ್ನ ಹೀಲ್ ಮಾಡ್ತೀವಿ, ಆಕ್ಟಿವ್ ಮಾಡ್ತೀವಿ, ಮತ್ತೆ ಎನರ್ಜೆಟಿಕ್ ಮಾಡ್ತೀವಿ. ಇದು 3 days ನ ಪ್ರೊಸೆಸ್ ಇದೆ. ಇಟ್ಸ್ ಓಕೆ. ಓಕೆನಾ? ತಿಳಿತಾ? ಡೇ 1 ದಿವ್ಸ ಏನಾಗುತ್ತೆ, ಡೇ 2 ಏನಾಗುತ್ತೆ, ಡೇ 3 ಆಗುತ್ತೆ. ಹಾ, ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಕ್ವಶನ್ ಅನ್ನ ಬರ್ಕೋರಿ. ಈ ಮೈಂಡ್ ಮಾಸ್ಟರಿ ಪ್ರೋಗ್ರಾಮು ಆಫ್ಲೈನ್ ನಲ್ಲೇ ಯಾಕೆ ಮಾಡ್ಬೇಕು, ಆನ್ಲೈನ್ ನಲ್ಲಿ ಸಾಧ್ಯ ಇಲ್ಲನಾ? ಕ್ವಶನ್ ಮಾಡಿ ಬರ್ಕೋರಿ ನಿಮ್ ಡೈರಿ. ಆನ್ಲೈನ್ ನಲ್ಲಿ ಮಾಡ್ಬೋದಲ್ಲ, ಆಫ್ಲೈನ್ ನಲ್ಲಿ ಯಾಕೆ ಬರ್ಬೇಕು ಅಂತ. ಎಸ್, ಇದಕ್ಕೆ ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮ್ಗೆ, ನಮ್ಮ ಮೈಂಡ್ ಹೆಂಗ್ ಕೆಲಸ ಮಾಡುತ್ತೆ ಅಂತ. ಈಗ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಗಣೇಶ್ ಸರ್ ಅಂತ ಇದ್ದಾರೆ. ಈ ಗಣೇಶ್ ಸರಿಗೆ ಒಂದ್ ಮೊಬೈಲ್ ನಲ್ಲಿ ಮೆಸೇಜ್ ಬಂತು. ಏನು ಅಂದ್ರೆ 1 ಲಕ್ಷ ರೂಪಾಯಿದು ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ 1 ಲಕ್ಷ ರೂಪಾಯಿದು ಮೆಸೇಜ್ ಬಂತು. ಗಣೇಶ್ ಸರ್, ಬಂತು ನಿಮ್ಗೆ? ಬಂದಿದೆನಾ? ಹಾ, ಬಂದಿದೆ. ಎಲ್ಲರಿಗೂ ಥಿಂಕ್ ಮಾಡ್ರಿ, ನಿಮ್ಗೆಲ್ಲರಿಗೂ ಅಕೌಂಟ್ ನಲ್ಲಿ 1 ಲಕ್ಷ ರೂಪಾಯಿ ಬಂದಿದೆ ಅಂತ ಮೊಬೈಲ್ ನಲ್ಲಿ ಒಂದ್ ಮೆಸೇಜ್ ಬಂತು. ಎಲ್ಲ ರಾಧಾ ಅವರು ಯಾರ್ಯಾರು ವಿಡಿಯೋ ಆನ್ ಇಟ್ರಿ, ಆಫ್ ಇಟ್ರಿ, ಎಲ್ಲಾರ ಮೊಬೈಲ್ ನಲ್ಲಿ ಒಂದ್ ಮೆಸೇಜ್ ಬಂತು. ಖುಷಿ ಆಗುತ್ತಾ? ಖುಷಿ ಆಗುತ್ತೆ ಮೆಸೇಜ್ ನೋಡಿರ್ತೀರಿ. ತಕ್ಷಣ ಏನಾಯ್ತು ಅಂದ್ರೆ 15-20 ನಿಮಿಷದ ನಂತರ ಯಾರೋ ಒಬ್ರು ನಿಮ್ದು ಫ್ರೆಂಡ್ಸ್ ಬಂದು 1 ಲಕ್ಷ ರೂಪಾಯಿ ನಿಮ್ಗೆ ಕೈದಾಳ್ ಕೊಟ್ರು. ಅವತ್ ಕೊಟ್ರಲ್ರಿ, ತಗೋರಿ ನೀವು. ಈಗ ಎರಡೂರಲ್ಲಿ ನಿಮಗೆ ಖುಷಿ ಯಾವ್ದಾಗುತ್ತೆ? ಕೈದೊಳಗ್ ಬಂದಿದ್ ಖುಷಿ ಆಗುತ್ತೆ ಅಥವಾ ಮೊಬೈಲ್ ಮೆಸೇಜ್ ಖುಷಿ ಆಗುತ್ತೆ? ಹಾ, ಯಾರ್ಯಾರಿಗೆ ಕೈದಾಗ ಬಂದಿದೆ ಹಿಂಗ್ ಮಾಡ್ರಿ. ಕೈದಾಗ ಬಂದವ್ರು ಹಿಂಗ್ ಮಾಡ್ರಿ, ಮೆಸೇಜ್ ದವ್ರು ಹಿಂಗ್ ಮಾಡ್ರಿ. ಮೆಸೇಜ್ ಬಂದ್. ಹಾ, ಮಲ್ಲಿಕಾರ್ಜುನ್ ಸರ್ ಪೂರಾ ಹಾತ್ಗೆ ಸಾಥ್ ಹಾಕ್ಯಾರ. ಹಾ, ಸೊ ಎರಡು 1 ಲಕ್ಷನಾ? ಮೆಸೇಜ್ ಬಂದಿದ್ದು 1 ಲಕ್ಷ ಇತ್ತು, ಕೈದೊಳಗ್ ಬಂದಿದ್ದು 1 ಲಕ್ಷ ಇತ್ತು. ಬಟ್ ಹ್ಯಾಪಿನೆಸ್ ಎಲ್ ಫೀಲ್ ಆಯ್ತು ನಮ್ಗ? ಕೈದೊಳಗ್ ಬಂದಿದ್ದು. ಈಗ ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇನ್ನೂ ಆನ್ಲೈನ್ ಹೋಗಿಲ್ಲ. ಆನ್ಲೈನ್ ಹೋಗಿಲ್ಲ ಪಾಪ, ಅದು ಇನ್ನ ಆಫ್ಲೈನ್ ನಲ್ಲೇ ಇದೆ ಸಬ್ ಕಾನ್ಶಿಯಸ್ ಮೈಂಡ್. ಅದೇ ಕಾರಣಕ್ಕೆ ATM ದೊಳಗ್ ದುಡ್ಡು ಡ್ರಾ ಮಾಡುವಾಗ ಇರೋ ಖುಷಿ ಇದೆ ನೋಡ್ರಿ, ಫೋನ್ ಪೇದಾಗ ಇಲ್ಲ. ಎಲ್ಲಿ ಬರ್ಲತ್ತಾವ್, ಎಲ್ಲಿ ಹೋಗ್ಲತ್ತಾವ್ ನಮ್ಗೆ ಗೊತ್ತಿಲ್ಲ ಅದು. ಸೊ ಹಾಗಾಗಿ ನೀವು ಫೈನಾನ್ಸಿಯಲ್ ಗ್ರೋತ್ ಆಗ್ಬೇಕಂದ್ರ ನೀವೇನ್ ಮಾಡ್ಬೇಕಂದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ ನೋಡ್ರಿ ಅದನ್ನ ಮಾಡ್ಬೇಕು. ನೀವು ಏನ್ ಹೇಳುತ್ತೆ ನೋಡ್ರಿ ಅದನ್ನ ಮಾಡ್ರಿ, ಅದು ನಿಮ್ಗೆ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ ನೋಡ್ರಿ, ಇದು ಕೈಯಲ್ಲಿ ದುಡ್ಡು ತಗೊಂಡಂಗದ. ಆ ಖುಷಿ ನಿಮ್ಗೆ ಅಲ್ಲಿ ಅನುಭವಿಸೋದಿರುತ್ತೆ. ಅದಾದ್ಮೇಲೆ ಲರ್ನಿಂಗ್ ಆಟಿಟ್ಯೂಡ್ಗೆ ಏನಾದ್ರೂ ಬಂದ್ರೆ ಇದನ್ನ ಬರ್ಕೋರಿ. ನಾವು ಕಲಿಕೆಯ 4 ಹಂತಗಳನ್ನ ನೋಡ್ತೀವಿ. ಪ್ರೈಮರಿ ಸ್ಕೂಲ್ ನಾಗಿದ್ದಾಗ ನೀವು ಕಲ್ತಿರ್ಬೇಕು. ಒಂದು, ನಾವು ಯಾವ್ಯಾವ ರೀತಿಯಿಂದ ಕಲಿತೀವಿ ಅಂದ್ರೆ ಓದೋದ್ರ ಮೂಲಕ ಕಲಿತೀವ. ಪುಸ್ತಕಗಳನ್ನ ಓದೋದ್ರ ಮೂಲಕ ಕಲ್ತೀವಿ. 2ನೇದು ಬರೆಯೋದ್ರ ಮೂಲಕ ಕಲ್ತೀವಿ. 3ನೇದು ಕೇಳೋದ್ರ ಮೂಲಕ ಕಲ್ತೀವಿ. 4ನೇದು ಮಾತನಾಡುವುದರ ಮೂಲಕ ಕಲ್ತೀವಿ. 4 ಇಷ್ಟರ ಮೂಲಕ ನಾವೆಲ್ಲರೂ ಕಲ್ತೀವ. ಯಾರ್ಯಾರು? ನಾವು ಸಣ್ಣವರಿದ್ದಾಗ ಅ ಓದ್ತಿದ್ದೆವು. ಬರೀ
ನಿಮ್ಗೆ ಹೇಳ್ತೀನಿ, ಎಂತ ಬಹಳ ಘನ ಮಹಿಮರು ನೀವ್ ಇದ್ದೀರಿ ಅಂದ್ರ 3ನೇ ತನಕ ಪುಸ್ತಕ ಓದ್ಲಕ್ಕೆ ನಮಗ್ ಬರ್ತಿತ್ತಾ ರಮೇಶ್ ಸರ್? ನನಗಂತೂ ಬಂದಿಲ್ಲ ನೋಡ್ರಿ. ನಾನು ಪುಸ್ತಕ ಓದ್ಲಕ್ 4ನೇಕೆ ಬಂದಿತ್ತು, 3ನೇ ತನಕ ಬಂದೇ ಇಲ್ಲ ಪುಸ್ತಕ. ರೀಸನ್ ಏನು ಅಂದ್ರ ಅಷ್ಟೋ ಅಕ್ಷರಗಳು ಬರೆಯೋದಾಯ್ತು, ಓದೋದಾಯ್ತು, ಹೇಳೋದಾಯ್ತು, ಕೇಳೋದಾಯ್ತು, 3 ವರ್ಷ ಅದೇ ಪ್ರೊಸೆಸ್ ನಲ್ಲಿ ಹೋಗ್ತು. ಅದಾದ್ಮೇಲೆ 3ನೇಕೋ 4ನೇಕೋ ಬಂದಾಗ ಅವಾಗ ಓದ್ಲಾಕ್ ಬರ್ತಿತ್ತು. ಅರಸ, ಆನೆ ನೆನ್ಪದ ಎಲ್ಲರಿಗೂ. ಆದ್ರೆ ಇವತ್ತಿನ ಮಕ್ಕಳು LKG UKG ನ ಪುಸ್ತಕ ಓದ್ಲತ್ತಾವ, ಗೊತ್ತದಲ್ಲ ನಿಮ್ಗ? 1ನೇ ಕ್ಲಾಸಿಗೆ ಬಂದಾಗ ಎಲ್ಲಾ ಪುಸ್ತಕ ಓದ್ತಾವ ಮಕ್ಕಳು. ಇವತ್ತಿನ ಎಜುಕೇಶನ್. ಹಾಗಾದ್ರೆ ನಾವು ಪಡೆದಿರುವಂತ ಎಜುಕೇಶನ್ ಬೇರೆ ಇದೆ, ನಮ್ಮ ಮಕ್ಕಳು ಪಡಿತಾ ಇರುವಂತ ಎಜುಕೇಶನ್ ಬೇರೆ ಇದೆ. ಇದು ಸ್ಪಷ್ಟತೆ ಇದೆ ಎಲ್ಲರಿಗೂ? ಇವತ್ ಯಾಕೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಇನ್ನೂ ಒಂದು ಹೊಸ ಸಂಶೋಧನೆ ಇದೆ, ಬರ್ಕೋರಿ. ಆಕ್ಟಿವಿಟಿ ಬೇಸ್ ಲರ್ನಿಂಗ್ ಇದೆ ಇವತ್ತು, ಅದಕ್ಕೆ ಮಕ್ಕಳು ಕಲಿತಾ ಇದ್ದಾರೆ ಸ್ಪೀಡ್ ಆಗಿ. ನಮ್ಗೆ ಆಕ್ಟಿವಿಟಿ ಬೇಸ್ ಲರ್ನಿಂಗ್ ಇರ್ಲಿಲ್ಲ. ಈ 4 ಹಂತಗಳಲ್ಲಿ ನಾವು ಕಲಿತಿದ್ದೀವಿ. ಇವತ್ತು 1ನೇ ಕ್ಲಾಸಿನ ಮಗು ಸಮೇತ ಅಕ್ಷರಗಳನ್ನ ಜೋಡಿಸುತ್ತೆ, ಕಾರ್ಡ್ಗಳನ್ನ ತಗೊಂಡ್ ಬರುತ್ತೆ, ಮೂಲೆಗಳಲ್ಲಿ ಹೋಗಿ ತನ್ ಪಾಡಿ ತಾನು ಕೂಡುತ್ತೆ. ಹವಾಮಾನ ವರದಿಯನ್ನ ಮಗು ನೋಡಿ ಬರೆಯುತ್ತೆ. ಇವತ್ ಮಗು 1ನೇ ಕ್ಲಾಸಿನ ಮಗು. ನಾವು ಬರೀಲಿಲ್ಲ. ರೀಸನ್ ಏನು ಅಂದ್ರ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನಲ್ಲಿ ಏನ್ ಮಾಡ್ಯಾರಂದ್ರ ಚಟುವಟಿಕೆ ಆಧಾರಿತ ಕಲಿಕೆಯನ್ನ ಪ್ಲಸ್ ಮಾಡಿದ್ದಾರೆ. ಇದೇ ಕಲಿಕೆಯನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಲ್ಲೂ 100ಕ್ಕೆ 100 ಇದನ್ನೇ ಬಳಸ್ತೀವಿ. ಮತ್ತೆ ಯಾವುದನ್ನ ನಾವು ಮಾಡಿ ಕಲಿತೀವಿ ನೋಡ್ರಿ, ಅದು ನಮ್ಗೆ ನೆನ್ಪಿರುತ್ತೆ. ನೆನ್ಪಿಟ್ಕೋರಿ, ಮೆಮೊರಿ ಗೇಮ್ ಅಂತಾರ, ಬರ್ಕೋರಿ. ಯಾವುದನ್ನ ನಾವು ಮಾಡಿ ಕಲಿತೀವಿ ನೋಡ್ರಿ, ಅದು ನಮ್ಮ ಮೈಂಡ್ ಅಲ್ಲಿ ಸೇವ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ಅವಧಿಗಳು ಸಮೇತ ಮಾಡಿ ಕಲಿಯೋದೇ ಇದೆ. ನಿಮ್ ಕೈಲಿಂದ ಮಾಡೋದಿದೆ, ಮಾಡಿ ಕಲಿಯೋದೇ ಇದೆ. ನಾವು ಗ್ಲಾಸ್ ವಾಕ್ ಮಾಡಿಸ್ತೀವಿ, ಗಾಜಿನ ಮೇಲೆ ನಡೆಸ್ತೀವಿ, ರಾಡ್ ಬ್ಯಾಂಡಿಂಗ್ ಮಾಡ್ಲಿಕ್ಕೆ ಹಚ್ತೀವಿ, ಸ್ಪೂನ್ ಬ್ಯಾಂಡಿಂಗ್ ಮಾಡ್ಲಿಕ್ಕೆ ಹಚ್ತೀವಿ, ಪೊಟ್ಯಾಟೊ ಪ್ರೆಸ್ಸಿಂಗ್ ಮಾಡೋದು, ಇದೆಲ್ಲ ಮಾಡೋದೇ ಇದೆ. ಪೂರ್ತಿ 3 days ಬರೀ ಮಾಡೋ ಕೆಲಸನೇ ಇದೆ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ. ಸೊ ಹಾಗಾಗಿ ಸುಮಾರು ನಮ್ಗೆ ಆಕ್ಟಿವಿಟಿ ಐಟಮ್ಸ್ ಗಳೇ ಒಬ್ಬೊಬ್ಬರಿಗೆ 2,000 ರೂಪಾಯಿ ಬೇಕು. 1 ಲಾರಿ ಸಾಮಾನ್ ಬೇಕು ನಮ್ಗೆ 1 ಟ್ರೈನಿಂಗ್ ಅನ್ನ ಮಾಡ್ಬೇಕಂದ್ರೆ. ಹಾಗಾಗಿ ಈ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಯಾರ್ಯಾರಿಗೆ ಬೇಕನ್ನಿಸುತ್ತೆ ಒಂದ್ಸಲ ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ಯಾರಿಗ ಅನಿಸುತ್ತೆ ಇಂಥದ್ದೊಂದು ಲರ್ನಿಂಗ್ ನಮಗೂ ಬೇಕು ಲೈಫ್ ನಲ್ಲಿ? ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ಎಸ್, ಗಣೇಶ್ ಸರ್, ಶಿವಲೀಲಾ ಮ್ಯಾಮ್, ಸಮೀರ್ ಅಲಿ. ಎಸ್ ಎಸ್ ಎಸ್, ಯಾರ್ಯಾರಿಗೆ ಅನಿಸ್ತದೆ? ಹಾಕಿದವರಿಗೆಲ್ಲ ಚಾನ್ಸ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನೋಡೋಣ. ನೀವು ಬರೀಲಕ್ರ ಬರ್ದ್ ಬಿಡ್ರಿ, ನೋಡೋಣ. ಎಸ್, ಸುಮಂಗಲ ಮ್ಯಾಮ್, ಓಕೆ. ಮಹೇಂದ್ರ ಸರ್, ಸುಮಿತ್ರಾ, ಎಸ್ ಎಸ್, ಕಾಲಯ್ಯ ಸರ್, ರಾಮಮೂರ್ತಿ ಅವರಿಗೆ ಎಸ್. ಸೊ ಇದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಕಲಿಕೆ ಇದೆ ನೋಡ್ರಿ, ಅದು ದೃಢಪಡಿಸುತ್ತೆ, ದೃಢೀಕರಣ ಆಗುತ್ತೆ. ಅವಾಗ ನಿಮಗೆ ಲೈಫ್ ಟೈಮ್ ನೆನ್ಪು ಹೋಗೋದಿಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಭಯದ್ದು ಒಂದು ಆಕ್ಟಿವಿಟಿಯನ್ನ ಮಾಡ್ತೀವಿ. ಭಯ ನಮ್ಮೊಳಗ್ ಒಂದೇ ಒಂದು ಆಕ್ಟಿವಿಟಿ ಲೈಫ್ ಟೈಮ್ ಇನ್ ಭಯ ಸುಟ್ಟು ಹಾಕುತ್ತೆ. ಅವತ್ತಿನ ದಿವಸ ಜೀವನ್ ಪರ್ಯಂತ ನಿಮ್ಗೆ ಭಯ ಬರೋದಕ್ಕೆ ಸಾಧ್ಯನೇ ಇಲ್ಲದು. ಓಪನ್ ಚಾಲೆಂಜ್ ನ ಅಂತ ಆಕ್ಟಿವಿಟಿಗಳನ್ನ ಮಾಡ್ತೀವಿ. ಫೈನಾನ್ಸಿಯಲ್ ನಿಮ್ಗೆ ಸ್ಟ್ರಗಲ್ ಇದೆ, ಅದಕ್ಕೆ ಆಕ್ಟಿವಿಟಿ ಬೇಸ್ ಮಾಡ್ತೀವಿ. ನಿಮ್ಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳಿವೆ, ಫ್ಯಾಮಿಲಿದು ಆಕ್ಟಿವಿಟಿಯನ್ನ ಮಾಡ್ತೀವಿ. ನಿಮ್ಗೆ ಸಕ್ಸಸ್ ನ ಪ್ರಾಬ್ಲಮ್ ಇದೆ, ಸಕ್ಸಸ್ ನ ಆಕ್ಟಿವಿಟಿಗಳು ನಡೆಯುತ್ತೆ. ಸೊ ಟೋಟಲ್ 7 ಏರಿಯಾ ಆಕ್ಟಿವಿಟಿಗಳನ್ನ ಮಾಡ್ತೀವಿ. ಬರ್ಕೋರಿ, 7 ಏರಿಯಾಗಳ ಆಕ್ಟಿವಿಟಿ ನಮ್ಮ ಹತ್ರ ನಡೆಯುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ನೋಡ್ರಿ, ಅದನ್ನ ನೀವು 100% ಬಳಸಬಹುದು. ಆ 7 ಏರಿಯಾಗಳು, ಮೊದಲನೇ ಏರಿಯಾ ಬರುತ್ತೆ ಹೆಲ್ತ್ ಏರಿಯಾದ ಆಕ್ಟಿವಿಟಿಗಳು ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ಚಟುವಟಿಕೆಗಳು ಮೊದಲನೇದು. ಬರ್ಕೋರಿ, ಸ್ವಲ್ಪ ನೋಟ್ ಮಾಡಿ, ಇದು ಇಂಪಾರ್ಟೆಂಟ್ ಇದೆ. ಅದಾದ್ಮೇಲೆ 2ನೇದು ಬರುತ್ತೆ ವೆಲ್ತ್ ಏರಿಯಾ. ವೆಲ್ತ್ ಅಂದ್ರೆ ಹಣ ಗಳಿಸುವಂತದ್ದು ಯಾವ ರೀತಿ. ದುಡ್ಡು ಮಾಡ್ಬೇಕು, ನೆನ್ಪಿಡ್ರಿ. ಬಡವರಾಗಿ ಸಾಯ್ಬೇಡ್ರಿ ಮಕ್ಕಳ ಯಾರು. ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಒಂದು ಮಾತನ್ನ ನೆನ್ಪಿಡ್ರಿ, ಬಡವನಾಗಿ ಹುಟ್ಟೋದು ತಪ್ಪಲ್ಲ ಅಂತ, ಬಡವನಾಗಿ ಸಾಯೋದು ತಪ್ಪದ. ನೀವು ನಿಮ್ಮ ಕುಟುಂಬದ, ನಿಮ್ಮ ಜನರೇಷನ್ ನ ಕೋಟ್ಯಾಧಿಪತಿ ಇದ್ದೀರಿ ಅಂತ ಇವತ್ತೇ ಫಿಕ್ಸ್ ಮಾಡ್ಕೋರಿ. ಆ ಆಕ್ಟಿವಿಟಿ ನಿಮ್ಗೆ ಅಲ್ಲಿ ಕಲಿಸ್ತೀವಿ ನಾವು, ಯಾವ ರೀತಿ ಮಾಡ್ಬೇಕು. ಇಲ್ಲಿ ನಮ್ಮ ಹನುಮಂತಪ್ಪ ಅಣ್ಣ ಇದ್ದಾರೆ, ನಿಮ್ಗೆ ಮಾತಾಡ್ತಾರೆ. ನಿನ್ನೆ ಇದ್ದವ್ರಿಗೆ ಗೊತ್ತಿದೆ. ಅವ್ರು ನಮ್ಮಲ್ಲಿ ಬರೋಕ್ಕಿಂತ ಮುಂಚೆ 30,000 35,000 ಇತ್ತು. ಇವತ್ತು 1 ಲಕ್ಷ ದಾಟಿದೆ ಅವ್ರದ್ದು ಅರ್ನಿಂಗ್. ರೀಸನ್ ಏನು? ಆ ಆಕ್ಟಿವಿಟಿ ಎಲ್ಲ ಮಾಡಿದ್ರು ಅವರು. ಇಲ್ಲಿ ನಮ್ಮ ಮಂಜುಳಾ ಮೇಡಮ್ ಇದ್ದಾರೆ, ನಮ್ಮ ಟ್ರೈನರ್ಸ್ ಎಲ್ಲ ಸಾಕಷ್ಟು ಜನ ಇದ್ದಾರೆ. ಒಂದಿಬ್ರು ನಿಮ್ ಜೊತೆಗೆ ಇವತ್ತು ಮಾತಾಡ್ತಾರೆ, ಇಲ್ಲೇ ಕನ್ಫರ್ಮ್ ಮಾಡ್ಕೊಳ್ರಿ. ಸೊ ಹಾಗಾಗಿ ವೆಲ್ತ್ ಕ್ರಿಯೇಷನ್ ನ ಆಕ್ಟಿವಿಟಿಗಳು ನಿಮ್ಗೆ ಇಲ್ಲಿ ಕಲಿಸ್ತೀವಿ. 100ಕ್ಕೆ 100ರಷ್ಟು ಯಾವ ರೀತಿ ಮಾಡ್ಬೇಕು, ಪೂರ್ತಿ ಪ್ಲಾನ್ಗಳು ಕಲಿಸ್ಕೊಡ್ತೀವಿ. 2ನೇ. ಅದಾದ್ಮೇಲೆ 3ನೇದು ಬರುತ್ತೆ ರಿಲೇಶನ್ಶಿಪ್, ನಿಮ್ಮ ಸಂಬಂಧಗಳು. ಇವತ್ತು ಒಂದು ನೆನ್ಪಿಟ್ಕೋರಿ, ಯಾರ ರಿಲೇಶನ್ ಸರಿಯಾಗಿವೆ ನೋಡ್ರಿ,
ಅವ್ರ ಮನೆಯಲ್ಲೇ ಲಕ್ಷ್ಮಿ ಇರ್ತಾಳ. ಲಕ್ಷ್ಮಿ ಅಂದ್ರೆ ದುಡ್ಡು ಬರ್ತಾವ, ಎಲ್ಲಾ ಕಡೆಯಿಂದ ಹರಿದು ಬರ್ತಾವ. ಯಾರ ಮನೆಯಲ್ಲಿ ಜಗಳ ಇದೆ, ಕಿರಿಕಿರಿ ಇದೆ, ಟೆನ್ಷನ್ ಇದೆ, ಒಬ್ರು ಹೇಳಿಂದ ಒಬ್ರಿಗೆ ಅರ್ಥ ಆಗೋದಿಲ್ಲ. ನಮ್ ಬೀದರ್ ಕಡೆ ಹೇಳ್ತಾರೆ, ಎರಿಗೆ ಹೇಳಿದ್ರೆ ಕೋಣಕ್ ಕೆರಿಗೆ ಎಳ್ದಿತ್ತ. ಹಂಗ್ ನೀ ಆತೋಡು ನಾ ಈತೋಡು, ಎಲ್ಲಿಂದ ಲಕ್ಷ್ಮಿ ಬರ್ತಾಳ? ಬರೋದಿಲ್ಲ. ಸೊ ಹಾಗಾಗಿ ನಮ್ಮ ರಿಲೇಶನ್ ಇದೆ ನೋಡ್ರಿ, ಅದು ಮೇನ್ ಬಹಳ ಮಹತ್ವದ ವಿಚಾರ ಇದೆ. ಹಾಗಾಗಿ ರಿಲೇಶನ್ ನ ಆಕ್ಟಿವಿಟಿ ಇದೆ ನೋಡ್ರಿ, ಸುಮಾರು 3 ತಾಸು ನಡೆಯುತ್ತೆ ರಿಲೇಶನ್ಶಿಪ್. ನಿಮ್ಗೂ ಆ ತರ ತೊಂದ್ರೆ ಇದ್ರೆ ನೀವು 100ಕ್ಕೆ 100 ತೊಡಗಿಸ್ಕೊಳ್ಬಹುದು. ಅದಾದ್ಮೇಲೆ 4ನೇದು ಏರಿಯಾ ಬರುತ್ತೆ ಹ್ಯಾಪಿನೆಸ್. ಖುಷಿಯಾಗಿರೋದು ಬಹಳ ಇಂಪಾರ್ಟೆಂಟ್ ಇದೆ. ಜಗತ್ತೆಲ್ಲಾ ನಮಗ್ ದುಃಖ ಕೊಡೋದಕ್ಕೆ ರೆಡಿ ಇದೆ, ಆದ್ರೂ ನೀವು ಖುಷಿಯಾಗಿರ್ರಿ. ನಿಮ್ಮ ಖುಷಿ ಕಂಡು ಎಲ್ಲರಿಗೂ ದುಃಖ ಆಗುತ್ತೆ, ಗೊತ್ತದಲ್ಲ ನಿಮ್ಗ? ನಮ್ಮವರು ಯಾರು? ಕ್ವಶನ್ ಬರೀರ್ಬೇಕಾದ್ರೆ ನಿಮ್ಗೆ ಆನ್ಸರ್ ಹೇಳ್ತೀನಿ. ನಮ್ಮವರು ಯಾರು ಅಂದ್ರ, ನಾನು ಖುಷಿಯಾಗಿದ್ದಾಗ ಅವ್ರು ಖುಷಿಯಾಗಿರ್ತಾರಂದ್ರ ಅವ್ರು ನನ್ನವ್ರು. ನಾನ್ ದುಃಖಿಯಾಗಿದ್ದಾಗ ಅವ್ರು ದುಃಖ ಪಡ್ತಾರಂದ್ರ ಅವ್ರು ನನ್ನವ್ರು. ನಾನ್ ಖುಷಿಯಾಗಿದ್ದಾಗ ಅವ್ರಿಗೆ ದುಃಖ ಆಗ್ತಾ ಇದೆ, ನನಗ್ ದುಃಖ ಆದಾಗ ಅವ್ರಿಗೆ ಖುಷಿಯಾಗಿರ್ತಾರಂದ್ರ ಅವ್ರು ವೈರಿಗಳು. ಇಷ್ಟೇ ಕ್ಲಿಯರ್ ಮಾಡ್ಕೋರ್ ಮೈಂಡ್ ನಲ್ಲಿ. ನಾನ್ ಜಗತ್ ಹಿಂಗೆ ನೋಡಿದ್ದು, ಅದಕ್ಕೆ ಹೇಳ್ತೀನಿ, ನನ್ ಪ್ರಪಂಚ ಅಂತ ಯಾರಾದ್ರೂ ಇದ್ರದು ನೀವೇ ಇದ್ದೀರಿ. ನೀವೇನಿದ್ದೀರಿ ನೋಡ್ರಿ ನೀವೇ. ನಿಮ್ಗೆ ಹೇಳ್ತೀನಿ, ನಾನ್ ಸ್ವಲ್ಪ ದುಃಖಿ ಆದ್ರೆ ನಮ್ದೆಲ್ಲಾ ಟ್ರೈನರ್ಸ್ ಎಲ್ಲ ಹತ್ ಬಿಡ್ತಾರ. ನಮ್ ಟೀಮ್ ಎಲ್ಲ ಕಣ್ಣೀರ್ ಹಾಕುತ್ತೆ, ಮ್ಯಾಮ್ ಹಿಂಗಾಯ್ತು ಹಂಗಾಯ್ತು, ನಾವೆಲ್ಲ ಇದ್ದೇವ್ ನಿಮ್ ಜೊತೆಗೆ. ನನಗ್ ಕಣ್ಣೀರ್ ಬರೋದಕ್ ನನ್ಗ ಆಗದಿಲ್ಲ. ನಾನ್ ಖುಷಿ ಆಗಿದ್ದಾಗ ನನ್ಕಿಂತ 10 ಪಟ್ಟು ಖುಷಿ ಪಡ್ತಾರ. ಹಾಗಾದ್ರೆ ರಿಯಲ್ ರಿಲೇಶನ್ ನಮ್ದೇ ಇದೆನಾ? ಸ್ವಲ್ಪ ಹಿಂಗ್ ಮಾಡ್ರಿ. ರಿಯಲ್ ರಿಲೇಶನ್, ಈ ರಿಲೇಶನ್ ಅನ್ನ ಬಾಂಡಿಂಗ್ ಮಾಡೋದನ್ನ ನನ್ನ ಲೈಫ್ ನಲ್ಲಿ ಕಲ್ತನ. ಸೊ ಹಾಗಾಗಿ ರಿಲೇಶನ್ಶಿಪ್ ಬಹಳ ಅದ್ಭುತ ನಡೆಯುತ್ತೆ. ಅದಾದ್ಮೇಲೆ ಹ್ಯಾಪಿನೆಸ್ ಇದೆ ನೋಡ್ರಿ, ಅದು ಬಹಳ ಅದ್ಭುತ ಆಗಿ ನಡೆಯುತ್ತೆ. ಅದಾದ್ಮೇಲೆ ನಮ್ಗೆ ಸಕ್ಸಸ್. ಜೀವನದಲ್ಲಿ ನಾವು ಯಶಸ್ವಿ ಆಗೋದಿದೆ, ಬರ್ಕೋರಿ, ಅದು ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಒಂದ್ ಟೈಮ್ ಇತ್ತು ರೋಟಿ ಕಪಡಾ ಮಕಾನ್ 3 ಇದ್ರ ಸಾಕ್, ಬೇರೆದೇನ್ ಬೇಕಾ ಇರ್ತಿಲ್ಲ. ಬಟ್ ಈಗ 4ನೇದು ಒಂದು ಅವಶ್ಯಕತೆ ಇದೆ, ಸಕ್ಸಸ್. ಸೊ ಹಾಗಾಗಿ ನೀವು ನಿಮ್ಮ ಫೀಲ್ಡ್ ನ ಕಿಂಗ್ ಮೇಕರ್ ಆಗ್ಬೇಕಂದಿರಿ. ಕಿಂಗ್ ಮೇಕರ್ ಅಂದ್ರೆ ನಿಮ್ಮಷ್ಟು ದೊಡ್ಡವ್ರು ಯಾರು ಆಗ್ಬಾರ್ದು ನಿಮ್ ಫೀಲ್ಡ್ ಅಲ್ಲಿ. ಅಂದ್ರೆ ನೀವು ಲರ್ನ್ ಮಾಡ್ಬೇಕು, ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಸಕ್ಸಸ್ ನ ಸಾಕಷ್ಟು ಆಕ್ಟಿವಿಟಿಗಳು ಬರುತ್ತೆ, ಮತ್ತೆ ಸಾಕಷ್ಟು ಸೀಕ್ರೆಟ್ ಗಳನ್ನ ನಾನು ಈಗ ಹೇಳ್ತೀನಿ. ನಿಮ್ಗೆ ಫೀಸ್ ಹೇಳುವಾಗ ಅಲ್ಲಿ ಏನೇನ್ ಬರುತ್ತೆ ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ. ಅದಾದ್ಮೇಲೆ ಬರುತ್ತೆ ಸೋಷಿಯಲ್ ಗೋಲ್ ಅಂತ ಬರ್ಕೋರಿ, ಸಾಮಾಜಿಕ ಬೆಳವಣಿಗೆ. ನಿಮ್ಗೊಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ನೀವು ಸಮಾಜಕ್ಕಾಗಿ ಏನು ಮಾಡ್ಲಿಲ್ಲ ಅಂತ ತಿಳ್ಕೊಂಡು ಎಲ್ಲಾರು ಕರೆಕ್ಟ್ ಆಗಿ ಕೇಳ್ರಿ ಇದು ಮಾತು. ನೀವು ಸಮಾಜಕ್ಕಾಗಿ ಏನೂ ಮಾಡ್ಲಾರ್ದೇನೆ ಭೂಮಿ ಬಿಟ್ಟು ಹೋದ್ರಿ, A4 ಸೈಜ್ ನೊಳಗೆ ಇರ್ತೀರಿ ನೀವು. A4 ಸೈಜ್ ಅಂದ್ರೆ ಗೊತ್ತಾ? ಒಂದ್ ಫೋಟೋ ಇರ್ತದ, ಅದಕ್ಕೊಂದ್ ಪ್ಲಾಸ್ಟಿಕ್ ಹಾರ ಇರುತ್ತೆ. ನಾವ್ ಸಣ್ಣವ್ರಿದ್ದಾಗ ಹೂವಾದ್ರ ತಂದು ನಮ್ಮ ಅಜ್ಜಿಗ್ ತಂದು ಹಾಕ್ತಿದೇವಿ, ಹೂವ ಹಾಕ್ಲತ್ತಿಲ್ಲ ಯಾರು, ಪ್ಲಾಸ್ಟಿಕ್ ತಂದು ಹಿಂಗ್ ಟಂಗಾಸ್ತಾರ. ಮತ್ ನಮ್ ಬೆಡ್ರೂಮ್ ನಾಗ ಇರಲ್ಲ ಫೋಟೋ, ಅಂಜ್ಕಿ ಬರ್ತಾವ್ ರಾತ್ರಿ ನೋಡಿದ್ರ. ಅವ್ರ ಕಟ್ಟಿನ ಮನ್ಯಾಗೆ ಅವ್ರ ಫೋಟೋ ನೋಡಿ ಅಂಜ್ಕಿ ಬರ್ತಾವ್. ಹೆಂಗದ ನೋಡ್ರಿ ಇದು. ಎಷ್ಟೋ ಸಲ ಅವ್ರ ಪುಣ್ಯತಿಥಿ ನೆನ್ಪು ಹೋಗಿರುತ್ತೆ ನಮ್ದು. ನಮ್ ತಾತ ಕಟ್ಟಿನ ಮನ್ಯಾಗೆ ನಾವು ಬದುಕ್ಲತ್ತೀವಿ, 20 ಎಕರೆ ಹೊಲ ಅದ, ಅವ್ನ್ ಪುಣ್ಯತಿಥಿ ನೆನ್ಪು ಹೋಗಿರುತ್ತೆ ನಮ್ಗೆ. ಯಾಕ ಬರ್ಕೋರ್? ಅವ್ರ ಸಮಾಜಕ್ಕೆ ಏನು ಮಾಡ್ಲಿಲ್ಲ, ಅದಕ್ಕೆ ನೆನ್ಪಿರಲ್ಲ ಅವ್ರು. ಅದೇ ನಮ್ಗೆ ಎಲ್ಲಾರ್ ಜಯಂತಿ ನೆನ್ಪಿರ್ತಾವ 2 ಅಕ್ಟೋಬರು ನೆನ್ಪಿರುತ್ತೆ, ಸೆಪ್ಟೆಂಬರ್ 5 ನಮಗ್ ನೆನ್ಪಿರುತ್ತೆ, ಎಲ್ಲಾನು ನೆನ್ಪಿರುತ್ತೆ, ಏಪ್ರಿಲ್ 14 ನಮಗ್ ನೆನ್ಪಿರುತ್ತೆ. ಯಾಕೆ ನೆನ್ಪಿರುತ್ತೆ? ಸಮಾಜಕ್ಕೆ ಮಾಡಿದ್ರು ಅವರು. ಹಾಗಾದ್ರೆ ನಾವ್ ಯಾಕೆ ಮಾಡ್ಬಾರ್ದು? ನಮ್ ಜವಾಬ್ದಾರಿ ಇಲ್ಲೇನ್ ಸಮಾಜಕ್ಕೆ ಕೊಡೋದು ಅನಿಸ್ತದೇನ್ ಯಾರಿಗಾದ್ರು? ಸ್ವಾರ್ಥಕ್ಕೆ ಬದುಕೋಣ ಇಷ್ಟೇ, ಇದೇ ಜೀವನ ಅಂದ್ರೆ ಮಾಡ್ರ. ಅದೇ A4 ನನಗ ಅರ್ಥ ಆಯ್ತು ಯಾವತ್ತ ಬಾಲ್ಯದಲ್ಲಿ. ನಾವು A4ದಾಗ ಹೋಗೋದಿಲ್ಲ. ನಾನು ಈಗೂನು ನಮ್ ಟಿವಿಗೆ ಹೇಳ್ತೀನಿ, ದೊಡ್ಡ ಚೌಕ್ ಕಟ್ಟಿಸ್ಬೇಕು ನಂದಂತೀನಿ. ಚೌಕ್ ಅಂದ್ರೆ ಗೊತ್ತಾ? ಸೆಂಟ್ರಲ್ ರೋಡ್ ಮೇಲೆ ಕಟ್ಟಿಸ್ಬೇಕು, ಇದೇ ಹೂಗಾರ ಅಲ್ಲಿ ಕಾಣಿಸ್ಬೇಕು ಎಲ್ಲರಿಗೆ. 100% ಅದು ಆಗುತ್ತೆ. ಸೊ ಹಾಗಾಗಿ ಹೇಳ್ತೀನಿ, ಯಾವ ವ್ಯಕ್ತಿ ಸಾಮಾಜಿಕವಾಗಿ ಬೆಳೆಯೋದಿಲ್ಲ ನೋಡ್ರೆ ಅವ್ನು 0 ಲೆವೆಲ್ಗೆ ಬರ್ತಾನೆ. ಅವ್ನಿಗೆ ಯಾರು ನೆನ್ಸಂಗಿಲ್ಲ, ಯಾರು ಗ್ರಾಟಿಟ್ಯೂಡ್ ಮಾಡೋದಿಲ್ಲ. ನಿಮ್ಗೆ ಇಮಾನ್ದಾರ್ಲಿ ಸುಮ್ನೆ ಥಿಂಕ್ ಮಾಡ್ರಿ, ಇಲ್ಲೆಲ್ಲ ಹೆಣ್ಮಕ್ಳಿದ್ರಿ, ಹಿಂಗ್ ಕೈ ಮಾಡ್ರಿ ಹೆಣ್ಮಕ್ಳಿದವ್ರೆಲ್ಲ. ಮಿನಿಮಮ್ 20-25 ವರ್ಷದಿಂದ ದಿನ 2 ಸಲ ಅಡಿಗೆ ಮಾಡಿ ಊಟ ಕೊಡ್ಲತ್ತೀವಿ ಮನ್ಯಾಗ. ಕೊಡ್ಲತ್ತೀವಿ. ಅಶ್ವಿನಿ ಮ್ಯಾಮ್ ಸಿಗ್ಲಿಲ್ಲ ಮೇಡಮ್. ಒಂದ್ ದಿನಾರ ನಮ್ ಗಂಡ್ ನಮಗ್ ಥ್ಯಾಂಕ್ ಯು ಹೇಳ್ಯಾರನ್ ಹೇಳ ನಂಗ. ಒಂದ್ ದಿನ ಸುಮ್ ಬಾಳ್ ಚಂದ ಮಾಡಿ ಥ್ಯಾಂಕ್ ಯು. ನೋ, ಥ್ಯಾಂಕ್ಲೆಸ್ ಜಾಬ್. ಯಾರು ಥ್ಯಾಂಕ್ ಯು ಹೇಳಂಗಿಲ್ಲ. ಅದೇ ಅನಾಥ ಮಕ್ಳಿಗೆ ಹೋಗ್ ಒಂದ್ 10 ಮಕ್ಳಿಗೆ ಊಟ ಕೊಟ್ಟು ಬರ್ರಿ, ಅವ್ ಕೈದಾಗ ಕೈ ಹಿಡ್ಕೊಂಡ್ ಮ್ಯಾಮ್ ಥ್ಯಾಂಕ್ ಯು ರೀ ಕಣ್ಣಾಗ ನೀರ್ ಹಾಕ್ತ. ಇದು ಕಲ್ತ್ ಬಿಟ್ಟನ.
ರಿಯಲ್ ಏನದ ಸಮಾಜ, ನಾವು ನಮ್ ಕುಟುಂಬ ಸಲಿಂದು ನಮ್ ಸಂಸಾರ ಸಲಿಂದು ನೀವ್ ಹಗ್ಲು ರಾತ್ರಿ ನೀವ್ ಎಷ್ಟು ಮಾಡ್ರಿ ಒಬ್ರು ನಮಗ್ ಮಾಡ್ಯಾರ ಅಂತ ಹೇಳಲ್ಲ. ಹಂಗಂತ ಗಂಡ್ಸ್ ಮಕ್ಕಳಿಗೆ ಹೇಳ್ತಾರ ಮುಂಜಾನೆ ಹಿಡಿದು ಸಂಜೆ ತನಕ ದುಡ್ದು ಬರ್ತಾರ, ಟೈಮ್ ಟು ಟೈಮ್ ಸ್ಯಾಲ್ರಿ ತರ್ತಾರ. ಯಾ ಹೆಂಡತಿ ಆದ್ರೆ ಹೇಳಕ್ ಥ್ಯಾಂಕ್ ಯು ರೀ ನಮ್ ಸಲಿಂದ ಬಾಳ ಕೆಲಸ ಮಾಡತ್ತೀರಿ ಹೇಳದಿಲ್ಲ, ಮಾಡ್ಲತ್ತಿರ್ಬೇಕು. ಕರ್ತವ್ಯದ ಕಟ್ಕೊಂಡ ಮೇಲೆ ಮಾಡ್ಬೇಕ್ರಿ, ಇದು ಯಾರಿಗ್ ಹೇಳ್ಬೇಕು ನೋಡ್ರಿ. ಇಂಥ ಪರಿಸ್ಥಿತಿ ಒಳಗ್ ಬದುಕ್ಲತ್ತೀವಿ. ಸೊ ಹಾಗಾಗಿ ಇವತ್ತು ಬರ್ಕೋರಿ, ನಮ್ಮ ಜೊತೆಗೆ ನಮ್ದೊಂದು ನೊಂದಿರುವ ಬೆಂದಿರುವ ಸಮಾಜ ಇದೆ. ಆ ಸಮಾಜಕ್ಕೂ ಏನಾದ್ರೂ ಮಾಡೋ ಜವಾಬ್ದಾರಿ ಅದು ನನ್ ಸಕ್ಸಸ್. ಇಷ್ಟು ನನಗ ಅರ್ಥ ಆಯ್ತು. ನನ್ಗೆ ಯಾವಾಗ ನನಗೆ ಅನಾಥ ಪ್ರಜ್ಞೆ ಕಾಡಿದೆ ನೋಡ್ರಿ, ಅವಾಗೆಲ್ಲ ನಾ ವಿಚಾರ ಮಾಡಿದ್ದು ಸಮಾಜದ. ಇಷ್ಟು ದೊಡ್ಡ ಸಮಾಜದಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳಿ. ನನ್ಗೂ ಫೀಲ್ ಆಗ್ತಿತ್ತು, ನನ್ಗೂ ಗಂಡನ ಮನೆಗೆ ಹೇಳ್ತೀರಿ ಅನಾಥದ ಯಾರು ಇಲ್ಲ ಹಿಂದ ಅಂತ. ಅಕ್ಕಿಗೆ ಯಾಕೆ ಮಾಡ್ಕೊಂಡಿರಿ, ನಮ್ಮ ಮನೆಯವ್ರಿಗೆಲ್ಲಾರು ಬೈಯೋರಿ, ಏನ್ ದಿಕ್ಕಿಲ್ಲ ಏನಿಲ್ಲ ಯಾಕೆ ಸುಮ್ನೆ ಕಟ್ಕೊಂಡ್ರಿ ಹಿಂಗೆಲ್ಲ ಹೇಳ್ತಿರು. ಅವಾಗೆಲ್ಲ ನನ್ಗೂ ಬಾಳ ಬೇಜಾರ. ಅವಾಗ ಹೇಳ್ತಿದ್ದ, ನಾನು ಯೋಚನೆ ಮಾಡ್ತಿದ್ದ, ನಂದು ಒಂದ್ ಟೈಮ್ ಬರುತ್ತೆ ಸಮಾಜಕ್ಕಾಗಿ ನಾನು ಏನಾದ್ರೂ ಮಾಡೋದಕ್ಕೆ. ಅವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡೋಕ್ ಶುರು ಮಾಡಿದೆ. ಸುಮಾರು 8-9 ಪುಸ್ತಕಗಳು ಬರ್ತಾ ಮತ್ತೆ ಈಗ ನಿಮ್ ಮುಂದೆ ನಾನು ಬಂದ್ಕೊಂತೀನಿ. ಸೊ ಹಾಗಾಗಿ ಇದು ಸಾಮಾಜಿಕವಾಗಿರುವಂತ ಆಕ್ಟಿವಿಟಿಗಳನ್ನ ನೀವು ಇಲ್ಲಿ ಕಲಿತೀರಿ. ಅದಾದ್ಮೇಲೆ ಕೊನೆಯದ್ ಬರುತ್ತೆ ಸ್ಪಿರಿಚುವಲ್ ಸಕ್ಸಸ್. ಬರ್ಕೋರಿ, ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿರುವಂತ ಎಸ್. ನಮ್ಮ ಹತ್ರ ಎಲ್ಲಾನು ಇದೆ, ನಮ್ಮ ಮನಸ್ ಕಂಟ್ರೋಲ್ದಲ್ಲಿ ಇಲ್ಲ ಅಂದ್ರೆ ಅವೆಲ್ಲ ಶೂನ್ಯಕ್ಕೆ ಸಮ ಆಗಿರ್ತವೆ, ಏನು ಕೆಲಸ ಮಾಡೋದಿಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಳಗ ಹೈ ಫ್ರೀಕ್ವೆನ್ಸಿ, ಹೈ ಎನರ್ಜಿ ಕನೆಕ್ಟ್ ಆಗುತ್ತೆ. ನಮ್ಮ ಡ್ರೀಮ್ಸ್ ಗಳು ಕಂಪ್ಲೀಟ್ ಆಗೋದಕ್ಕೆ ಶಾರೀರಿಕ ಶಕ್ತಿಯ ಅಗತ್ಯ ಇಲ್ಲ, ಮಾನಸಿಕ ಶಕ್ತಿಯ ಅಗತ್ಯ ಇದೆ. ಈ ಮಾನಸಿಕ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರ ಆಧ್ಯಾತ್ಮಿಕ ಶಕ್ತಿಯಿಂದ ಬರುತ್ತೆ. ಬರ್ಕೋರಿ, ಒಂದಕ್ಕೊಂದು ಲಿಂಕ್ ಇದೆ. ಶರೀರ, ಮನಸ್ಸು, ಅಧ್ಯಾತ್ಮ, ಇವು ಮೂರು ಒಂದಕ್ಕೊಂದು ಬ್ಯಾಲೆನ್ಸ್ ಮಾಡೋದಿರುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಏರಿಯಾಗಳನ್ನ ಆಕ್ಟಿವಿಟಿ ಬೇಸ್ ನಲ್ಲಿ ನಾವಲ್ಲಿ ನಿಮ್ಗೆ ಕಲಿಸ್ತೀವಿ. ಬಟ್ ನೀವು ಟೈಮ್ ತಗೋಬೇಕು. ನನ್ಗೆ ಬಹಳ ಜನ ಹೇಳ್ತಾರೆ, ಮೇಡಮ್ ಬೆಂಗ್ಳೂರ್ಕೊಂದ್ ಮಾಡ್ರಿ. ಮಾಡಲ್ಲ, ಬೀದರ್ಕೆ ಮಾಡೋದು ನಾವು. ಇನ್ನೊಂದ್ ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾವ್ ಎಲ್ಲಿದ್ದೀವಿ ಅಲ್ಲೇ ಇದ್ರೆ ಆಕ್ಟಿವ್ ಆಗೋದಿಲ್ಲ ಅದು. ಈಗ ನೀವು ಮನ್ಯಾಗ ಕುಂತಲ್ಲೇ ನಾನು ಕ್ಲಾಸ್ ಮಾಡ್ಲತ್ತೀನಿ, ಏನಾಗ್ಲತ್ತದ? ಸುಮ್ನೆ ಫೀಲಿಂಗ್ ಇದೆ ಅಷ್ಟೇ, ಖುಷಿ ಇದೆ, ವಾವ್ ಮೇಡಮ್ ಹೇಳತ್ತಾರ ವಾವ್. ನಿಮ್ ಗೊತ್ತಾ, ನಮ್ದು ಒಂದೊಂದ್ಸಲ ಹಣೆ ಬರ್ ನಮ್ಗೆ ಹೆಂಗಾಗುತ್ತೆ ಅಂದ್ರ 2 ತಾಸು 3 ತಾಸು ಕುಂತ ಗಂಟ್ಲ ಹರ್ಕೊಂಡೆಲ್ಲ ಹೇಳ್ತೀವಿ. ನಮ್ದು ಟೀಮ್ನವ್ರು ಫೋನ್ ಮಾಡ್ತಾರ, ಮ್ಯಾಮ್ ನಮಸ್ತೆ ಶ್ರೀದೇವಿ ಹೂಗಾರ್ ಟೀಮ್ಲಿನ್. ಯಾ ಶ್ರೀದೇವಿ ಹೂಗಾರು ಅಂತ ಕೇಳಿದ್ ಎಷ್ಟೋ ಸಲ ನಾನ್ ಕೇಳಿ. ಹೆಂಗ ಆಗ್ಬಾರ್ದು ಹೇಳ್ರಿ, 2 ತಾಸು ಕುಂತ ಹೇಳಿ ಯಾ ಶ್ರೀದೇವಿ ಹೂಗಾರ್. ಆನ್ಲೈನ್ ಜಗತ್ ಹಿಂಗೆ ಇರೋದು, ಯಾರು ನೆನ್ಪಿಡೋದಿಲ್ಲ. ಅದೇ ಆಫ್ಲೈನ್ ನ 1 ನಿಮಿಷಕ್ಕೆ ನಾನು ಎದುರಿಗೆ ಬರ್ರಿ, ಸಾಯೋ ತನಕ ಯಾರಿಗ್ ಮರ್ಲಿಕ್ ಸಾಕು. ಹಾಗಾಗಿ ಹೇಳ್ತೀನಿ, ಆಫ್ಲೈನ್ ಏನ್ ಮಾಡುತ್ತೆ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಮಾಡುತ್ತೆ. ಬರ್ಕೋರ, ಆಫ್ಲೈನ್ ನ ಬೆನಿಫಿಟ್ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಮಾಡುತ್ತೆ. ಅದಾದ್ಮೇಲೆ ಸೆಕೆಂಡ್ ಬಹಳ ಮಹತ್ವದ ಏನು ಅಂದ್ರ, ಸೇಮ್ ಫ್ರೀಕ್ವೆನ್ಸಿ ಸೇಮ್ ಎನರ್ಜಿ ಇರೋರೆ ಎಲ್ಲಾರು ಬರ್ತೀರಿ ಅಲ್ಲಿ. ನೀವು ನೆಗೆಟಿವ್ ಮೈಂಡೆಡ್ ಜನ ಬರೋದೇ ಇಲ್ಲ, ಅವ್ರಿಗೆ ಬರೋದಕ್ಕೆ ನಾವು ಅವಕಾಶನೂ ಕೊಡೋದಿಲ್ಲ. ಸೇಮ್ ಫ್ರೀಕ್ವೆನ್ಸಿ ಸೇಮ್ ಎನರ್ಜಿ ಇರುತ್ತೆ, ಸೇಮ್ ಮೈಂಡ್ ಸೆಟ್. ಎಲ್ರು ಡ್ರೀಮ್ಸ್ ಗಳಿಗಾಗಿ ಹೋರಾಟ ಮಾಡಿರ್ತಾರೆ. ಜಗತ್ತಲ್ಲಿ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನುವಂತ ಹುಚ್ಚಿದ್ದವ್ರು ಎಲ್ಲಾರು ಬರ್ತಾರೆ. ಹಾಗಾಗಿ ಸೇಮ್ ಮೈಂಡೆಡ್ ಜನ ಇದೆ ನೋಡ್ರಿ, ಅದು ಸಿಗೋದಿಲ್ಲ ಜನರಿಗೆ. ಗೊತ್ತಲ್ಲ ನಿಮ್ಗೆ? ಹಾ, ಇವತ್ತಿಗೂ ನೆನ್ಪಿಟ್ಕೋರಿ, ಕೌರವರು ಇವತ್ತಿಗೂ 108 ಹರ, ಪಾಂಡವ್ರ 5 ಹರ. ನೀವೆಲ್ಲಾರು ಪಾಂಡವ್ರು ಇದ್ದೀರಿ, ಒಂದ್ ಕಡೆ ಬರ್ರಿಯಪ್ಪ ಅಂತೀನಿ ನಾನು. ಎಲ್ಲಾರು ಪಾಂಡವ ಸೈನ್ಯವನ್ನ ಹುಟ್ಟು ಹಾಕೋಣ ನಾವು. ನನ್ಗೂ ನನ್ನ ಲೈಫ್ ನಲ್ಲಿ ಮೊದ್ಲು ಇದ್ರೊಳಗ್ ಮಾಡುವಾಗ ಎಲ್ಲಾರು ಹೇಳ್ತೀರಿ, ಏನ್ರಿ ಇದೆಲ್ಲ ಮಾಡೋದ್ ಬೇಡ ಹಿಂಗ್ ಬೇಡ, ಇದೆಲ್ಲ ಮಾಡೋದ್ರಿಂದ ಏನ್ ಮಾಡ್ತೀರಿ ನೀವು, ಏನ್ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಕ್ವಶನ್ ಮಾಡಿದವ್ರು ಇದ್ದಾರೆ. ಏನಾಗುತ್ತೆ ನಿಮ್ಲಿಂದ? ಒಂದ್ ಹೆಣ್ಮಗಳು ಏನ್ ಮಾಡ್ತೀರಿ? ಯಾವಾಗ ನಾನು ಕ್ವಶನ್ ಮಾಡಿದ್ದು, ಕೌರವ್ರು ಎಷ್ಟ್ ಜನ ಇದ್ರು? 108. ಪಾಂಡವ್ರು ಎಷ್ಟಿದ್ರು? 5. ಗೆದ್ರ ಯಾರು? ಹಂಗ ನಾನ್ ಪಾಂಡವ ಸೈನ್ಯ ಹುಟ್ಟಾಕ್ತೀನಿ ಅಂತ ಹೇಳಿದ್ದ ಆ ಟೈಮ್ನಾಗ, 4 ವರ್ಷದಿಂದ. ಇವತ್ ನನ್ ಸೈನ್ಯ ಬಹಳ ದೊಡ್ಡದಿದೆ. ಅದು ಅವಿನ 108. ಕೌರವ್ರ ಇನ್ನ 108 ನಮ್ ದೊಡ್ಡದಾಗಿದೆ. ಸೊ ಹಾಗಾಗಿ ಎಲ್ಲಿ ತನಕ ನಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋರ್ ಜೊತೆಗೆ ನಾವು ಕನೆಕ್ಟ್ ಆಗೋದಿಲ್ಲ, ಅಲ್ಲಿ ತನಕ ಪರಿವರ್ತನೆ ಆಗೋದಿಲ್ಲ. ನೆನ್ಪಿಡ್ರಿ, ಮನ್ಸಿನ ಸ್ವಭಾವನೆ. ನಮ್ಕಿಂತ ಗ್ರೇಟ್ ಪರ್ಸನ್ ಸಿಕ್ಕಾಗ ಮಾತ್ರ ನಾವು ಗ್ರೇಟ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ನಮ್ಕಿಂತ ಕಡಿಮೆ ಸಿಕ್ಕರೆ ನಾವು ಮತ್ತೆ ಇನ್ನೂ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತಾ? ಇಷ್ಟು ಏರಿಯಾಗಳು ನಾವು ವರ್ಕ್ ಮಾಡ್ತೀವಿ. ಮತ್ತೆ ಆಕ್ಟಿವಿಟಿ ಬೇಸ್ ಇರುವಂತ ಟ್ರೈನಿಂಗ್ ಇದೆ, ಅದು ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ. ಈಗ ಯಾರ್ಯಾರಿಗೆ ಅನಿಸುತ್ತೆ ನಾನು ಫೀಸ್ ಹೇಳ್ಬಹುದು ಅಂತ ಎಸ್ ಅಂತ ಟೈಪ್ ಮಾಡಿ. ಮೇಡಮ್ ಫೀಸ್ ಹೇಳ್ರಿ ನೋಡೋಣ, ಟ್ರೈ ಮಾಡೋಣ ಅಂತ. ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ, ಬೇಡ ಅಂದ್ರೆ ಇಟ್ಸ್ ಓಕೆ, ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆಲ್ಮೋಸ್ಟ್ ನಮ್ದು ಮುಗಿಲಿಕ್ಕೆ ಬಂದಿವೆ ಸೀಟ್ಗಳು. ಯಾರ್ಯಾರಿಗೆ ಅನಿಸುತ್ತೆ ನಾನು ಕೇಳಕ್ ರೆಡಿ ಇದ್ದೀನಿ ಅಂತ
ಎಸ್ ಗಣೇಶ್, ಶಿವಲೀಲಾ ಮ್ಯಾಮ್, ಸಮೀರ್ ಅಲಿ. ಎಸ್ ಎಸ್. ಮತ್ತೆ ನೀವ್ ಯಾರು ಎಸ್ ಟೈಪ್ ಮಾಡತ್ತೀರಿ ಮೊದ್ಲು ಹೋಗಿ ಫಾರ್ಮೇಟ್ ತುಂಬ್ರಿ. ಫಾರ್ಮ್ ತುಂಬಿಲ್ಲ ಅಂದ್ರೆ ನಿಮ್ಗೆ ಕಾಲ್ ಬರೋದಿಲ್ಲ ನಮ್ಗೆ. ಹನುಮಂತಪ್ಪ ಅಣ್ಣ ಇದ್ದಾರೆ, ಈ ಸಲ ಅವರು ಬರೋರಿದ್ದಾರೆ. ಸುಮಂಗಲ ಅಮ್ಮ ಇದ್ದಾರೆ. ಸುಮಂಗಲ ಅಮ್ಮ ನೀವು ಬರೋದಕ್ಕೆ ರೆಡಿ ಆದ್ರೆ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ ಭಾಗದಿಂದ ಬರೋರು ಇರ್ತಾರ ನಮ್ ಕಡೆ, ಅವ್ರು ನಿಮ್ಗೆ ಕರ್ಕೊಂಡ್ ಬರ್ತಾರೆ. ಓಕೆ. ಚಂದ್ರಕಾಂತ್ ಸರ್, ರಾಧಾ ಮ್ಯಾಮ್, ಪ್ರೇಮ್ ಕುಮಾರ್. ಎಸ್ ಎಸ್. ಓಕೆ. ಸೊ ನಾನ್ ಫೀಸ್ ಹೇಳ್ಬೋದಲ್ಲ ಈಗ? ಫೀಸ್ ಹೇಳ್ಬೋದಾ? ಫೀಸ್ ಹೇಳೋಕ್ಕಿಂತ ಮುಂಚೆ ನನ್ನ ಹತ್ರ ಪ್ರತಿ ಸಲ ಎಲ್ಲಾ ಟ್ರೈನರ್ ಹತ್ರ 2 ಕ್ಯಾಟಗರಿ ಜನ ಇರ್ತಾರೆ ಬರ್ಕೋರ್ಸಲ್. 2 ಕ್ಯಾಟಗರಿ ಜನ ನಮ್ ಎದುರಿಗೆ ಬಂದ್ ಕೂಡ್ತಾರ. ಫಸ್ಟ್ ಕ್ಯಾಟಗರಿ ಬರುತ್ತೆ ಇಂಟ್ರೆಸ್ಟೆಡ್ ಪರ್ಸನ್ ಅಂತ ಬರ್ಕೋರ್, ಆಸಕ್ತಿದಾಯಕ ವ್ಯಕ್ತಿಗಳು. ಆಸಕ್ತಿದಾಯಕ ವ್ಯಕ್ತಿಗಳು ಅಂದ್ರೆ ಇವ್ರು ಒಂಥರ ದೇವ್ರಿದ್ದಂಗೆ. ಇವ್ರು ಬಹಳ ಈ ಕ್ಲಾಸ್ ಅನ್ನ ರಾತ್ರಿ ನಾನು 12 ಗಂಟೆ ತನಕ ಮಾಡ್ತೀನಿ. ಯಾರ್ಯಾರು ಕೂಡೋದಕ್ ರೆಡಿ ಇದ್ರಿ ಹಿಂಗ್ ಕೈ ಮಾಡಿ ನೋಡೋಣ. 12 ಗಂಟೆ ತಕ ಮೇಡಮ್ ಮಾಡ್ರಿ. 12 ರಾತ್ರಿ 1 ಗಂಟೆ ಆದ್ರೂ ಕೂಡ್ತೀವ್ರಿ. ಇವ್ರು ಇಂಟ್ರೆಸ್ಟೆಡ್ ಪರ್ಸನ್, ಗೊತ್ತಾಯ್ತಾ? ಇವ್ರು ದೇವ್ರ ಇದ್ದಂಗೆ. ಇವ್ರ ಪಾಪ ನೀವು ಬೆಳಗಾಗತಕ್ಕ ಕೂಡ್ಸ್ರಿ ಕೂಡ್ತಾರ ಅವ್ರು, ಪಾಪ ಹಂಗೇನಿಲ್ಲ. ಇವ್ರು ಬಹಳ ಅದ್ಭುತ. ಇವ್ರು 1ನೇ ಕ್ಯಾಟಗರಿ. ಸೊ ಸೆಕೆಂಡ್ 1 ಕ್ಯಾಟಗರಿ ಬರುತ್ತೆ, ಅದೇ ಇಂಟ್ರೆಸ್ಟೆಡ್ ದೊಳಗೆ ಇದ್ದಿರ್ತಾರ ಅವ್ರು. 2ನೇ ದೇವ್ರು ಯಾರು ಅಂದ್ರ ಕಮಿಟೆಡ್ ಪರ್ಸನ್ ಅಂತ ಬರ್ಕೋರಿ. ಕಮಿಟ್ಮೆಂಟ್ ಇರುತ್ತೆ. ಕಮಿಟ್ಮೆಂಟ್ ಅಂದ್ರೆ ಏನು ಅಂದ್ರೆ ಕರೋ ಯಾ ಮರೋ, ಮಾಡೇ ಮಾಡ್ತೀನಿ, ಹಾಗೆ ಆಗುತ್ತೆ, ಸಕ್ಸಸ್ ನನಗ್ ಬೇಕೇ ಬೇಕು. ಈ 7 ಏರಿಯಾಗಳಲ್ಲಿ ನನಗೆ ಯಾವ್ಯಾವ ಸಮಸ್ಯೆ ಇದೆ ಅದ್ರಲ್ಲಿ ನಾನು ಹೊರಗೆ ಬಂದು ಜೀವನದಲ್ಲಿ ಏನಾದ್ರೂ ಒಂದ್ ಮಾಡಿ ತೋರಿಸ್ತೀನಿ ಅಂತ ಇರುತ್ತೆ ನೋಡ್ರಿ. ಅವ್ರ ಕಮಿಟ್ಮೆಂಟ್ ಇರುತ್ತೆ, ಕಮಿಟೆಡ್. ಸಲ್ಮಾನ್ ಖಾನ್ ಒಂದು ವರ್ಡ್ ಗೊತ್ತಲ್ಲ, ಏಕ್ ಬಾರ್ ಮೈನೆ ಕಮಿಟ್ಮೆಂಟ್ ಕರ್ ಲಿಯಾ ತೋ ಕರ್ ಲಿಯಾ, ಉಸ್ಕೆ ಬಾದ್ ಮೇ ಖುದ್ ಕಾ ನಹೀ ಸುನ್ತಾ. ಸೇಮ್ ಹಂಗೆ ಇವ್ರು ಕಮಿಟೆಡ್ ಪರ್ಸನ್. ಇವ್ರು ಇಂಟ್ರೆಸ್ಟೆಡ್ ಪರ್ಸನ್. ಮತ್ತೆ ಇಂಟ್ರೆಸ್ಟೆಡ್ ದೊಳಗೆ ಕಮಿಟೆಡ್. ಇಂಟ್ರೆಸ್ಟೆಡ್ ದವ್ರು ಉಳ್ದವ್ರು ಏನ್ ಮಾಡ್ತಾರ ಅಂದ್ರ ಕ್ವಿಟ್ ಮಾಡ್ಕೊಳ್ತಾರ. ಅವ್ರಂತಾರ ಇಷ್ಟು ದುಡ್ಡು ನಂಗೆ ಕಟ್ಲಿಕ್ಕೆ ಆಗೋದಿಲ್ಲ ಅಂತಾರ, ಇಷ್ಟು ಟೈಮ್ ನನಗ್ ಸಿಗೋದಿಲ್ಲ ಅಂತ ಹೇಳ್ತಾರ, ಅಥವಾ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಬ್ಯಾಡ್ ಅಂತ ಇರ್ತಾರ, ಅಥವಾ ಬೀದರ್ ಭಾರಿ ದೂರ ಅನಿಸ್ತದವ್ರಿಗೆ. ನನಗ್ ಬಾಳ್ ಸಲ ಮೇಡಮ್ ಎಲ್ಲಾ ಚಂದದರಿ ನೀವ್ ಹೇಳೋದು ಬಾಳ್ ಒಳ್ಳೇದಿದೆ, ಬಾಳ್ ಒಳ್ಳೇದಿದೆ, ಆದ್ರೆ ಬೀದರ್ ಬಾಳ್ ದೂರ. ನಾನ್ ಅಂತೀನಿ ಬೀದರ್ ಏನ್ ಮಂಗಳ ಗ್ರಹದಾಗ ಅದನ ಭೂಮಿ ಮೇಲೆ ಅದ? ನಿಮ್ ಊರಾಗ ಬಸ್ನಾಗ ಕುಂತರ ನಮ್ ಬೀದರ್ದಾಗ ಬಂದ್ ಹಿಡಿತ್ರಿ. ಮೈಂಡ್ ಚೇಂಜ್ ಮಾಡ್ರಿ. ನಾನ್ ಡೆಲ್ಲಿಗೆ ಹೋಗಿ ಕಲ್ತ್ ಬಂದಿನಿ, ಬಾಂಬೆಗೆ ಹೋಗಿ ಕಲ್ತ್ ಬಂದಿನಿ. ಒಬ್ಬಕಿನೇ ಯಾರು ಇಲ್ಲ, ಎತ್ತಿಲ್ಲ. ನಂಗೆ ಮಾಡೋದಿತ್ತು, ನಾನ್ ಮಾಡ್ದೆ. ನಿಮ್ಗೂ ಮಾಡೋದಿದೆ ಅಂದ್ರೆ ನೀವು ಆಕ್ಷನ್ ತಗೋಬೇಕಷ್ಟೇ. ಅದಾದ್ಮೇಲೆ ಒಂದ್ ಟೂರ್, ಒಂದ್ ಪಿಕ್ನಿಕ್ ಹೋದ್ರೆ 50 ಸಾವಿರ ರೂಪಾಯಿ ಹೋಗ್ಲತ್ತ ಒಂದ್ ಟೂರ್, ಗೊತ್ತಲ್ಲ ನಿಮ್ಗೆ? ಒಂದ್ ಟೂರ್, ಒಂದ್ ಬಸ್ನಾಗ ಒಂದ್ ಬಸ್ ಬುಕ್ ಮಾಡಿ ಅದಕ್ಕೆ ಒಂದ್ 15-20 ಸಾವಿರ ಅವ್ರಿಗೆ ಕಟ್ಟಿರಿದ್ರಿ, ಮ್ಯಾಲ್ 30 ಸಾವಿರ ನಿಮ್ ಖರ್ಚಿಗೆ ಬೇಕು. ಒಂದ್ ಬರೀ ಟೂರ್ 50 ಸಾವಿರ. 50 ಸಾವಿರದಾಗ ಹೋಗ್ ಬಂದ್ಮೇಲೆ ದೇವ್ರ ಆಯ್ತಿರಿ ನೀವೆಲ್ಲರೂ. ಮನೆಗ್ ಬಂದ್ಮೇಲೆ ಮತ್ ಹುರ್ ಅಂತ ಗಂಡನ್ ಸರಿ ಜಗಳಾನೇ ಆಡೋರು. ಎಲ್ಲೋಯ್ತು ಟೂರು? ಹೋದನ್ ದೇವ್ರು? ಏನ್ ಕೆಲಸ ಮಾಡಲ್ಲ, ವರ್ಕೌಟ್ ಆಗಲ್ಲ. ರೀಸನ್ ಏನು ಅಂದ್ರೆ ಆಕ್ಟಿವಿಟಿ ಇರೋದಿಲ್ಲ. ಸುಮ್ನೆ ಹೋಗ್ತ್ರಿ, ಬಸ್ನಾಗ ಕೂಡ್ತ್ರಿ, ಎಲ್ಲಾ ಕಡೆ ನೋಡ್ತ್ರಿ, ಮನೆಗ್ ಬರ್ತೀರಿ. ಲರ್ನ್ ಮಾಡ್ರಿ ಅಂತ ನೀವು ಕಲೀರಿ, ಇದ್ರ ಮೇಲೆ ಹಾಕ್ರಿ, ಖರ್ಚು ಮಾಡ್ರಿ. ನೀವು ಬರ್ಕೋರಿ. ನೀವು ಸಕ್ಸಸ್ಫುಲ್ ವ್ಯಕ್ತಿಗಳು ಏನ್ ಮಾಡ್ತಾರ ಅಂದ್ರ ತನ್ನ ಇನ್ಕಮ್ ನ 10% ಅನ್ನ ಲರ್ನಿಂಗ್ ಸಲುವಾಗಿ ಕೊಡ್ತಾರ. ಬರ್ಕೋರ್ಬೇಕಾದ್ರೆ ಪರ್ಸೆಂಟೇಜ್. ಸಕ್ಸಸ್ಫುಲ್ ವ್ಯಕ್ತಿಗಳು 10% ತಮ್ಮ ಇನ್ಕಮ್ ಇರುತ್ತೆ ನೋಡ್ರಿ, ಅದು ಲರ್ನಿಂಗ್ ಸಲುವಾಗಿ ಖರ್ಚು ಮಾಡ್ತಾರೆ. ಪುಸ್ತಕಗಳನ್ನ ಓದ್ತಾರ, ಟ್ರೈನಿಂಗ್ ಗಳನ್ನ ತಗೋತಾರ, ಕೋಚ್ ಇಡ್ತಾರ. ಒಂದು ಪ್ರತಿದಿನ ಪ್ರಾಕ್ಟಿಕಲ್ ಮಾಡ್ತಿರ್ತಾರ, ಅಫರ್ಮೇಶನ್ ಮಾಡ್ತಾರ, ಗ್ರಾಟಿಟ್ಯೂಡ್ ಮಾಡ್ತಾರ, ಮಿರರ್ ಅಫರ್ಮೇಶನ್, ಸಾಕಷ್ಟು ಆಕ್ಟಿವಿಟಿಗಳನ್ನ ಅವ್ರ ಜೀವನದಲ್ಲಿ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವು ಬರೀ ಇಂಟ್ರೆಸ್ಟೆಡ್ ಆದ್ರೆ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ. ಎಸ್. ಸಮೀರ್ ಅಲಿ ಸರ್, ಕರ್ನಾಟಕದೊಳಗೆ ಇದು ಕನ್ನಡದೊಳಗೆ ಕಲಿಯೋದಕ್ಕೆ ಒಂದು ಅವಕಾಶ ಇದೆ. ಅಂದ್ರೆ ನಾನು ಯಾಕಂದ್ರೆ ಕರ್ನಾಟಕ ಫಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್ ನಾನೇ ಇದ್ದೀನಿ. ನನ್ ಹಿಂದೆ ಯಾರು ಇರ್ಲಿಲ್ಲ, ಮುಂದೆ ಮಾತ್ರ ನಾನು ರೆಡಿ ಮಾಡ್ತಾ ಇದ್ದೀನಿ. ನನ್ ಸ್ವಾರ್ಥಿ ಇಲ್ಲ, ನಾನೇ ಒಬ್ಬಕ್ಕೆ ಇದ್ದೀನಿ, ನಂದೇ ರಾಜ್ ನಡೀಲಿ. ನೋ, ನನ್ನ ಹತ್ರ ಆಲ್ರೆಡಿ ಸುಮಾರು ಹೋದ್ ಬ್ಯಾಚ್ ಹಿಡಿದ್ರೆ 35 ಜನ ಟ್ರೈನರ್ಸ್ ರೆಡಿ ಆಗಿದ್ದಾರೆ. ಮತ್ತೆ ಈ ಸಲ ಮತ್ತೆ 7 ಜನ ನನ್ನ ಹತ್ರ ಇದ್ದಾರೆ. ನಮ್ಮ ಪ್ರಶಾಂತ್ ಸರ್ ಅವರೆಲ್ಲ ಇದ್ದಾರೆ ಈಗ ಸದ್ಯಕ್ಕೆ, ಮಂಜುಳ. ಹಾಗಾಗಿ ನನ್ನ ವಿಚಾರ ಏನು ಅಂದ್ರೆ ಪ್ರತಿಯೊಂದು ಜಿಲ್ಲೆಗೂ ನಮ್ದು 10 ಜನ ಟ್ರೈನರ್ಸ್ ಅನ್ನ ರೆಡಿ ಮಾಡ್ತೀನಿ. ಶ್ರೀದೇವಿಯ ಪ್ರತಿರೂಪ ಇಡೀ ಕರ್ನಾಟಕದೊಳಗೆ ನೋಡ್ತೀವಿ. 2 ವರ್ಷ ವೇಟ್ ಅಂಡ್ ವಾಚ್, ನೋಡ್ತಾ ಇರಿ. ಖಾಲಿ ನಿಮ್ ಮನೆ ಅಕ್ಕಪಕ್ಕದಲ್ಲೇ ನಾನು ಟ್ರೈನರ್ಸ್ ಇದ್ದಿರ್ತಾರೆ. ನೀವು ಬೀದರ್ ತನಕ ಬರೋದ್ ಬೇಕಾಗಿಲ್ಲ, ಬಟ್ 2 ವರ್ಷ ತನಕ ನೀವು ಬರ್ಬೇಕಾದ್ರಲ್ಲಿ ಆಪ್ಷನ್ಸ್ ಗಳಿಲ್ಲ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಗಿದೆನಾ? ಅದಾದ್ಮೇಲೆ ಯಾವ ವ್ಯಕ್ತಿ ಆಕ್ಷನ್ ಟೇಕರ್ ಆಗಿರ್ತಾನೆ ನೋಡ್ರಿ, ಅವನ್ ಪರಿವರ್ತನೆ. ಮತ್ತೆ ಯಾವಾಗ್ಲೂ ಯೂನಿವರ್ಸ್, ಕೊನೆ ಮಾತಿದೆ, ಯೂನಿವರ್ಸ್ ವಿಶ್ವ ಇದೆ ನೋಡ್ರಿ, ನಮ್ಗೆಲ್ಲಾನು ಕಚ್ಚಾ ಸಾಮಗ್ರಿ ಕೊಡುತ್ತೆ. ಬರ್ಕೋರ್ಬೇಕಾದ್ರೆ ನೋಡಿ, ಎಲ್ಲಾನು ಕಚ್ಚಾ ಸಾಮಗ್ರಿ ಕೊಡುತ್ತೆ. ನಾವು ಕಚ್ಚಾ ಸಾಮಗ್ರಿಯನ್ನ ಏನ್ ಮಾಡ್ತೀವಿ ಅಂದ್ರೆ ಪಕ್ಕಾ ಮಾಡ್ತೀವಿ. ಈ ಎಕ್ಸಾಂಪಲ್ ನೋಡ್ರಿ, ನಮ್ ಭಾಗದಲ್ಲಿ ರೊಟ್ಟಿ ಊಟ ಮಾಡ್ತೀವಿ. ರಾಗಿ ಊಟ ಮಾಡೋ ಏರಿಯಾ ಸ್ವಲ್ಪ ಹಿಂಗ್ ಮಾಡ್ರಿ. ರಾಗಿ ಅಥವಾ ಬೇರೆ ಬೇರೆದೇನೋ ಫ್ರೂಟ್ಸ್ ಬೇರೆ ಬೇರೆ ಯೂಸ್ ಮಾಡ್ತೀವಿ.
ನನ್ಗೆ ಹೇಳ್ರಿ, ನಿಮ್ ಹೊಲ್ದಾಗ ರಾಗಿ ಮುದ್ದಿ ಹತ್ತಿನ ತಗೊಂಬರ್ತೀರಿ ನೀವು? ರಾಧಾ ಮೇಡಮ್, ಹಿಂಗೇನ್ರ ಮಿರಾಕಲ್ ಅದೇ ನಿಮ್ ಭಾಗಕ್ಕೆ? ಹೋಗ್ರಿ, ರಾಗಿ ಮುದ್ದಿಗ್ ಎಲ್ಲಾ ಗಿಡದಾಗ ಹತ್ತಿರ್ತಾವ ಹೊಲದೊಳಗ, ಹಿಂಗ್ ತಗೊಂಡ್ ಬಂದ್ ಡೈರೆಕ್ಟ್ ಊಟ ಮಾಡ್ತೀರಿ. ಬಾಜು ಸಾಂಬಾರ್ದ ಒಂದ್ ಗಿಡ ಇದೆ, ಹಿಂಗ್ ಟಿಕ್ ಅಂತೇಳಿ ಹಿಂಗ್ ನೋಡಿದ್ರ ಸಾಂಬಾರ್ ಎಲ್ಲ ಬರುತ್ತೆ, ಬೊಗೋಣಿದಾಗ ತಂದು ಊಟ ಮಾಡ್ತೀರಿ. ನೋ, ನಮ್ ಭಾಗಕ್ಕೂ ರೊಟ್ಟಿ ಗಿಡದಾಗ ಬೆಳೆಯಲ್ಲ, ಜೋಳ ಬರುತ್ತದು, ನಿಮ್ಗ್ ರಾಗಿ ಬರುತ್ತೆ. ಇದ್ರ ಅರ್ಥ ಏನು ಅಂದ್ರ ಕಚ್ಚಾ ಕೊಡುತ್ತೆ. ಯೂನಿವರ್ಸ್ ನಮ್ಗೆ ಕಚ್ಚಾ ಕೊಡುತ್ತೆ, ನಾವು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನ ಪಕ್ಕಾ ಮಾಡ್ಬೇಕು. ಸೇಮ್ ಅದೇ ರೀತಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಇದು ಕಚ್ಚಾ ಸಾಮಗ್ರಿ ಇದೆ ಇಷ್ಟೇ. ಇದು ಕಚ್ಚಾ ಇದೆ, ಪಕ್ಕ ಎಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ ಬಂದಿನ ಮೇಲೆ ಮಾತ್ರ ಇರುತ್ತೆ. ಪ್ರೊಸೆಸ್ ಆಗ್ಬೇಕಲ್ಲ, ಅದು ಬರೀ ಕೇಳ್ತೀನಿ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಆಮೇಲೆ ಇದು ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ ನೋಡ್ರಿ, ಇದು ಆಫ್ಲೈನ್ ನಲ್ಲಿ ಮಾತ್ರ ಸಾಧ್ಯ ಇದೆ, ಆನ್ಲೈನ್ ನಲ್ಲಿ ಅಸಾಧ್ಯವಾದ ಮಾತಿದೆ. ನಿಮ್ಗೆ ನಿನ್ನೆ ಹನುಮಂತಪ್ಪ ಅಣ್ಣ ಮಾತಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ. ಸೊ ಒಂದ್ ಇಬ್ರು ನಿಮ್ಗೆ ಮಾತಾಡ್ತಾರ, ಅದ್ರ ನಂತರ ನಾನು ಫೀಸ್ ಹೇಳ್ತೀನಿ. ಒಂದ್ 5 ನಿಮಿಷ ಮಾತ್ರ ಟೈಮ್ ಕೊಡ್ರಿ ನಾನು, ಓಕೆನಾ? ಸೊ ಯಾರಿಗ್ ಮಾತಾಡ್ಸರಿ? ನಮ್ದು ಶಶಿ ಮ್ಯಾಮ್ ಮಾತಾಡ್ತಾರ. ಹಾ ಹಾ, ಡನ್. ಎಲ್ರಿಗೂ ಶರಣಾರ್ಥಿ. ನಾನ್ ಶಶಿ ಚೌಡಿ ಅಂತ ಹೇಳಿ ಗದಗ ಡಿಸ್ಟಿಕ್ ನಿಂದ ಮಾತಾಡತ್ತೀನಿ. ಮೊದ್ಲು ಏನಂತಂದ್ರೆ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಅಭಿನಂದನೆ ಅಂತ ಹೇಳ್ಬೋದು. ಯಾಕಂತಂದ್ರ ಈಗ ಸಿಗುವಂತ ಟ್ರೈನಿಂಗ್ ಐತ್ಲಾ, ಯಾರಿಗೂ ಸಿಗಾಕ್ ಸಾಧ್ಯಲ್ಲ ಅಂತ ಬೆಸ್ಟ್ ಆದಂತ ಟ್ರೈನಿಂಗ್. ನಾವೆಲ್ಲ ಹೋಟೆಲ್ನಾಗ ಮಾಡಿದ್ವಿ, ಆಮೇಲೆ ನಮ್ಗೆಲ್ಲ ಹೋಟೆಲ್ನಾಗ ಸಿಕ್ಕಿತ್ತು. ಈಗ ಒಂದು ಬೆಸ್ಟ್ ಒಂದು ಇದ್ರೊಳಗ ಬಿಲ್ಡಿಂಗ್ ನೊಳಗ ಎಲ್ರಿಗೂ ಒಂದು ಬೆಸ್ಟ್ ಊಟ ಅಂತ ಹೇಳ್ತಲ್ಲ, ಅದು ಬೆಸ್ಟ್ ಊಟ ಸಿಗಾತೈತಿ. ಆಮೇಲೆ ಎಷ್ಟೊಂದು ನಾವು ಏನೇನೋ ಮಾಡ್ಕೊಂಡಿರ್ತೀವಿ, ಎಷ್ಟೋ ಪ್ರಾಬ್ಲಮ್ಸ್ ನಾವ್ ತಲೆ ಮೇಲೆ ಹಾಕೊಂಡಿರ್ತೀವಿ, ಏನೇನೋ ಆಗಿರ್ತೈತಿ. ಒಂದಿಷ್ಟು ನಾ ತಲಿಲಿಂತ್ರ ತೆಗಿಯಾಕ ಹಾಕಿರಂಗಿಲ್ಲ. ಅವನ್ನ ಹೆಂಗ್ ನಾವ್ ರಿಮೂವ್ ಮಾಡ್ಬೇಕು ಅಂತಂದ್ರ ಕೆಲವೊಂದಿಷ್ಟು ಮೆಡಿಟೇಷನ್ಸ್ ಬರ್ತಾವ್. ಎಷ್ಟು ಮಸ್ತ್ ಇರ್ತೈತಿ ಅಂದ್ರ, ನನ್ಗ ಸುಮಾರು ಒಂದು 3 ವರ್ಷ ನನಗ್ ಒಟ್ಟ ಬಿಟ್ಟು ಬಿಡ್ಲಾರ್ದಂತ ಒಂದ್ ನೋವು ಎಷ್ಟು ಕಾಡ್ತಿತ್ತ ಅಂದ್ರ, ಒಂದ್ ಕಣ್ ಮುಚ್ಕೊಂಡ್ರ ಸಾಕು ಕಣ್ಣೀರ್ ತಂತಿನ್ ತಾನ ಹೋಗ್ತಿದ್ವು, ಅಷ್ಟು ನೋವು. ಯಾಕಂತಂದ್ರ 6ನೇ ತಾರೀಕಿಗೆ ನಮ್ ತಂದೆ ಹೋಗಿ 3 ವರ್ಷ ಆತ. ಇಷ್ಟು ನೋವು ಅನ್ಭವಿಸ್ತಿದ್ದೆ ಅಂತಂದ್ರ ಇಷ್ಟ ಹೇಳಾಕು ಸಹಿತ ನನಗ್ ಆಗ್ತಿರ್ಲಿಲ್ಲ. ಅಷ್ಟು ನೋವು ನನ್ ಹತ್ರ ಇತ್ತು. ಯಾಕಂತಂದ್ರ ನಮ್ ತಂದಿ ಹೋಗಿ 3 ತಿಂಗಳಿಗೆ ನಮ್ ತಾಯಿ ಹೋದ್ರು. ಬಹಳ ನೋವು ಅಂದ್ರ ಬಹಳ ನೋವು. ಯಾಕೆ ಹೋದ್ರು ನಮ್ ತಾಯಿ, ಯಾಕೆ ಹೋದ್ರು ನಮ್ ತಂದಿ, ನನ್ ಬಿಟ್ಟ ಯಾಕೆ ಹೋದ್ರು ಅನ್ನೋ ಭಯ ಬಹಳ ಕಾಡ್ತಿತ್ತು. ಎಷ್ಟ್ ಕಾಡ್ತಿತ್ತು ಅಂತಂದ್ರ, ಅವ್ರ ಯಾಕೆ ನಂಗ್ ಬಿಟ್ಟು ಹೋದ್ರು ಅನ್ನೋದ ನನ್ಗ ಪ್ರಶ್ನೆ ಆಗ್ಬಿಟ್ಟಿತ್ತು. ಆದ್ರ ನನ್ ಮೇಡಮ್ ಒಂದ್ ಬಹಳ ಹೊತ್ತು ಜಬರ್ದಸ್ತ್ ಮಾಡಿ ನಂಗ ಒಂದ್ ಮೆಡಿಟೇಷನ್ ಮಾಡ್ಸಿರ. ಇಲ್ಲಿ ನೀ ಈ ಸರ್ತಿ ಇದು ಮಾಡಬೇಕು ನೀನು ಅಂತಂತ ಹೇಳಿ. ಅದು ಯಾವಾಗ ಅಂತಂದ್ರ 2 ಸರ್ತಿ ಮಾಡಿದ್ರು ನನ್ಗ ಅದು ರಿಮೂವ್ ಆಗಿರ್ಲಿಲ್ಲ. ಲಾಸ್ಟ್ ಟೈಮ್ ನನ್ ಬಹಳ ಕರೆಕ್ಟ್ ಆಗಿ ಮೆಡಿಟೇಷನ್ ಮಾಡ್ಸಿದ್ರು. ಅದು ಎಷ್ಟು ನನ್ಗೆ ಎಫೆಕ್ಟ್ ಕೊಡ್ತು ಅಂತಂದ್ರ, ಇವತ್ತು ಯಾವ ಸಭೆಯೊಳಗ್ ನಿಂತ್ಕೊಂಡ್ ನಾನ್ ಮಾತಾಡ್ತೀನಿ ಅಂದ್ರುನು ನನ್ಗ್ ಒಟ್ಟ ನೋವು ಅನ್ನೋದ್ ಬರೋದಿಲ್ಲ. ಯಾಕಂತಂದ್ರ ಅದನ್ನ ನಾನ್ ರಿಮೂವ್ ಮಾಡ್ದೆ. ನಮ್ ತಂದೆ ತಾಯಿ ಹೋಗಿದ್ದೆ ಎದಕ್ ಅನ್ನುವಂತ ಆನ್ಸರ್ ನನ್ಗಲ್ಲಿ ಸಿಕ್ತು. ಆಮೇಲೆ ನಾನ್ ಯಾಕೆ ಈ ಭೂಮಿಗೆ ಬಂದೀನಿ, ಇಲ್ಲಿ ನಾನ್ ಮಾಡುವಂತ ಕೆಲಸ ಏನೈತಿ, ಆಮೇಲೆ ಬರೀ ನಾ ಹತ್ಕೊಂಡ್ ಕುಂದ್ರಾಕ್ ಬಂದಿಲ್ಲ, ನಂದ ಆದಂತ ಇಲ್ಲಿ ಕರ್ತವ್ಯ ಐತಿ, ನಾನು ಅದನ್ನ ಮರ್ತ್ ಬಿಟ್ಟಿದ್ದೆ. ನೀ ಇದ ಕರ್ತವ್ಯ ಮಾಡೇನ ನಿನ್ ಮ್ಯಾಲ್ ಬರ್ಬೇಕು ಅನ್ನುವಂತ ಸಂದೇಶ ನಮ್ ತಂದೆ ತಾಯಿ ನನ್ ಕೊಟ್ರು. ಅವತ್ಲಿಂತ್ರ ನಾನು ನನ್ ಕಣ್ಣೀರ್ನ ಬಂದ್ ಮಾಡ್ಬಿಟ್ಟೆ. ಅಂದ್ರ ಸುಮಾರು ಒಂದ್ 3.5 ತಿಂಗಳಾತ ನನಗ್ ಒಟ್ಟ ಒಂದು ದಿವಸನ ನನ್ಗಳು ಬಂದಿಲ್ಲ. ಎಷ್ಟು ಖುಷಿ ಆಕಿತ್ ಅಂತಂದ್ರ, ನನಗ್ ಬಹಳ ಖುಷಿ ಆಗ್ತೈತಿ. ಆ 3 ತಿಂಗಳು ಅಲ್ಲಿಂತ್ರ ನಾನ್ ಬಂದಿಂದ ಎಷ್ಟು ನಾನು ಕ್ಲಾಸಸ್ ಮಾಡೀನಿ ಅಂತಂದ್ರ, ಒಂದ್ ದಿನಾನು ಪುರ್ಸೊತ್ತಿಲ್ಲ ನನ್ಗ, ಅಷ್ಟು ಕ್ಲಾಸಸ್ ಮಾಡೇನಿ. ನಾ ರೀಸೆಂಟ್ ಈಗಾದ್ರೂ ನಾನ್ ಬಂದ್ ಏನಂದ್ರ 10 ದಿನದ ಕಂಟಿನ್ಯೂಸ್ ಆಗಿ 10 ದಿನದ ಒಂದು ಕ್ಲಾಸ್ ಮುಗಿಸ್ಕೊಂಡು, ಆಮೇಲೆ ಮೆಡಿಟೇಷನ್ ಕೋಚ್ ಆಗಿ, ರೇಖಿ ಮಾಸ್ಟರ್ ಆಗಿ ಎಷ್ಟು ನಾನ್ ಕಲ್ತೆ ಅಂತಂದ್ರ, ನಿಜವಾಗ್ಲೂ ಇವತ್ತು ಒಂದು ದೊಡ್ಡ ಇದನ್ನ ಹೇಳ್ತೀನಿ. ನಾನ್ ಮೇಡಮ್ಗೂ ಇದನ್ನ ಹೇಳಿಲ್ಲ. ಒಂದು ತಥಾಸ್ತು ಫೌಂಡೇಶನ್ ಅಂತ ಒಂದ್ ಫೌಂಡೇಶನ್ ಐತಿ. ಅಲ್ಲೇ ಡಾಕ್ಟರ್ ಶ್ವೇತಾ ಆನಂದ್ ಅಂತ ಹೇಳಿ ಸೈಕ್ರಾಟಿಸ್ಟ್ ಡಾಕ್ಟರ್, ಅವ್ರ ಕಡೆ ನಾನ್ ಇದನ್ನ ರೇಖೆ ಕಲ್ತಿದ್ದೆ ಫಸ್ಟ್. ಆದ್ರ ಅವ್ರಿಗೆ ಅಲ್ಲಿಂತ್ರ ನನ್ಗೇನು ಸಿಕ್ಕಿರ್ಲಿಲ್ಲ. ಆದ್ರ ಅವ್ರ ಕಡೆ ಸ್ಟೂಡೆಂಟ್ ಆಗಿದ್ದೆ, ಇಲ್ಲ ಅಂತಲ್ಲ, ನನಗೇನು ಸಿಕ್ಕಿದ್ದಿಲ್ಲ. ಯಾಕಂತಂದ್ರ ಅಲ್ಲಿ ಏನ್ ಇದಿದ್ದಿಲ್ಲ, ನನ್ಗೆ ಯಾವ ರೆಕಾರ್ಡ್ ಇದ್ದಿದ್ದಿಲ್ಲ, ಏನ್ ಇದಿದ್ದಿಲ್ಲ. ಸುಮ್ ಹೇಳ್ತಿದ್ರು, ಇದನ್ ಮಾಡ್ತಿದ್ರು. ಆಮೇಲೆ ಅವ್ರು ಡಾಕ್ಟರ್ ಅಲ್ಲ, ಹೆಂಗ್ ಹೇಳ್ಬೇಕಂತಂದ್ರ ಅವ್ರು ಇಂಗ್ಲಿಷ್ನಾಗ ಹೇಳ್ತಿದ್ರು, ಹಿಂದಾಗ ಹೇಳ್ತಿದ್ರು. ಏನ್ ನನ್ಗೆ ಗೊತ್ತಾಗ್ತಿದ್ದಿಲ್ಲ, ಏನ್ ಮಾಡ್ಬೇಕಂತ ವಾಪಸ್ ಏನ್ ಕೇಳಿದ್ರು ಅದಕ್ಕೆ ಆನ್ಸರ್ ಸಿಕ್ತಿರ್ಲಿಲ್ಲ ನನ್ಗ. ಆಮೇಲೆ ಅದಕ್ಕೆ ಯಾವ್ದು ಇದಿದ್ದಿಲ್ಲ, ದೀಕ್ಷಾ ಇದ್ದಿದ್ದಿಲ್ಲ, ಅದಕ್ಕೆ ಮೋಕ್ಷಾನು ಇದ್ದಿದ್ದಿಲ್ಲ. ನನ್ಗ್ ಕರೆಕ್ಟ್ ಆಗಿ ಒಂದು ರೇಖಿ ಮಾಸ್ಟರ್ ಆದೆ ಅಂತಂದ್ರ ಈ ನಿವೇದಿತ ಹೋಗಾರ್ ಟ್ರಸ್ಟ್ ನೊಳಗನ. ನನಗ್ ಬಹಳ ಖುಷಿ ಆಗುದ್ ಏನಂತಂದ್ರ, ಇವತ್ತು ಎಲ್ಲಾರು ನನ್ನ ಇಡೀ ಕರ್ನಾಟಕದೊಳಗ್ ಗುರುತಿಸ್ತಾರ ಅಂತಂದ್ರ ರೇಖಿ ಮಾಸ್ಟರ್ ಯಾರು ಅದಾರ ಅಂದ್ರೆ ಶಶಿ ಮೇಡಮ್
ಅನ್ನುವಂತ ಪರಿಸ್ಥಿತಿಗೆ ನಾನ್ ಕರ್ಕೊಂಡ್ ಬಂದಿದ್ದೆ ಯಾರಂತಂದ್ರ ಇದ ಒಂದು ಕ್ಲಾಸ್, ಇದ 3 ದಿನದ ಆಫ್ಲೈನ್ ಕ್ಲಾಸ್. ಹೆಂಗಂತಂದ್ರ ನಾನು ಹಿಂಗ ಒಂದು ಬಹಳ ದುಃಖದೊಳಗ್ ಕುತ್ಕೊಂಡಿದ್ದೆ. ಹಿಂಗ ನಾನು ಹಿಂಗ ಸ್ಕ್ರಾಲ್ ಮಾಡಬೇಕಾದ್ರ ಯೂಸ್ಲೆಸ್ ಒಂದು ಮೈಂಡ್ ಸೆಟ್ ನೊಳಗ್ ಕುತ್ಕೊಂಡು ಸ್ಕ್ರಾಲ್ ಮಾಡ್ಬೇಕಾದ್ರ ನನಗೊಂದ್ ಮೇಡಮ್ದು ಒಂದು ಯಾಡ್ ಕಾಣಿಸ್ತು. ಆ ಯಾಡ್ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಮೇಡಮ್ ಜೊತೆಗೆ ಇನ್ನೊಬ್ರು ಅವಾಗಿದ್ರು ಧಾನೇಶ್ವರಿ ಅಂತ ಹೇಳಿ ಅವ್ರು ನಂಗೆ ಫೋನ್ ಮಾಡಿದ್ರು. ಏನಂತಂದ್ರೆ, ಇಲ್ಲ ಮೇಡಮ್ ನೀವು ಮಾತಾಡ್ರಿ ಇಲ್ಲಿ ಮೇಡಮ್ ಜೊತೆ ಅಂತಂದಾಗ ಅವಾಗ ನಾನ್ ಭಯಂಕರ ಡಿಪ್ರೆಸಿಂಗ್ ಪೇಷಂಟ್. ಹೆಂಗ ಅಂತಂದ್ರೆ ಈ ಡಿಪ್ರೆಸ್ ನಂಗೆ ಹೊರಗ ಬರಕ್ ಆಗಂಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಆಗಿತ್ತು ನನ್ಗ. ಅಂತ ಒಂದ್ ಪರಿಸ್ಥಿತಿ ಒಳಗ ಅಷ್ಟಲ್ಲ ನಮ್ಮ ಮನೆಯವ್ರ ಸಹಿತ ಭಯಂಕರ ಡಿಪ್ರೆಸಿಂಗ್ ಪೇಷಂಟ್. ನನ್ನ ಲೈಫ್ನೊಳಗ ಬಾಳ ಏನು ಅಂತಂದ್ರೆ ಏನೋ ನನ್ಗ ಜೀವನದಾಗ ಸಿಕ್ಕಿರ್ಲಿಲ್ಲ ಅಂತನ್ನಕ ಅವಾಗಿನ ಮಟನೂ ನನಗೇನೋ ಸಿಕ್ಕಿರ್ಲಿಲ್ಲ. ಬಟ್ ಈ ಒಂದು 3 ವರ್ಷ ನಾನೇನ್ ಕನೆಕ್ಟ್ ಆದ್ನಲ್ಲ, 3 ವರ್ಷದೊಳಗ ನನಗ್ ಸಿಕ್ಕಿದ್ ಏನಂದ್ರೆ ಇಡೀ ಪ್ರಪಂಚ ನನಗ್ ಸಿಕ್ಕಿದ್ದು. ಹೆಂಗ ಅಂತಂದ್ರ ನನ್ಗೊಂದ್ ಸಣ್ಣ ಮಗು, ಆ ಮಗುನು ತಗೋಬೇಕು, ನನ್ ಗಂಡನು ತಗೋಬೇಕು, ಎಲ್ಲಾ ಇದಕ್ಕೂ ನನ್ನ ಕೆಲ್ಸಕ್ ಹೋಗ್ಬೇಕು. ಎಷ್ಟು ನೋವು ಅನಿಸ್ತಿತ್ತು ಅಂದ್ರೆ ಅಷ್ಟು ನೋವು ಅನಿಸ್ತಿತ್ತು. ಆದ್ರ ಈಗ ಸದ್ಯದರೊಳಗು ಸಹಿತ ನಾನು ಅವ್ರಿಬ್ರನ್ನು ಕರ್ಕೊಂಡು ಕ್ಲಾಸ್ ಮಾಡ್ತೀನಿ, ಎಲ್ಲಾ ಮಾಡ್ತೀನಿ. ಇವತ್ ಹೆಂಗ ಅಂತಂದ್ರ ಪ್ರಪಂಚ ನನ್ ಕೈಯೊಳಗನ ಐತಿ ಅನ್ನುವಷ್ಟ್ರ ಮಟ್ಟಿಗೆ ನಾನು ಕ್ಲಾಸಸ್ ಮಾಡ್ತೀನಿ. ಬೇರೆ ಕಡೆ ಎಲ್ಲಾ ಕಡೆನೂ ನನ್ಗ ಒಂದಿಲ್ಲ ಅಂದ್ರೆ ಒಂದು ಪ್ರೋಗ್ರಾಮಿನ ಆಲ್ರೆಡಿ 3 ತಿಂಗಳದ ಮೊದ್ಲನ ನನ್ಗ ಇದಾಗ್ಬಿಟ್ಟಿರ್ತೈತಿ, ಬುಕ್ ಆಗ್ಬಿಟ್ಟಿರ್ತೈತಿ. ಅಷ್ಟು ಪ್ರೋಗ್ರಾಮ್ಸ್ ನಾನು ಕಲೆಕ್ಟ್ ಮಾಡ್ತೀನಿ. ನನಗ್ ಬಹಳ ಖುಷಿ ಅಂದ್ರೆ ಏನು ಅಂತಂದ್ರ ನಾನು ಇವತ್ತು ಆಕ್ಷನ್ ಟೇಕರ್ ಆಗಿರ್ಲಿಲ್ಲ ಅಂತಂದ್ರೆ ಇವತ್ತು ಯಾವ ಪರಿಸ್ಥಿತಿ ಕುಂದಿರ್ತಿದ್ದೆ ಅಂತಂದ್ರ ಮತ್ತು ನಾನು ಯಾವ ಪರಿಸ್ಥಿತಿಗೆ ಇರ್ತಿದ್ದೆ ಅದ ಪರಿಸ್ಥಿತಿಗೆ ಇರ್ತಿದ್ದೆ. ಅಷ್ಟಲ್ಲ ನನ್ನ ಹಸ್ಬೆಂಡ್ ಮನಿಗ್ ಬಹಳ ಕಡಿಮೆ ಆಗಿತ್ತು ನಾವು ಹೋಗುದು. ಯಾಕಂತಂದ್ರೆ ನನ್ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಇರ್ಲಿಲ್ಲ. ನನ್ಗ್ ಮೊನ್ನೆ ಒಂದು ಬಹಳ ಕಲ್ತಿದ್ ಏನು ಅಂತಂದ್ರ ಪ್ರತಿ ಸರ್ತಿ ನಾವು ಇದಕ್ ಹೋದಾಗ ಆಫ್ಲೈನ್ಗೆ ಹೋದಾಗ ಏನ್ ಇರ್ತೈತಿ ಅಂತಂದ್ರ ಅಲ್ಲೊಂದ್ ಮೇಡಮ್ಲಿಂದ್ರ ಒಂದ್ ಕಲಿಯೋದಿರ್ತೈತಿ ಸಂದೇಶ. ಅಂದ್ರ ಯಾವಾಗ ತಗೋರಿ ಅವ್ರ ಸ್ಟ್ರಗಲ್ ಮೋಡ್ನಾಗ ಇರ್ತಾರ. ನಮಗ್ ಮಾತ್ರ ಬಹಳ ಸಕ್ಸಸ್ ಆಗಿರುವಂತ ಕ್ಲಾಸಸ್ ಎಲ್ಲಾ ಕೊಡ್ತಾರ. ಆದ್ರ ಅವ್ರದ್ದು ಹೆಂಗಿರ್ತೈತಿ ಅಂದ್ರ ಪರಿಸ್ಥಿತಿ ಭಯಂಕರ ಸ್ಟ್ರಗಲ್ ಇರ್ತೈತಿ. ಯಾರ್ ಮುಂದೆ ಹೇಳ್ಕೊಳಂಗಿಲ್ಲ ಅಂತ ಪರಿಸ್ಥಿತಿ ಇರ್ತೈತಿ. ಲಾಸ್ಟ್ ಟೈಮ್ ನಾನು ಅವ್ರಲಿಂತ್ರ ಕಲ್ತಿದ್ ಏನು ಅಂದ್ರ, ನಾ ಬರೀ ಒಂದು ಫ್ಯಾಮಿಲಿಲಿಂತ್ರ ನಾನು ಎದುರಿಸ್ಬೇಕಾದ್ರೆ ನನ್ಗೆ ಎಷ್ಟ್ ನೋವಾಗಿತ್ತು. ಆದ್ರೆ ಇಡೀ ಒಂದು ಸಮಾಜನ ಎದುರಿಸ್ಬೇಕಾಗಿತ್ತು ಅವ್ರು. ನಾನ್ ಅಲ್ಲಿ ಕಲ್ತದ್ ಏನಂದ್ರ ಒಂದ್ ಪೇಶನ್ಸ್ ಲಿಂತ್ರ ಇದ್ರ, ಒಂದು ಮೌನವಾಗಿ ಒಂದು 3 ದಿವ್ಸ ನಾನ್ ಮೌನವಾಗಿ ಇದ್ರ ನಾ ಇಡೀ ನನ್ ಜಗತ್ತನ್ನ ಗೆಲ್ಲಬಹುದು ಅನ್ನೋದನ್ನ ಕಲ್ತಿದ್ ಎಲ್ಲಿಲಿಂತ್ರ ಅಂದ್ರ ಹೋದ್ ಸರ್ತಿ ನಾನು ಆಫ್ಲೈನ್ ಒಳಗ್ ನಾನ್ ಕಲ್ತೆ ಮೇಡಮ್ ಲಿಂತ್ರ. ಈ ಸರ್ತಿ ನನ್ ಗಂಡನ್ ಮನಿಗ್ ಹೋದಾಗ ನಾನ್ ಮಾಡಿದ್ ಅದ್ವಂದ ನಾನ್ ರೋಲ್ ಮಾಡಿ ಏನಂತಂದ್ರೆ ಫಾಲೋ ಅಪ್ ಮಾಡಿದ್ ಮೇಡಮ್ದ. ನಾನ್ ಮೌನವಾಗಿರ್ಬೇಕು, ನಾ ಎಷ್ಟು ಮೌನವಾಗಿರ್ತೀನಿ ಅಷ್ಟ್ ನಂಗೆ ಸಕ್ಸಸ್ ಕೊಡ್ತೈತಿ. ಆಮೇಲೆ ನನಗ್ ಯಾರು ಏನ್ ಅಂದಿರ್ತಾರಲ್ಲ ಅವ್ರದ್ದ ಗೊತ್ತಾಗ್ತೈತಿ ಅಂತಂದ್ ನನ್ಗೆ ಎಲ್ರು ಒಂದ ಬೈತಿದ್ರು. ಎಲ್ಲಾರು ಇಡೀ ಫ್ಯಾಮಿಲಿ ಒಳಗ್ ನನ್ಗ್ ಬೈಯೋದ್ ಏನಂತಂದ್ರ ನಾನ್ ಒಂದು ವೇಸ್ಟ್ ಪೇಪರ್ ಅನ್ನತಾರ. ಇದೊಂದ ನನಗ್ ಮಾತಾಡ್ತಿದ್ದು ಒಂದು ಶಬ್ದ ಏನಂದ್ರ ವೇಸ್ಟ್ ಪೇಪರ್ ಅಂತ ಕರಿತಿದ್ರು. ಆದ್ರೆ ಇವತ್ತ ಅದ್ನೇನ್ ಕರೆದಿದ್ರು ಅವ್ರ ಇವತ್ತು ಹೇಳ್ತಾರ ನನ್ಗ ಏನಂತಂದ್ರ ಇವತ್ ಅವ್ರ ಪ್ರಾಬ್ಲಮ್ ಬಂದೈತಿ ಅಂದ್ರೆ ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಕೋಬೇಕು ಅಂತ ನನಗ್ ಫೋನ್ ಮಾಡ್ತಾರ. ಅಂತಂದ್ರ ನಾ ಕಲ್ತಿದ್ ಅಂತಂದ್ರ ಶ್ರೀಧರ್ ಮೇಡಮ್ದ 3 ದಿನದ ಅವ್ರ ಪೇಶನ್ಸ್ ನನಗೆ ಬಹಳ ಇಷ್ಟ ಆತಂದ್ರೆ ಎಷ್ಟ್ ಇಷ್ಟ ಆತದ. ಅವ್ರು ಎಷ್ಟು ಪ್ರಾಬ್ಲಮ್ ಇದನ್ನ ಫೇಸ್ ಮಾಡಿದ್ರ ಅಂದ್ರ ನಿಜವಾಗ್ಲು ಎಲ್ಲಾರ್ನು ಫೇಸ್ ಮಾಡ್ಬೇಕಾಗಿತ್ತು. ಬರೀ ಒಂದು ನಮ್ ಕ್ಲಾಸಸ್ ಅಷ್ಟ ಅಲ್ಲ, ಅಲ್ಲಿ ಬಂದಿರೋ ಎಲ್ಲ ಒಂದು ಸಮಾಜದಿಂದ ಬಂದಿರೋ ಒಂದು ದೊಡ್ಡ ಯುದ್ಧವನ್ನ ಅವ್ರ ಗೆದ್ದು ನಮಗ್ ತೋರಿಸ್ಬೇಕಾಗಿತ್ತು. ಅದನ್ನ ಫೇಸ್ ಮಾಡಿದ್ದು ಮಿರಾಕಲ್. ಅದು ಒಂದು ಹೆಣ್ಮಗಳು ಮಾಡ್ತಾರ ಅಂದ್ರ ಅದು ಮಿರಾಕಲ್. ಅದು ಎಲ್ಲಿ ಕಲಿತೀವಿ ಅಂತಂದ್ರ ಅದ್ ಪ್ರತಿಯೊಂದನು ಹೆಜ್ಜೆ ಹೆಜ್ಜೆಗೂ ನಾವ್ ಅದನ್ನ ಕಲಿತೀವಿ ಅಂತಂದ್ರ ಈ ಕ್ಲಾಸಸ್ನೊಳಗ ಬರೀ ಇಲ್ಲಿ ಮೆಡಿಟೇಷನ್ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದು ಒಂದ ಇಲ್ಲ ಕಲಿಯೋದು. ಇದನ್ನು ಸಹಿತ ಕಲಿಯೋದಿರ್ತೈತಿ ಅಂತ ಹೇಳ್ತಾ ಎಲ್ರು ಆಕ್ಷನ್ ಟೇಕರ್ಸ್ ಆಗ್ರಿ. ಆಮೇಲೆ ನಾವ್ ಇಲ್ಲಿ ಕೊಡೋ ದುಡ್ಡು ಏನೈತ್ಲ ಬರೀ 1 ದಿವ್ಸಕ್ಕೆ ಅಷ್ಟ ಖಾಲಿ ಆಗ್ತೈತಿ. ಬರೀ 1 ದಿವ್ಸ ಅಲ್ಲ, ಬರೀ 1, 2, 3 ಮೆಡಿಟೇಷನ್ ಮಾಡಿದ್ರೆ ಸಾಕು, ಅಲ್ಲಿ ಖತಮ್ ಅದು. ಆಮೇಲೆ ಇನ್ನು 2.5 ದಿವ್ಸದ್ ಏನೈತಲ್ಲ ಅದೆಲ್ಲ ನಮಗ್ ಫ್ರೀ ಆಫ್ ನೊಳಗ್ ಸಿಗ್ತೈತಿ. ಎಲ್ಲಾ ಫ್ರೀ, ಎಲ್ಲೂ ಸಿಗಂಗಿಲ್ಲ. ನಾ ಹೇಳಿದ್ನಲ್ಲ ಈ ತಥಾಸ್ತು ಫೌಂಡೇಶನ್ದೊಳಗ ನಾನ್ ಈ 4 ವರ್ಷದ ಹಿಂದ ನಾ ಕಲ್ತಿದ್ದು ಅಂತಂದ್ರ 1 ಲಕ್ಷ ಹಾಕಿ ನಾ ಕಲ್ತಿದ್ದು ಏನಿಲ್ಲ, ಎಲ್ಲಾ ಬಂದ್. ಆದ್ರೆ ಇಲ್ಲಿ ನಾನು 20,000ದಿಂದ ನಾನ್ ಕಲ್ತಿದ್ ಏನು ಅಂತಂದ್ರ 20 ವರ್ಷಕ್ಕಾಗುವಷ್ಟು ನಾನ್ ಕಲ್ತೆ. ಎಲ್ರು ಆಕ್ಷನ್ ಟೇಕರ್ಸ್ ಆಗ್ರಿ. ಆಮೇಲೆ ಎಲ್ರು ನಮ್ಮ ಮುಖ ಈಗ ಇಲ್ಲಿ ಕಾಣಿಸ್ತತಿಲ್ಲ ಟ್ರೈನರ್ಸ್, ನೀವು ನೆಕ್ಸ್ಟ್ ಈ ಟ್ರೈನರ್ ಆಗಿ ಹೊರಗ್ ಬರ್ರಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟರು ಮೇಡಮ್ಗೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಶಶಿ ಮ್ಯಾಮ್. ರಿಯಲಿ ಬಹಳ ದೊಡ್ಡ ಟ್ರೈನರ್ ಆಗಿ ಅವ್ರು ಬೆಳೀತಾ ಇದ್ದಾರೆ. ನಮಗೂ ಖುಷಿ ನೋಡ್ರಿ, ನಮ್ಮವ್ರು ಬೆಳಿಬೇಕು.
ನೋಡ್ರಿ ಈ ನಿಜವಾದ ಗುರು ಯಾರು ಅಂದ್ರ ತನ್ನನ್ನ ಯಾರು ಫಾಲೋ ಮಾಡ್ತಾರ ನೋಡ್ರಿ ಅವ್ರಿಗೆ ಬೆಳೆಸ್ಬೇಕು ಅವ್ರು. ತಾನ್ ಮಾತ್ರ ಬೆಳೆಯೋನ್ ಗುರು ಆಗೋದಿಲ್ಲ. ಅವ್ನ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ನೆನ್ಪಿಡ್ರಿ ಇದು ಮಾತು. ಹಾಗಾಗಿ ನೀವು ಸಮೇತ ಇನ್ನೊಬ್ರಿಗೆ ಬೆಳೆಸಂಗ ಆಗ್ಬೇಕು ಅಂದ್ರೆ ಮೊದಲು ನೀವು ಬೆಳಿಬೇಕು. ನಿಮ್ಮ ಥಾಟ್ ಪ್ರೊಸೆಸ್ ಇದೆ ನೋಡ್ರಿ, ಅದು ಚೇಂಜ್ ಆಗ್ಬೇಕು. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೀಲ್ ಆಗ್ಬೇಕು, ಆಕ್ಟಿವ್ ಆಗ್ಬೇಕು, ಎನರ್ಜೆಟಿಕ್ ಆಗ್ಬೇಕು. ನಿಮ್ಮ ಲೈಫ್ ಸಂಪೂರ್ಣ ಪರಿವರ್ತನೆ ಆದಾಗ ನೀವು ಇನ್ನೊಬ್ರಿಗೆ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಬ್ಬ ಶ್ರೀದೇವಿ ಹೂಗಾರ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ರೂ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ, ಎಸ್ ನಾನೀಗ ಒಂದ್ 5 ನಿಮಿಷದಲ್ಲಿ ಇದನ್ನ ಮುಗಿಸ್ತೀನಿ. ಫೀಸ್ ಹೇಳ್ತೀನಿ. ದಯವಿಟ್ಟು ಯಾರ್ಯಾರು ಆಕ್ಷನ್ ಟೇಕರ್ಸ್ ಇದ್ದೀರಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದವರು ಇನ್ನೂ ಸ್ವಲ್ಪ ಥಿಂಕ್ ಮಾಡ್ರಿ. ಯಾರ್ಯಾರು ಕಮಿಟೆಡ್ ಇದ್ರಿ ಅವ್ರೆಲ್ಲರಿಗೆ ಇನ್ನೊಂದು ಸಲ ನಾನು ವೆಲ್ಕಮ್ ಅನ್ನ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯಿಂದ ಮಾಡ್ತಾ ಒಂದ್ ನಿಮಿಷ